ಚಾನಲ್ ಸ್ಟಾರ್ಟ್ ಮಾಡಿದ್ದೀರೋ ಅವರು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಕಷ್ಟಪಡ್ತಾ ಇದ್ದೀರಾ, ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅಂತೇಳಿ ಹೇಳ್ತೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಏನೇನೆಲ್ಲ ಆಯಿತು, ಯಾಕೆ ಡಿಸ್ಕಂಟಿನ್ಯೂ ಆಯಿತು, ಅದನ್ನೆಲ್ಲದೂ ಸಹ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಆ ವಿಡಿಯೋನ ನೋಡ್ಬೋದು. ಫಸ್ಟು ನಾನು ಸಬ್ಸ್ಕ್ರೈಬರ್ಸ್ನ ಹೆಂಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ. ಮಾತ್ರ ನಾನು ಫಸ್ಟು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯವ್ರದ್ದಷ್ಟೇ ಮಾಡ್ಕೊಂಡಿದ್ದೆ. ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರದ್ದೆಲ್ಲರದ್ದು. ಅಂದರೆ ನನ್ನ ಪಾಡಿಗೆ ನಾನು ಸಬ್ಸ್ಕ್ರೈಬರ್ಸನ್ನು ಒಂದು ಇದೇ ಇಲ್ಲದೆ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೆ. ಮೀನ್ಸ್ ನನಗೆ ಅರ್ನಿಂಗು ಈ ಥರ ಎಲ್ಲ ಕಾನ್ಸೆಪ್ಟ್ ಇರಲಿಲ್ಲ, ಸುಮ್ಮನೆ ಬೇಜಾರಾಗಿ ಮಾಡ್ತಾ ಇದ್ದೆಲ್ಲ. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಹೇಗಿದ್ರು ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಾ, ಅದ್ರಿಂದ ಅರ್ನಿಂಗ್ ಇದೆ ಕಣೆ, ನೀನು ಅದ್ರ ರಿಲೇಟೆಡೇ ಹೋಗು, ಟ್ರೈ ಮಾಡು ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ಫಸ್ಟ್ ನಾನು ಏನು ಮಾಡಿದೆ, ನನ್ನ ರಿಲೇಟಿವ್ಸ್ಗೆಲ್ಲ, ನನ್ನ ಮನೇಲೇನೋ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸು, ಆ ಥರ ಎಲ್ಲರಿಗೂ ಸಹ ನಾನು ಹೇಳ್ಬಿಟ್ಟು ಹಿಂಗೆ ಸೆಂಡ್ ಮಾಡಿ ಒಂದು ವಿಡಿಯೋನ, ಇದು ನನ್ನ ಚಾನಲ್ ಇದೆ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಇದಕ್ಕಿಷ್ಟು ಸಬ್ಸ್ಕ್ರೈಬರ್ಸ್ ಬೇಕು, ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಇಷ್ಟು ಕೌಂಟ್ ಬೇಕು ಅಂತೇಳಿ. ಸರಿ ಆಯಿತು, ಅವರು ಮಾಡಿಕೊಂಡ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಲಿಸ್ಟಿಗೆ ಬಂದೆ. ನಾನು ಎಲ್ಲಿ ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ಅಲ್ಲಿಂದ ಫ್ರೆಂಡ್ಸು ನಾನು ಕನೆಕ್ಟ್ ಮಾಡ್ಕೊಳ್ತಾ ಬಂದೆ. ಅಂದರೆ ತುಂಬ ಜನದ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನನಗಿರಲಿಲ್ಲ. ಅಂದರೆ ನಾನು ಲಿಮಿಟೆಡ್ ಇಟ್ಕೊಂಡಿರೋದು, ತುಂಬ ಕಡಿಮೆ ಫ್ರೆಂಡ್ಸ್ ನನಗೆ, ಅಂದರೆ ಮೀನ್ಸ್ ನಾನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದು ತುಂಬ ಕಡಿಮೆ ಫ್ರೆಂಡ್ಸು. ನಾನೇನು ಮಾಡಿದೆ, ಒಬ್ಬರಿಂದ ಒಬ್ರಿಗೆ ನಂಬರ್ ತೊಗೊಂಡು, ನಿನ್ನ ಹತ್ರ ಅವ್ರ ನಂಬರ್ ಇದೆಯಾ, ಇವ್ರ ನಂಬರ್ ಇದೆ, ಎಲ್ಲ ನಂಬರ್ಸ್ನ ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಪ್ರೈಮರಿ, ಹೈಸ್ಕೂಲು ಅಂದರೆ ನಾನು ಸಪ್ರೇಟ್ ಓದಿದ್ದು, ಹಾಗಾಗಿ ಆಮೇಲೆ PUC, ಡಿಗ್ರಿ, B.Ed ಮತ್ತು PG ರಿಲೇಟೆಡ್ ಅಲ್ಲಿರ್ತಕ್ಕಂಥ ಫ್ರೆಂಡ್ಸು, ಮತ್ತು ನಾನು ವರ್ಕ್ ಮಾಡಿದ ಪ್ಲೇಸಲ್ಲಿ ನನ್ನ ಕೊಲೀಗ್ಸು, ಆ ಥರ ಅಕ್ಕನ ಫ್ರೆಂಡ್ಸು, ತಮ್ಮನ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸು, ಈಗ ಎಲ್ಲರದ್ದು ಸಹ ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ, ಎಲ್ಲರಿಗೂ ಸಹ ಕಳಿಸ್ತಾ ಬಂದೆ. ಕೆಲವ್ರನ್ನ ನಾನು ಫೇಸ್ಬುಕ್ಕಿಂದ ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಅಲ್ಲೂ ಸಹ ನನಗೆ ಫೇಸ್ಬುಕ್ಕಲ್ಲಿ ಲಿಮಿಟೆಡ್ ಇದ್ದರು, ಎಲ್ಲರೂ ತುಂಬ ಜನ ಕಾಂಟ್ಯಾಕ್ಟ್ ಇರಲಿಲ್ಲ, ಅಲ್ಲಿನೂ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇನು ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಲಿಸ್ಟಿಗೆ ಹೋಗ್ತಾ ಇದ್ದೆ. ಅಲ್ಲೋಗ್ಬಿಟ್ಟು ನನ್ನ ಸೀನಿಯರ್ಸ್ ಯಾರಿದ್ದಾರೆ, ನನ್ನ ಜೂನಿಯರ್ಸ್ ಯಾರಿದ್ದಾರೆ, ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ ಯಾರಿದ್ದಾರೆ, ಎಲ್ಲರಿಗೂ ಸಹ ಸಪ್ರೇಟಾಗಿ ಒಂದು ಲಿಂಕ್ ಮಾಡಿಕೊಂಡು ಆ ಲಿಂಕನ್ನು ತೊಗೊಂಡು ಅವ್ರಿಗೆ ಸೆಂಡ್ ಮಾಡಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ. ಸೊ ನನಗೆ ಕನೆಕ್ಟ್ ಆಗಿ, ಮೀನ್ಸ್ ಕನೆಕ್ಟ್ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಆಗಿ ಅಂತ ಅವ್ರಿಗೆಲ್ಲರಿಗೂ ಹೇಳಿ ನಾನು ಆ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊತ ಬಂದೆ. ಇನ್ನೂ ಒಂದು ಹೇಳಬೇಕು ಅಂದರೆ, ನನಗೆ ಅಷ್ಟು ಜನ ಅದೇ ರೀತಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ. ಓಕೆನಾ, ನನಗೆ ಮ್ಯಾಕ್ಸಿಮಮ್ ಒಂದು 250, 300 ತನಕ ನನಗೆ ರೀಚ್ ಮಾಡಲಿಕ್ಕಾಗಿದ್ದು. ಸೊ ಒಂದು ದಿನ ಹೀಗೆ ಕಂಟಿನ್ಯೂ ಮತ್ತೆ ಫ್ರೆಂಡ್ಸಿಗೆ ನನ್ನ ನಾದಿಯರು ಇರ್ಬೋದು, ಅಥವಾ ನನ್ನ ಅಕ್ಕರಿರ್ಬೋದು, ನನ್ನ ಸಿಸ್ಟರ್ಸ್ ಇರ್ಬೋದು, ಎಲ್ಲರಿಗೂ ಸಹ ಶೇರ್ ಮಾಡ್ತಾಯಿದ್ರು ಫ್ರೆಂಡ್ಸಲ್ಲಿ, ಅವ್ರ ರಿಲೇಟಿವ್ಸ್ಗೆಲ್ಲ. ಸೊ ನಂದು ನಮ್ಮ ಇವಳು ಆಶಾಂದು, ಸೊ ಈ ಥರ ಚಾನಲ್ ಮಾಡ್ತಿದ್ದಾಳೆ, ಎಲ್ರಿಗೂ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು ಸಹ ಹೀಗೆ ಫಾರ್ವರ್ಡ್ ಮಾಡಿಬಿಟ್ಟು ಮಾಡಿಸಿದ್ದಾರೆ. ಅದಾದಮೇಲೆ ಒಂದ್ಸಲ ನಾನು ಒಂದು ರೇಷ್ಮೆ ಗಿಡ ಬರುತ್ತೆ, ಹಿಪ್ಪು ನೇರಳೆ ಅಂತೀವಲ್ಲ, ಸೊ ಅದರದ್ದು ಒಂದು ಹಣ್ಣಿಂದು ವಿಡಿಯೋ ಹಾಕಿದ್ದೆ. ಒಂದೇ ದಿನದಲ್ಲೇ ನನಗೆ 350ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅದರಲ್ಲಿ ಗೇನ್ ಆದರು. ಸೊ ಅದಾದಮೇಲೆ ಕೆಲವೊಂದು ವೀಡಿಯೋಸ್ಗೆ, ಕೆಲವೊಂದು ಪೂಜೆಗೆ, ಕೆಲವೊಂದು ಇದೇ ಥರ ಕೆಲವೊಂದು ಒಟ್ಟು ನಾವು ವೀಡಿಯೋಸ್ ಹಾಕ್ತಾ ಇದ್ವಿ ಅಂದರೆ ಅಟ್ಲೀಸ್ಟ್ 10 ಮೆಂಬರ್ಸು, 15 ಮೆಂಬರ್ಸ್ ಹಿಂಗೆ ಒಂದೊಂದು ಹೊಸ ವೀಡಿಯೋಗೆ ಗೇನ್ ಆಗ್ತಾನೆ ಇದ್ರು. ಸೊ ನನಗೆ ಒಂದು 9 to 10 ಮಂತ್ಸ್ ಅನ್ನೋ ಒಳಗಡೆ 1000 ಕ್ರಾಸ್ ಆಗಿತ್ತು ನನಗೆ. ಬಟ್ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸ್ಟಾಪ್ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಒಂದು 10 ಮಂತ್ಸ್ ಏನೋ ಆಗಿತ್ತು. ಆ ಟೈಮಲ್ಲಿ ನೋಡಿದಾಗ 2600 ವಾಚ್ ಅವರ್ ಆಗಿತ್ತು. ಸೊ ನಾನು ಯೂಟ್ಯೂಬ್ನಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ, ಯಾಕಂದರೆ ನನಗೆ ಬೇರೆ ಕೆಲಸ ಬಂತು, ನಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕಾಯಿತು. ಸೊ ಹಾಗಾಗಿ ನಂದು YT ಸ್ಟುಡಿಯೋ ಎಲ್ಲನೂ ಡಿಲೀಟ್ ಮಾಡಿ ಸ್ಟಾಪ್ ಮಾಡಿದ್ದೆ. ಸೊ ಏನಾಯಿತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಮೊನ್ನೆ 2024 ಜೂನಲ್ಲಿ ನಾನು ಸ್ವಲ್ಪ ಮತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ನಲ್ಲ, ಸೊ ಆ ಟೈಮಲ್ಲಿ ಗ್ಯಾಪ್ ಇತ್ತು ನನಗೆ. ಸೊ ಆಗ ನಾನು ಮನೇಲಿ ಇದ್ದು ಏನು ಮಾಡೋದು, ನಂದು ಹಿಂಗೆ ಯೂಟ್ಯೂಬ್ ಇತ್ತಲ್ಲ, ನೋಡೋಣ ತಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋನ ಎಲ್ಲ ಆನ್ ಮಾಡ್ಕೊಂಡು ನೋಡಿದೆ. ಸೊ ಸಬ್ಸ್ಕ್ರೈಬರ್ಸ್ ಅಲ್ಲೇ ಇತ್ತಲ್ವಾ, ಅಂದರೆ ಮಧ್ಯ 2 ಇಯರ್ಸಲ್ಲಿ 1 ಇಯರಲ್ಲಿ 1 ವಿಡಿಯೋ, 2 ಇಯರ್ ಮತ್ತೊಂದು ಇಯರಲ್ಲಿ 2 ವೀಡಿಯೋಸ್ ಹಂಗೆ ಹಾಕಿದ್ದೀನಿ, ಇಲ್ಲ ಅಂತಲ್ಲ. ಅಂದರೆ ಮತ್ತೆ ಅವನ್ನೆಲ್ಲ ಪ್ರೈವೇಟ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿದ್ದೆ, ಅಲ್ಲಿಗೆ ಬಿಟ್ಬಿಟ್ಟಿದ್ದೆ, ಮಾಡಿರಲಿಲ್ಲ. ಸೊ ಮತ್ತೆಲ್ಲ ನೋಡಿದೆ, ಓಕೆ ಎಲ್ಲನೂ ಪ್ರೈವೇಟಲ್ಲಿ ಇದ್ದಿದ್ದು ಅಷ್ಟು ವೀಡಿಯೋಸ್ನೆಲ್ಲ ಪಬ್ಲಿಕ್ ಮಾಡಿ ಕೈ ಬಿಟ್ಟೆ. ಅಲ್ಲಿಗೆ ನೆಕ್ಸ್ಟ್ ನನಗೆ ಡೆಲಿವರಿ ಆಯಿತು. ನೆಕ್ಸ್ಟ್ ಬಂದು 1-2 ಮಂತ್ಸ್ ಆಯಿತು. ಸೊ ಅಲ್ಲಿಗೆ ದಸರಾ ಹಬ್ಬ ಬಂತು. ಮೊನ್ನೆ ದಸರಾ ಹಬ್ಬದಲ್ಲಿನೂ ಸಹ ಒಂದು ವಿಡಿಯೋ ಚೆನ್ನಾಗಿ ರನ್ ಆಗ್ತಿತ್ತು. ನೋಡಿದೆ ಸಬ್ಸ್ಕ್ರೈಬರ್ಸ್ ಸುಮ್ಮನೆ ಗೇನ್ ಆಗ್ತಾನೆ ಇದ್ದಾರೆ. ಆಮೇಲೆ ಯಾವ ವಿಡಿಯೋ ಅಂತೇಳಿ ನೋಡಿದಾಗ ಸೊ ಅದು ಚೆನ್ನಾಗಿ ಓಡ್ತಾ ಇತ್ತು. ಸೊ ಅದು ಒಂದು ವಿಡಿಯೋ ನನಗೆ ಅಲ್ಲಿ ಎಲ್ಲ ವಾಚ್ ಅವರ್ನು ಕಂಪ್ಲೀಟ್ ಮಾಡಿಬಿಡ್ತು.
ಓಕೆ, ಅಂದರೆ ನಾವು ಕೇಳಕ್ಕೆ ಬರಲ್ಲ ಯಾವಾಗ ಯಾವ ವಿಡಿಯೋ ಏನು ಯಾವಾಗ ಕ್ಲಿಕ್ ಆಗುತ್ತೆ ಏನು ಅಂತೇಳಿ. ಬಟ್ ನಾನು ಅದನ್ನು ತಪ್ಪು ಮಾಡಿಬಿಟ್ಟೆ. 2 ಇಯರ್ಸ್ ಗ್ಯಾಪ್ ಮಾಡಿ ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ನಾನು ಸುಮ್ಮನೆ ಹಾಕಬೇಕಾಗಿತ್ತು. ಒಂದು ನನಗೆ ಸ್ವಲ್ಪ ಭಯ ಇತ್ತು, ಏನಂದರೆ ವಿಡಿಯೋಸ್ದು ಜಿಯೋಗ್ರಫಿ ತೆಗೆದಾಗ ಅದು ನನಗೆ ಮುಂಚೆ ಏನು ಕಾನ್ಸೆಪ್ಟ್ ಇತ್ತು ಅಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ನೋಡ್ತಾರೆ ಅಂತ ಹೇಳ್ಬಿಟ್ಟು ಔಟ್ ಆಫ್ ಕಂಟ್ರಿದೆಲ್ಲ ಲೀಸ್ಟ್ ತೋರಿಸ್ತಲ್ಲ, ಸ್ವಲ್ಪ ಭಯ ಆಗಿತ್ತು. ಸೊ ಅದನ್ನು ಸಹ ನಾನು ಸ್ಟಾಪ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಾಗಿದ್ದು, ಸೊ ಇದು ಎಲ್ಲ ಕಡೆನೂ ಇರುತ್ತೆ, ಇದೇನು ಲಿಮಿಟ್ ಅಲ್ಲ ಅಂತ ಹೇಳ್ಬಿಟ್ಟು. ಒಂದು ವಿಡಿಯೋದಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಸೊ ನಾನು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದು ಆ ರೀತಿಯಲ್ಲಿ. ನೀವು ಈಗ ಎಲ್ಲೋ ವರ್ಕಿಗೆ ಹೋಗ್ತಾ ಇರ್ತೀರೋ, ಅಥವಾ ಬಸ್ಸಲ್ಲೆಲ್ಲೋ ಹೋಗ್ತಾ ಇರ್ತೀರೋ, ನೀವು ಶಾಪ್ಗಳಿಗೆ ಹೋಗ್ತಿರೋ, ತರಕಾರಿ ತರಕ್ಕೆ ಹೋಗ್ತಿರೋ, ಎಲ್ಲ ಕಡೆನೂ ಅಷ್ಟೇ. ಯಾರಾಗುತ್ತೋ ಅವ್ರದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನನಗೆ ಹಿಂಗೆ ಬೇಕು, ಹೆಂಗರು ಪರಿಚಯ ಇರ್ತಾರಲ್ವಾ, ಅದು ತೆಗೆದು ಬಿಡಿ, ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಏನು ಕಟ್ಟಬೇಕಾಗಿಲ್ಲ, ಯೂಟ್ಯೂಬ್ ಚಾನಲ್ ಇದು, ನೀವು ಯೂಟ್ಯೂಬಲ್ಲಿ ನೋಡ್ತಿರಲ್ಲ ಆ ಥರನೇ. ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ ನಾಚಿಕೆ ಬಿಟ್ಟು ಕೇಳಿ, ಏನೂ ಆಗಲ್ಲ. ನಾವೆಂದು ಕಳ್ತನ ಮಾಡ್ತೀವ, ದರೋಡೆ ಮಾಡ್ತೀವ, ಇನ್ನೊಬ್ರಿಗೆ ಏನಾದರೂ ಮೋಸ ಮಾಡ್ತೀವ, ಏನೂ ಇಲ್ಲ. ಎಲ್ಲರೂ ಅಷ್ಟೇ ಬಿಸ್ನೆಸ್, ಒಂದು ಬಿಸ್ನೆಸ್ ಯಾರೋ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಸ್ಟಾರ್ಟಿಂಗ್ ಕಮ್ಮಿಯಿಂದಲೇ ಸ್ಟಾರ್ಟ್ ಆಗೋದು, ಆಮೇಲೆ ಅದು ಬೆಳ್ಕೊಂಡು ಹೋಗುತ್ತೆ. ಎಲ್ಲರಿಗೂ ಏನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲ ಸ್ಟಾರ್ಟಿಂಗಲ್ಲಿ ಹೀಗೆ ಮಾಡಿರ್ತಾರೆ. ಸೊ ಏನು ಮಾಡಿ, ಎಲ್ಲರಿಗೂ ಯಾರ್ಯಾರು ಸಿಗ್ತಾರೋ, ಫ್ರೆಂಡ್ಸ್ ಇರ್ಬೋದು, ಹಿಂಗೇನೋ ಹಾಲು ತರಕ್ಕೆ ಹೋಗ್ತಾರೋ, ಅಲ್ಲಿ ಪರಿಚಯ ಇರ್ತಾರೆ, ನಾನು ಹಿಂಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ, ತೋರಿಸಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಇತ್ಕೊಂಡೇ ಮಾಡಿಸಿ. ಅವ್ರಿಗೆ ಹೇಳಿದರೆ ಕೆಲವೊಂದ್ಸಲ ಮಾಡಲ್ಲ, ಆಯಿತು ಮಾಡ್ತೀನಿ ಅಂತೇಳಿ ಹೇಳಿರ್ತಾರೆ. ಬಟ್ ಹಾಗೆ ಮಾಡಬೇಡಿ, ನಿಂತ್ಕೊಂಡ್ಬಿಟ್ಟು ಮಾಡಿಸಿ, ನಾಚಿಕೆ ಬಿಟ್ಟು ಮಾಡಿಸಿ. ಯಾರೇನಾದರೂ ಅಂದ್ಕೊಂಡ್ಲಿ, ಅದೇನು ಕಳ್ತನ ಅಲ್ಲ, ಮೋಸ ಅಲ್ಲ, ಏನೂ ಅಲ್ಲ, ಇನ್ನೊಂದು ಕೆಲಸ, ಅದು ಒಂದು ವರ್ಕ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬ್, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ವೀಡಿಯೋಸು. ಸೊ ಹಂಗಾಗಿ ಕೆಲವೊಂದು ಸಲ ವರ್ಷ ಆದರೂ ಕೆಲವ್ರದ್ದು ಸಬ್ಸ್ಕ್ರೈಬರ್ಸ್ ಆಗಿರಲ್ಲ, ವಾಚ್ ಅವರ್ ಆಗ್ತಾ ಬಂದಿರುತ್ತೆ, ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಸೊ ಹಂಗಾಗಿ ಸಬ್ಸ್ಕ್ರೈಬರ್ಸನ್ನು ನೀವು ಈ ರೀತಿ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ವಾಚ್ ಅವರ್ಸ್ಗೆ ಬಂದಾಗ ನನಗೆ ಅದು ಒಂದು ವೀಡಿಯೋದಿಂದ ಕ್ಲಿಕ್ ಆಯಿತು. ನನಗೆ ಆದಾಗ ನಾನು ಡೈಲಿ ಏನು ಹಾಕ್ತಾ ಇರಲಿಲ್ಲ ಮುಂಚೆ, ವಾರಕ್ಕೊಂದ್ಸಲ, 15 ಡೇಸ್ಗೊಂದ್ಸಲ, ಕೆಲವೊಂದ್ಸಲ ಕಂಟಿನ್ಯೂ ಒಂದು 10 ಡೇಸ್ ಕಂಟಿನ್ಯೂ ಹಾಕಿದ್ದೀನಿ. ಹಿಂಗೆ ಗ್ಯಾಪ್ ಮಾಡ್ತಾ ಇದ್ದೆ, ನನಗೆ ಯಾವಾಗ ಅನ್ಸುತ್ತೋ ಅವಾಗ ಆಗ್ತಾ ಇದ್ದೆ. ಆಮೇಲೆ ನಾನು ಸ್ಟಾಪ್ ಮಾಡಿದ್ದೆ, ಆವಾಗ ಅಷ್ಟಾಗಿತ್ತು. ನಾನು ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿದರೆ ಹಾಕ್ತಿರ್ತೇನೋ ಗೊತ್ತಿಲ್ಲ. ಬಟ್ ಮೊನ್ನೆ ಒಂದು ವಿಡಿಯೋ ಕ್ಲಿಕ್ ಆಗಿಬಿಟ್ಟು ಅದು ಆಲ್ಮೋಸ್ಟ್ ಎಲ್ಲ ವಾಚ್ ಅವರ್ ಅದೇ ಕಂಪ್ಲೀಟ್ ಮಾಡಿತು. ಅದಾದಮೇಲೆ ಇನ್ನೊಂದೆರಡು ಹಿಂದೆನೇ ಆಗ್ತಾ ಬಂದವು. ಸೊ ನಾನೇನು ಮಾಡಿದೆ, ಆವಾಗ ಪರವಾಗಿಲ್ಲ, ರನ್ ಆಗ್ತಾ ಇದೆ, ಕಂಪ್ಲೀಟ್ ಆಗ್ತಿದೆ ಅಲ್ವಾ, ಸೊ ನಾನು ಯಾಕೆ ಸುಮ್ಮನೆ ಸ್ಟಾಪ್ ಮಾಡೋದಂತೇಳಿ ಮತ್ತೆ ನಾನು ವಿಡಿಯೋನ ಹಾಕ್ತಾ ಬಂದೆ. ಅದು ನೋಡ್ಬೋದು, ಎಲ್ಲ ವೀಡಿಯೋಸ್ಗೆ ನನಗೆ 1000 ರನ್ ಇಲ್ಲ, ಯಾಕಂದರೆ ನನಗೆ ಎಲ್ಲ ವೀಡಿಯೋಸು ರೀಚ್ ಆಗಿಲ್ಲ. ಒಂದು ವಿಡಿಯೋದಿಂದ ನನಗೆ ಕ್ಲಿಕ್ ಆಗಿರೋದು. ಸೊ ಹಾಗಾಗಿ ಕೆಲವೊಂದು ಕ್ಲಿಕ್ ಆಗ್ತದೆ, ಕೆಲವೊಂದು ಇಲ್ಲ, ಕೆಲವೊಂದು ಕಡಿಮೆ ಇದೆ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಕಂಟಿನ್ಯೂ ಹಾಕೊಳ್ತಾ ಬಂದರೆ ಒಂದೊಂದು ವೀಡಿಯೋಕ್ಕಾದ್ರೂ 3 ಮೆಂಬರ್ಸ್ 4 ಮೆಂಬರ್ಸ್ ಹೊಸ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಸೊ ಹಾಗಾಗಿ ಸ್ಟಾಪ್ ಮಾಡಬೇಡಿ, ಅದು ಯಾವಾಗಾಗುತ್ತೋ ಆಗಲಿ. ಆದರೆ ಒಂದು ಕಾನ್ಸೆಪ್ಟ್ ಇರಬೇಕು, ನನಗೆ ಇದರಿಂದ ಅರ್ನಿಂಗ್ ಬರಲೇಬೇಕು, ನಾನು ಇವತ್ತು ವಿಡಿಯೋ ಹಾಕಿದ್ದೆ, ನನಗೆ ಇಷ್ಟೇ ವ್ಯೂ ಬರಬೇಕು ಅಂತೇಳಿ ಸುಮ್ಮನೆ ವೈಟಿ ಸ್ಟುಡಿಯೋಕ್ಕೆ ಹೋಗೋದು ನೋಡೋದು ಮಾಡಬಾರ್ದು. ಹಾಗೆ WH ಮೀನ್ಸ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಬಂದಾಗ ನೀವು ಏನು ಮಾಡಿ ಅಂದರೆ, ನಿಮ್ಗೆ ಫ್ರೆಂಡ್ಸು, ಫ್ಯಾಮಿಲೀಸು ಯಾರ್ಯಾರು ಇರ್ತಾರಲ್ಲ, ಅವ್ರಿಗೆ ಒಂದೊಂದು ಇಬ್ಬಿಬ್ರಿಗೆ ಡೈಲಿ ಹೇಳ್ತಾ ಇರಿ. ನಿಮಗೆ ಮೀನ್ಸ್ ನಿಮ್ಮ ಮಾತು ಕೇಳ್ತಾರೆ, ಅವ್ರು ಹಾಕ್ತಾರೆ ಅಂದರೆ ಓಕೆ, ಅಂದರೆ ವರ್ಕ್ ಮಾಡೋರಿಗೆ ಹೇಳಬೇಡಿ. ಏನಂದರೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರಲ್ಲ, ಅವಾಗೆಲ್ಲವೂ ಆಲ್ಮೋಸ್ಟ್ ಇಂತಿಂಥ ಗ್ರೂಪ್ಗೆ ಪ್ಲೇ ಲಿಸ್ಟ್ಗೆ ಅಂತೇಳಿ ಮಾಡಿ, ಇಲ್ಲ ಫಸ್ಟೂ ಪ್ಲೇ ಲಿಸ್ಟ್ಗೆ ರಿಲೇಟೆಡ್ ಒಂದು 2-3 ಥರ ಮಾಡಿಬಿಟ್ಟು ಪ್ಲೇ ಲಿಸ್ಟ್ಗೆ ಇಟ್ಬಿಡಿ. ಅವ್ರಿಗೆ ಹೇಳಿ, ನಾನು ಈ ಥರ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ವೀಡಿಯೋಸ್ನ ಆನ್ ಮಾಡಿ, ನೀನು ಯೂಟ್ಯೂಬ್ ಇದನ್ನು ನೆಟ್ ಹೇಗಿದ್ರು ಯೂಸ್ ಮಾಡಲ್ಲ, ಕರೆನ್ಸಿ ಅಂತೂ ಹಾಕ್ಸಿರ್ತಾರೆ, ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಈ ರೀತಿ ಪ್ಲೇ ಆಲ್ ಅಂತೇಳಿ ಕೊಟ್ಟು ಕೈ ಬಿಡಿ ಅಂತ ಹೇಳ್ಬಿಟ್ಟು, ಸೊ ಆ ರೀತಿ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾವುದು ಕಂಪ್ಲೀಟ್ ಆಗೋದಿಲ್ಲ ಹಂಗೆ ಬಿಟ್ರೆ. ಸೊ ನೆಕ್ಸ್ಟ್ ಅದು ಬರ್ತಾ ಏನಾಗುತ್ತೆ, ಕೆಲವ್ರಿಗೆ ಹಿಂಗೆ ಎಲ್ಲರೂ ಮಾಡಲ್ಲ, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಿಮ್ಮ ಕೈಗೆ ಯಾರಾದರೂ ಸಿಗ್ತಾರಲ್ವ, ನೀವು ಅವ್ರ ಮನೆಗೆ ಹೋಗಿರ್ತೀರ, ನಿಮ್ಮ ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಹೋಗಿರ್ತೀರ, ಆ ಟೈಮಲ್ಲಿ ಅವ್ರು ಇಸ್ಕೊಂಡು ಆನ್ ಮಾಡಿ ಕೈ ಬಿಟ್ಬಿಡಿ. ಸೊ ಅವ್ರಿಗೂ ಹೇಳಿಬಿಟ್ಟು ಈ ಥರ ಮಾಡು ಅಂತ ಹೇಳ್ಬಿಟ್ಟು ಆ ಥರ ಮಾಡಿಸ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಲೈವನ್ನು ತೊಗೊಳ್ಳಿ. ಲೈವಲ್ಲಿ ತೊಗೊಂಡು ನೀವು ಏನಾದರೂ ಅಡುಗೆ ಮಾಡ್ತಿರ್ತೀರಾ, ಮತ್ತೊಂದು ಮಾಡ್ತೀರಾ, ಸೊ ಅದನ್ನು ಲೈವಿಗೆ ಹಾಕಿ, ನಿಮಗೆ ಇದು ವಾಯ್ಸ್ ಬೇಕು ಅಂದರೆ ವಾಯ್ಸ್ ಹಿಡಿಯಲ್ಲ, ಮ್ಯೂಟ್ ಬೇಕಂದರೆ ಮ್ಯೂಟ್ಗಿಟ್ಟು ಆ ರೀತಿ ಎಲ್ಲ ಮಾಡಿಕೊಂಡು ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಅಷ್ಟೊಳಗಡೆ ಯಾವುದಾದ್ರೂ ವೀಡಿಯೋ ಕ್ಲಿಕ್ ಆದರೂ ಆಗ್ಬೋದು. ಅಂದರೆ ಒಂದೇನು ಅಂದರೆ ವೀಡಿಯೋನ ಹಾಕಬೇಕು, ದಿನ ಹಾಕಬೇಕಾ ಹಂಗೇನಿಲ್ಲ, ನಿಮಗೆ 2 ಡೇಸ್ ಬಂದಾದರೂ ಆಯಿತು, ಇಲ್ಲ ವೀಕ್ಲಿ 3 to 4 ಆದರೂ ಹಾಕಿ. ನನಗೆ ಕೆಲವೊಂದ್ಸಲ ಹಾಕ್ತೀನಿ, ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಅವಳು ಸುಮ್ಮನಿದ್ರೆ ಅವಳು ಹಾಕ್ತೀನಿ, ಇಲ್ಲ ಅಂದರೆ ಆಗಲ್ಲ, ಗ್ಯಾಪ್ ಅದೇ ಆಗುತ್ತೆ ನಂದು. ಸೊ ಹಾಗಾಗಿ ವಿಡಿಯೋಸ್ ವಾಚ್ ಅವರ್ನ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ನಾನು ಈಗ ವಾಚ್ ಅವರ್ ಆಗಿದೆ,
ನಾನು ಕೆಲವರಿಗೆ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಬೇಕಾದರೆ ಇದನ್ನು ತಗೊಳ್ಬಹುದು. ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನನಗೆ ಸಬ್ಸ್ಕ್ರೈಬರ್ಸ್ ಇನ್ನೊಂದು 100 ಮೆಂಬರ್ಸ್ ಬೇಕು ಅನ್ನೋರು ನೀವು ಬೇಕಾದರೆ ನನ್ನ ಚಾನಲ್ನ ಜಾಯಿನ್ ಆದರೆ ನಾನು ನಿಮಗೆ 100 ಸಬ್ಸ್ಕ್ರೈಬರ್ಸ್ನ ಕೊಡ್ತೀನಿ. ನಂದು ಫಸ್ಟ್ ಲೆವೆಲ್ ಏನಿದೆಯಲ್ಲ ಅಲ್ಲಿ ಜಾಯಿನ್ ಆದರೆ ನಾನು ನಿಮಗೆ ಕೊಡ್ತೀನಿ. ಅಂದರೆ ಅವರು ಇವತ್ತೇ ಹಾಕ್ತಾರೆ ಅಂತ ಹೇಳಕ್ಕೆ ಬರಲ್ಲ. ನನ್ನೊಂದು ಗೊತ್ತಿರೋರು ಗ್ರೂಪ್ಸ್ ಇದೆ. ಆ ಗ್ರೂಪಿಗೆ ಅವ್ರು ಸೆಂಡ್ ಮಾಡಿದಾಗ ಅವ್ರು ನೋಡಿದಾಗ ಅವರು ಜಾಯಿನ್ ಮೀನ್ಸ್ ಅವ್ರು ಸಬ್ಸ್ಕ್ರೈಬ್ ಆಗ್ತಾರೆ. ಬಟ್ ಅವರು ವೀಡಿಯೋಸ್ ನೋಡ್ತಾರ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವ್ರು ನೋಡ್ಬೋದು, ಕೆಲವ್ರು ನೋಡದೇ ಇರ್ಬೋದು. ಬಟ್ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಫಸ್ಟ್ ಲೆವೆಲ್ ಯಾಕಂದರೆ ನನಗೂ ಬೇಕು, ನಿಮಗೂ ಬೇಕು. ಸೊ ಹಾಗಾಗಿ ನೀವು ಯಾರ್ಯಾರು ಆಗಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ, ಕನ್ಫರ್ಮೇಷನ್ ಇರಬೇಕು. ಸೊ ಫಸ್ಟ್ ಲೆವೆಲ್ಗೆ ನೀವು ನನ್ನ ಚಾನಲ್ಗೆ ನೀವು ಜಾಯಿನ್ ಆದರೆ ಅಂದರೆ ನಾನು ಖಂಡಿತ ನಿಮಗೆ 2-3 ಡೇಸಲ್ಲಿ 100 ಸಬ್ಸ್ಕ್ರೈಬರ್ಸನ್ನು ಮಾಡಿಸ್ಕೊಡ್ತೀನಿ. ನೀವು ಆ ರೀತಿ ಮಾಡ್ಬೋದು. ಇಲ್ಲ ಬೇಕು ಅನ್ನೋರು ಸಹ ಆಗ್ಬೋದು. ಚಾನಲ್ ಮಾನಿಟೈಸೇಷನಿಗೆ ಬಂದವರೇನೇ ಬೇಕಾ ಅಂತೇನಿಲ್ಲ. ಇದು ಕಮ್ಮಿ ಇರೋರು ಸಹ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನೀವು ಅಲ್ಲಿ ನನಗೆ ಜಾಯಿನ್ ಆಗ್ಬೋದು. ನಾನು ನಿಮಗೆ ಮಾಡಿಸ್ಕೊಡ್ತೀನಿ. ಅಂದರೆ ಅವರು ಒಂದೇ ದಿನದಲ್ಲೇ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ನಾನು ಅವ್ರಿಗೆ ಸೆಂಡ್ ಮಾಡಿರ್ತೀನಿ. ಅವ್ರು ನೋಡ್ಕೊಂಡು ಯಾವಾಗ ಬೇಕಾದರೂ ಮಾಡಬಹುದು, ಒಬ್ಬೊಬ್ಬರೇ. ಸೊ ಹಾಗಾಗಿ ಒಂದು 2-3 ಡೇಸಲ್ಲಂತೂ ಆಗುತ್ತೆ. ಇದು ಒಂದು ನಾನು ನಿಮಗೆ ಹೊಸೊಬ್ಬರಿಗೆ ನಿಯರ್ ಇರೋರಿಗೆ ಹೇಳಬಲ್ಲೆ. ಸೊ ಈ ರೀತಿಯಾಗಿ ನೀವು ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ನಮ್ಮ ಎಫರ್ಟ್ ಇಲ್ದಲೇ ಯಾವುದೂ ಆಗಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರಯತ್ನ ಪಡಲೇಬೇಕು. ಸಬ್ಸ್ಕ್ರೈಬರ್ಸ್ ಕಡೆ ಗೇನ್ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಸೊ ಅದಾದ ತಕ್ಷಣ ಈ ರೀತಿಯಾಗಿ ನೀವು ಪ್ಲೇ ಲಿಸ್ಟನ್ನು ಮಾಡ್ಕೊಳ್ಳಿ. ಅದೇ ಮತ್ತು ನೀವು ನಿಮ್ಮದೇ ಒಂದು ಮೊಬೈಲಲ್ಲಿ ಅದೇ ಇಮೇಲ್ನ ಬಿಟ್ಬಿಟ್ಟು ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲೂ ಸಹ ನೀವು ಪ್ಲೇ ಮಾಡಿ. ಒಂದಿನ ಇದರಲ್ಲಿ, ಇನ್ನೊಂದು ದಿನ ಇದರಲ್ಲಿ ಅಂತೇಳಿ ಪ್ಲೇ ಮಾಡಿ ಕೈ ಬಿಡ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಬೇರೆಯವ್ರು ಇರ್ತಾರಲ್ವಾ, ಸೊ ಆ ಫ್ಯಾಮಿಲಿ ಮೆಂಬರ್ಸಲ್ಲೂ ಸಹ ಬೇರೆ ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಂದೊಂದಿನ ಒಂದೊಂದು ಪ್ಲೇ ಮಾಡಿನೂ ಸಹ ಬಿಟ್ಟು ಅವರನ್ನ ಮಾಡ್ಕೋಬೋದು. ನಿಮ್ಮದೇ ಚಾನಲ್ನ ನೀವೇ ಸಹ ನೋಡಬೇಡಿ ಅಷ್ಟೇ. ಸೊ ಇದಿಷ್ಟು ಮಾಹಿತಿ ಕೆಲವರಿಗೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಇದನ್ನು ನಿಮಗೆ ಪ್ರತಿದಿನ ಯಾವ ರೀತಿಯಾಗಿ ಹೊಸ್ತಿಲ ಪೂಜೆಯನ್ನು ಮಾಡಬೇಕು, ಹಬ್ಬ ಹರಿದಿನಗಳಲ್ಲಿ ಪೂಜೆ ವಿಧಾನ ಬೇರೆ ಆಗಿರುತ್ತೆ. ಆದರೆ ಪ್ರತಿದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಮಸ್ಕಾರ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹೊಸದಾಗಿ ನೋಡ್ತಾ ಇರೋರು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಬೆಳಗ್ಗೆ ಎದ್ದ ನಂತರ ಅಂದರೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ಫಸ್ಟು ಫ್ರೆಶ್ ಅಪ್ ಆಗಿಬಿಡಿ, ಕೈ ಮುಖ ನೀಟಾಗಿ ತೊಳ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಬಂದುಬಿಟ್ಟು ಪೊರ್ಕೆಗೆ ಕೈ ಹಾಕಿ ಕಸ ಗುಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಅದು ಸಹ ದೈವಿಕ ರೂಪದಲ್ಲಿ ನಾವು ಕಾಣ್ತೀವಿ. ನಮಸ್ಕಾರ ಮಾಡಿಬಿಟ್ಟು ತೊಗೋಬೇಕು ಅದನ್ನು. ಸೊ ಹಾಗಾಗಿ ಫಸ್ಟು ನೀವು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ನೀವು ಒಳಗಡೆಯಿಂದ ದೇವ್ರ ಮನೆಗೆ ಹೋಗ್ಬಿಟ್ಟು ಒಂದು ವಿಭೂತಿನೋ, ಕೆಲವ್ರಿಗೆ ದೇವ್ರ ಮನೆಗೆ ಹೋಗೋ ರೂಢಿ ಇರಲ್ಲ. ಸೊ ಆಗಿದ್ದರೆ ಹೊರಗಡೆನೇ ನೀವು ಕುಂಕುಮ ಇಟ್ಕೊಂಡಿರ್ತೀರ, ಡೈಲಿ ಹಚ್ಕೊಳ್ಳೋಕ್ಕೆ. ಒಂದು ಸಿಂಧೂರನ ಇಟ್ಕೊಂಡ್ಬಿಟ್ಟು ಅದಾದ ನಂತರ ಪೊರ್ಕೆನ ತೊಗೊಂಡ್ಬಿಟ್ಟು ಮನೆಯ ಒಳಗಿಂದ ಕಸ ನೋಡಿಕೊಂಡು ಹೊರಗಡೆ ಕಸ ಅಂಗಳದೆಲ್ಲ ಸಾರಿಸ್ಬಿಡಿ. ಅದಾದ ನಂತರ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಹೊಸ್ತಿಲ ಮೇಲೆ ಏನು ರಂಗೋಲಿ ಹಾಕಿರ್ತೀರಲ್ಲ ಆ ರಂಗೋಲಿಯನ್ನು ನೀಟಾಗಿ ಬಟ್ಟೆಯಿಂದ ಹೊರಗಡೆ ತೊಗೊಳ್ಳಿ. ಅದನ್ನು ಕಸದ ಜೊತೆ ಮಿಕ್ಸ್ ಮಾಡಿಬಿಡಿ. ಅದನ್ನು ಹೋಗ್ಬಿಟ್ಟು ಗಿಡದ ಬುಡಕ್ಕೆ ಹಾಕಿ ಅದಾದಮೇಲೆ ಹಸಿ ಬಟ್ಟೆ ಮಾಡಿಕೊಂಡು ನೀಟಾಗಿ ಎಲ್ಲೂ ಒಂದು ಸ್ವಲ್ಪನೂ ಬಿಡ್ಲಿಲ್ದಂಗೆ, ಕಸ ಇಲ್ದಂಗೆ ಹೊಸ್ತಿಲನ್ನು ನೀಟಾಗಿ ಒರೆಸ್ಕೋಬೇಕು. ಯಾವತ್ತೂ ಸ್ವಲ್ಪ ಹಿಂಗೆ ಕೈಯಲ್ಲಿ ಅಂದ್ಬಿಟ್ಟು ಅದು ರಾಡಿ ಹಾಗೆ ಇರುತ್ತೆ. ಅದ್ರ ಮೇಲೆ ಏನೂ ಹಾಕ್ಕೊಂಡೋಗಿ ಮಾಡಬಾರ್ದು. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒಂದು ಕಡೆಯಿಂದ ಹೊಸ್ತಿಲನ್ನು ಒರೆಸ್ಕೋಬೇಕು. ಆ ರೀತಿ ಮಾತ್ರ ಲಕ್ಷ್ಮಿಯಲ್ಲಿ ವಾಸಸ್ಥಳ ಅಂತ ಇರುತ್ತೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ಬಾಗಿಲನ್ನು ನಾವು ತೊಗೊಂಡಾಗ ಬಾಗಿಲಿನ ಬಲಭಾಗ ಅಂದರೆ ನಾವು ಬಾಗಿಲಿಗೆ ಆಪೋಸಿಟಾಗಿ ಕುಂತಿರ್ತೀವಿ, ನಮಗೆ ಎಡಭಾಗ ಆಗಿರುತ್ತೆ. ಬಾಗಿಲಿನ ಬಲಭಾಗದಲ್ಲಿ ಶ್ರೀದೇವಿ, ಬಾಗಿಲ ಎಡಭಾಗದಲ್ಲಿ ಭೂದೇವಿ, ಬಾಗಿಲ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರ ವಾಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಿವ ಪಾರ್ವತಿನೂ ಸಹ ಅಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಹೊಸ್ತಿಲ ಪೂಜೆ ಅಂತಕ್ಕಂಥದ್ದು ಒಂದು ಮನೆಗೆ ಹೊಸ್ತಿಲ ಪೂಜೆ ಬಹಳ ಮುಖ್ಯವಾಗಿರುತ್ತೆ. ಅದನ್ನು ತುಂಬ ಆಡಂಬರ ಅಲ್ಲದೆ ಇದ್ರೂ ನೇಮ ನಿತ್ಯದಿಂದ ನೀಟಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಪೂಜೆನ ಮಾಡ್ತಕ್ಕಂಥದ್ದು, ಅದಕ್ಕೆ ಶ್ರದ್ಧೆಯನ್ನು ಇಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಬಟ್ಟೆಯಿಂದ ಎಲ್ಲ ಒರೆಸಿದ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಇಲ್ಲಾಂದರೆ ಒಂದು ಬಟ್ಲಲ್ಲಿ ಯಾವಾಗಲೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಚ್ಚಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, ಅಂದರೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟು ಬಿಸಿಲಿಗೆ ಒಣಗಿಸಿರ್ಬೇಕು ಆ ಬಟ್ಲನ್ನು. ಸೊ ಅದಕ್ಕೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಇಡೀ ಒಂದು ಹೊಸ್ತಿಲಿಗೆ ಹಚ್ಚಿ ನೀಟಾಗಿ ಒರೆಸ್ಬೇಕು. ಅದಾದ ನಂತರ ನಿಮಗೆ ಇಷ್ಟವಾದ ರಂಗೋಲಿಯನ್ನು ಬಾಗಿಲ ಮೇಲೆ ಬಿಡ್ಬೋದು. ಬಾಗಿಲ ಮೇಲೂ ಕೆಲವರು ಬಿಡ್ತಾರೆ, ಬಾಗಿಲು ಕೆಳಗೂ ಸಹ ಬಿಡ್ತಾರೆ. ಯಾವುದು ತಪ್ಪಲ್ಲ, ಬಿಡಿ. ಆದರೆ ಬಾಗಿಲ ಮೇಲೆ
12 ಎಳೆಗಳು ಒಂದು ಕಡೆ, ಇನ್ನೊಂದು 12 ಎಳೆಗಳು, ಒಟ್ಟು 24 ಎಳೆಗಳು ಬರೋ ರೀತಿಯಲ್ಲಿ ನೀವು ರಂಗೋಲಿಯನ್ನು ಬಿಡ್ತಕ್ಕಂಥದ್ದು. ಹಾಗೆ ರಂಗೋಲಿಯನ್ನು ಇಂಟು ಅಂತೇಳಿ ಕೆಲವರು ರಂಗೋಲಿಯನ್ನು ಬಾಗಿಲ ಮೇಲೆ ಬಿಡ್ತಾರೆ. ಆ ರೀತಿ ಎಂದೂ ಮಾಡಬೇಡಿ. ಯಾಕಂದರೆ ಆ ರೀತಿ ಮಾಡಿದಾಗ ಲಕ್ಷ್ಮಿ ಒಳಗಡೆ ನಿಲ್ಲೋದಿಲ್ಲ. ದರಿದ್ರ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಅಂತ ನಾವು ಕರೆಯೋದಿಲ್ಲ, ಜ್ಯೇಷ್ಠ ಲಕ್ಷ್ಮಿ ಅಂತೇಳಿ ಕರಿತೀವಿ. ಕೆಲವರಿಗೆ ಗೊತ್ತಿರಲ್ಲ ಅಂತ ಹೇಳಿದೆ. ಸೊ ಇಬ್ಬರೂ ಭಾಗ್ಯಲಕ್ಷ್ಮಿ ಮತ್ತು ಆ ಜ್ಯೇಷ್ಠ ಲಕ್ಷ್ಮಿ ಇಬ್ಬರು ಬಾಗಿಲ ಹತ್ರ ನಿಂತಿರ್ತಾರಂತೆ. ಭಾಗ್ಯಲಕ್ಷ್ಮಿ ಒಂದ್ಸಲ ಹೊರಗೆ ಒಂದ್ಸಲ ಒಳಗೆ ನೋಡ್ತಾಳಂತೆ. ಒಳಗೋಗ್ಲಾ ಹೊರಗೋಗ್ಲಾ, ಒಳಗೋಗ್ಲಾ ಹೊರಗೋಗ್ಲಾ ಅಂತ ಹೇಳ್ಬಿಟ್ಟು. ಆದರೆ ಜ್ಯೇಷ್ಠ ಲಕ್ಷ್ಮಿ ಮಾತ್ರ ಒಳಗೇ ನೋಡ್ತಾ ಇರ್ತಾಳಂತೆ. ಯಾವಾಗ ತಪ್ಪು ನಡೀತಾವೋ, ಯಾವಾಗ ಏನು ಆಗುತ್ತೋ ಒಳಗೆ ಹೋಗ್ಲಿಕ್ಕೆ ಕಾಯ್ತಾ ಇರ್ತಾಳಂತೆ. ಎಲ್ಲೂ ನೋಡದೆ ಬರೀ ಒಳಗೆ ದಿಟ್ಟಿಸಿ ನೋಡ್ತಾ ಇರ್ತಾಳಂತೆ. ಹಾಗಾಗಿ ನಾವು ಮನೆ ಒಳಗಡೆ ಯಾವುದೇ ರೀತಿಯ ತಪ್ಪು ಅಪಚಾರಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅವಳು ಏನು ಮಾಡ್ತಾಳೆ, ಹೋಗಿ ಯಾವಾಗ ಯಾರಿಗೆ ಜಗಳ ಹಚ್ಚೋಣ, ಯಾವಾಗ ಯಾರಿಗೆ ಏನು ತೊಂದರೆ ಕೊಡೋಣ ಅಂತಲೇ ನೋಡ್ತಾ ಇರ್ತಾಳೆ. ಹಾಗಾಗಿ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕಾಟಾಚಾರಕ್ಕೆ ಅಂತೇಳಿ ಮಾಡಬೇಡಿ. ಶ್ರದ್ಧೆಯಿಂದ ನೀಟಾಗಿ ಮಾಡಿ. ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ. ಸಿಂಪಲ್ಲಾಗೆ ಅದು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಆ ರೀತಿ ಭಕ್ತಿಯಿಂದ ಮಾಡಿ. ಇಲ್ಲ ನೀವು ಕಸನೆಲ್ಲ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೇ ಮಾಡ್ತೀನಿ ಅಂದರೆ ಅದು ಒಳ್ಳೆಯದು. ನಿಮಗೆ ಟೈಮ್ ಇದೆ ಅಂದರೆ ಮಾಡಿ. ಇಲ್ಲ ಅಂದರೆ ನೀವಿಷ್ಟು ರಂಗೋಲಿಯನ್ನು ಹಾಕಿಬಿಟ್ಟು ಅದಾದಮೇಲೆ ಹೋಗಿ ಸ್ನಾನ ಆದಮೇಲೆ ಬಾಗಿಲಿಗೆ ಅಕ್ಷತೆ ಇಟ್ಬಿಟ್ಟು, ಹೂವನ್ನು ಇಟ್ಬಿಟ್ಟು, ಗಂಧ ಕುಂಕುಮ ಏನು ಇದನ್ನು ಮಾಡ್ತೀವೋ ನಾವು ಪೂಜೆನ, ಧೂಪವನ್ನು ಅದೆಲ್ಲ ಮಾಡ್ತಕ್ಕಂಥದ್ದು. ಇಲ್ಲಿ ಲಕ್ಷ್ಮಿ ಮಧ್ಯದಲ್ಲಿ, ಬಾಗಿಲ ಮಧ್ಯದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರ ವಾಸಸ್ಥಾನ ಇರುತ್ತೆ. ಹಾಗಾಗಿ ಅಲ್ಲಿ ಒಂದೆರಡು ಅಕ್ಷತೆಯನ್ನು ಇಟ್ಟರೆ ಒಳ್ಳೆಯದು. ಪ್ರತಿನಿತ್ಯ ಹೂವು ಇಡಲೇಬೇಕು ಅಂತೇನಿಲ್ಲ. ಇದ್ದರೆ ಇಡಿ, ಇಲ್ಲದೆ ಇದ್ದರೆ ಇಲ್ಲ. ರಂಗೋಲಿ, ಕುಂಕುಮ ಮತ್ತು ಅಕ್ಷತೆಯನ್ನು ಇಟ್ಟರೆ ಸಾಕು. ಹಬ್ಬ ಹರಿದಿನಗಳಲ್ಲಿ ನೀವು ಹೂವನ್ನು ಇಟ್ಬಿಟ್ಟು ನಿಮ್ಗೆ ಯಾವ ರೀತಿ ಬರುತ್ತೆ, ಯಾಕಂದರೆ ಕೆಲವರಿಗೆ ಪ್ರತಿದಿನ ಹೂ ಸಿಗ್ತಾ ಇರಲ್ಲ. ನೀವಿಷ್ಟು ಮಾಡಿದರೆ ಆಯಿತು. ಅಕ್ಷತೆಯನ್ನು ಅಲ್ಲಿ ಹಾಕಿ ಲಕ್ಷ್ಮೀನಾರಾಯಣರ ವಾಸಸ್ಥಾನ ಏನು ಮಧ್ಯೆ ಇರುತ್ತೋ ಅಲ್ಲಿ ಅಕ್ಷತೆಯನ್ನು ಇಟ್ಟರೂ ಸಹ ಅದು ದೇವರಿಗೆ ತೃಪ್ತಿನೇ. ಅಲ್ಲಿ ಲಕ್ಷ್ಮಿಗೆ ಖುಷಿಯನ್ನು ಪಡ್ತಾಳೆ. ಬಾಗಿಲ ವಿಚಾರಕ್ಕೆ ಬಂದಾಗ ಬಾಗಿಲ ಮೇಲೆ ಕೆಲವರು ಕೂತ್ಕೊಂಡು ನಿಂತ್ಕೊಳ್ಳೋ ಅಭ್ಯಾಸ, ಅಥವಾ ಬಾಗಿಲನ್ನು ತುಳ್ಕೊಂಡು ಓಡಾಡೋ ಅಭ್ಯಾಸ, ಅಥವಾ ಬಾಗಿಲ ಮೇಲೆ ಕೂತ್ಕೊಂಡು ತಲೆ ಬಾಚ್ಕೊಳ್ತಕ್ಕಂಥ ಅಭ್ಯಾಸ ಇದೆಲ್ಲ ಇರುತ್ತೆ. ಇದು ತುಂಬಾ ಮಹಾ ತಪ್ಪು. ಯಾಕಂದರೆ ಅಲ್ಲಿ ಹೇಳ್ದೆ ನಾನು ಆವಾಗಲೇ, ಯಾವುದಾದ್ರೂ ಒಂದು ತಪ್ಪು ಆಗಲಿ ಅಂತೇಳಿ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಕಾಯ್ತಾ ಇರ್ತಾಳೆ. ಹಾಗಾಗಿ ಅದು ಯಾವುದೋ ಕೆಲಸ ಮಾಡಬಾರ್ದು. ಮಕ್ಕಳಿಗೆ ಚಿಕ್ಕವರಿಂದನೇ ಹೇಳ್ಕೊಳ್ತಾ ಬರಬೇಕು. ಇದು ಬಾಗಿಲನ್ನು ತುಳಿಬಾರ್ದು. ಮಿಸ್ಸಾಗಿ ಬಾಗಿಲು ಏನಾದರೂ ಕಾಲಿಗೆ ಬಡಿತು ಅಂದರೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ಅದಾದಮೇಲೆ ಬರಬೇಕು ಅಂತೇಳ್ಬಿಟ್ಟು ನಾವು ಮುಂಚೆಯಿಂದನೇ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಳ್ತಾ ಬಂದರೆ ಮಕ್ಕಳು ಸಹ ರೂಢಿ ಮಾಡ್ಕೋತಾರೆ. ಹಾಗೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ, ಬಾಗಿಲಿಂದ ಆಚೆ ಒಬ್ಬರು ನಿಂತ್ಕೊಂಡು ಈಚೆ ಒಬ್ಬರು ನಿಂತ್ಕೊಂಡು ಏನಾದರೂ ಕೊಡು ತಗೊಳ್ಳೋ ವ್ಯವಹಾರ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಬಾರ್ದು. ಇಲ್ಲ ನೀವು ಬಾಗಿಲಿಂದ ಆಚೆ ಹೋಗ್ಬಿಟ್ಟು ಕೊಡಬೇಕು. ಒಂದು ವಸ್ತುಗಳನ್ನು, ದುಡ್ಡು, ಮತ್ತೊಂದು ಏನೋ ಕೊಡ್ತಾ ಇರ್ತಾರೆ. ನೀವು ಬಾಗಿಲಿಂದ ಆಚೆ ಹೋಗಿ ಕೊಡಿ. ಇಲ್ಲಾಂದರೆ ಆಚೆ ಇರೋರನ್ನೇ ಬಾಗಿಲಿಂದ ಒಳಗಡೆ ಕರೆದ್ಬಿಟ್ಟು ಕೊಡಿ. ಆ ರೀತಿ ಯಾವುದೊಂದೂ ಆಚೆ ಈಚೆ ನಿಂತ್ಕೊಂಡು ಕೊಡೋದು ತಗೊಳ್ಳೋದು ಮಾಡಬಾರ್ದು. ಏನೇ ವಸ್ತು ಆಗಿರಲಿ ಬಾಗಿಲಿಂದ ಆಚೆ ಹೋಗಿ ಕೊಡಬೇಕು, ಇಲ್ಲ ಬಾಗಿಲಿಂದ ಈಚೆ ಬಂದು ಕೊಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ಯಾರೂ ಸಹ ಆ ಬಾಗಿಲನ್ನು, ವಸ್ತುವನ್ನು ತುಳಿಬಾರ್ದು. ಅಂದರೆ ಹೊರಗಿನವ್ರು ಬಂದರೆ ತುಳಿಬೋದಾ ಅಂದರೆ, ಈಗ ಹೊರಗಿನವರು ಅವರು ಅತಿಥಿಗಳಾಗಿರ್ತಾರೆ, ಅವ್ರಿಗೆ ನಾವೇನೂ ಹೇಳೋಕ್ಕಾಗಲ್ಲ. ಅಂಥವರು ಮಿಸ್ ಆಗಿ ತುಳಿದಾಗಲೂ ಸಹ ಅದೇನು ದೋಷ ಆಗಲ್ಲ. ಆದರೆ ಅಲ್ಲಿ ಇರ್ತಕ್ಕಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ಆ ಥರ ತುಳಿಬಾರ್ದು. ಈಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಾಗಿಲು ಬರ್ತಾ ಇರ್ತೀವಿ, ಬಾಗಿಲು ದಾಟ್ತಾ ಇರ್ತೀವಿ, ಅಗಸಿ ಬರುತ್ತೆ, ಅಂದರೆ ಸೀನ್ತೀವಲ್ವ, ಆ ರೀತಿ ಬರುತ್ತೆ. ಆ ಟೈಮಲ್ಲಿ ಅಲ್ಲೇ ನಿಲ್ಲಬೇಕು. ಮನೇಲಿ ಇದ್ದವ್ರಿಗೆ ಯಾರಿಗಾರಿಗೂ ದೊಡ್ಡವರು ಒಂದು ಸ್ವಲ್ಪ ನೀರು ತಗೊಂಬಾರಮ್ಮ ಅಂತ ಹೇಳ್ಬಿಟ್ಟು ಆ ಹೊಸ್ತಿಲಿಗೆ ನೀರನ್ನು ಹಾಕಿ ಒಂದು ಚೂರು ಗಂಧವನ್ನು ಬೆಳೆದ್ಬಿಟ್ಟು, ಗಂಧದ ಕಡ್ಡಿ ಬೆಳಗ್ಬಿಟ್ಟು ಅದಾದ ನಂತರ ಒಳಗಡೆ ಹೋಗಬೇಕು. ಯಾಕಂದರೆ ಅದು ಸಹ ಪಾಪ ಆಗುತ್ತೆ. ಆ ರೀತಿಯಾಗಿ ಬಾಗಿಲ ಮೇಲೆ ಅಗಸಿ ಅಂತೇಳಿ ಅನ್ನೋದಾಗಲಿ, ಅಥವಾ ಉಫ್ ಅಂತೇಳಿ ಕೆಲವರು ದೀರ್ಘ ಉಸಿರನ್ನು ಒಳಗಿಡ್ತಿದ್ದಂಗೆ ತೊಗೊಂಡು ಬರ್ತಾ ಇರ್ತಾರೆ. ಅದು ಸಂತೂ ಮಹಾ ಪಾಪ ಅಂದರೆ ಪಾಪ ಅಂತ ಹೇಳ್ತಾರೆ. ಯಾಕಂದರೆ ಬೇರೆಯವರು ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಮಾಡ್ತಾರಲ್ಲ, ಆ ರೀತಿ ಮಾಡಿದಷ್ಟು ಒಂದು ಪಾಪವನ್ನು ಅದು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ರೀತಿ ಏನಾದರೂ ಅಲ್ಲಿ ಮಾಡಿದ ತಕ್ಷಣವೇ ಅಲ್ಲೇ ನಿಂತ್ಕೊಳ್ಳಿಕ್ಕೆ ಹೇಳಿಬಿಟ್ಟು ಮತ್ತೊಂದು ಸಲ ಬಾಗಿಲನ್ನು ಬಳೆದ್ಬಿಟ್ಟು ಮತ್ತೆ ಪೂಜೆ ಮಾಡಿ ಬಂದರೆ ಮತ್ತೆ ಅದು ಪಾಪ ನಿವಾರಣೆ ಆಗುತ್ತೆ ಅಂತೇಳಿ ಹಾಗೆ ಬರಬಾರ್ದು. ನಮ್ಮ ಅಜ್ಜ ಅವರು ನಾವೇನಾದ್ರು ಚಿಕ್ಕವರಿದ್ದಾಗ ಇನ್ ಕೇಸ್ ಏನಾದ್ರು ಒಳಗೆ ಬರ್ತಿದ್ದಂಗೆ ಅದ್ರ ಮೇಲೆ ಏನಾದರೂ ಅಗಸಿ ಅಂತ ಅಂದ್ವಿ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಚುಮ್ಮಿಸ್ಬಿಟ್ಟು ಊದಿನ ಕಡ್ಡಿಯನ್ನು ಬೆಳಗೋರು. ಈ ರೀತಿ ಎಲ್ಲ ಮಾಡೋ ಪದ್ಧತಿ ಇರಬೇಕು. ಯಾಕಂದರೆ ಅಲ್ಲಿ ಲಕ್ಷ್ಮಿಯ ವಾಸಸ್ಥಾನ, ಒಂದು ಮನೆಗೆ ಮಹಾದ್ವಾರ, ಆ ಬಾಗಿಲು ತುಂಬಾ ಮುಖ್ಯ. ಪ್ರತಿಯೊಂದು ದೈವ ಅಲ್ಲಿ ಕೂತು ಕಾಯ್ತಾ ಇರುತ್ತೆ ಅಂತೇಳಿ ಹೇಳ್ತಾರೆ. ಮುಖ್ಯವಾಗಿ ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು. ಅಂತಹ ಲಕ್ಷ್ಮಿ ಮೇಲೆ ಆ ರೀತಿ ಎಲ್ಲ ಮಾಡಬಾರ್ದು. ಹಾಗಾಗಿ ಬಾಗಿಲನ್ನು, ಹೊಸ್ತಿಲನ್ನು ತುಳಿಯೋದಾಗಲಿ, ಕುತ್ಕೊಳ್ಳೋದಾಗಲಿ, ಬಡಿಸ್ಕೊಂಡು ಹೋಗೋದಾಗಲಿ ಮಾಡಬಾರ್ದು. ಇನ್ನೂ ಒಂದು, ಯಾವುದಾದ್ರೂ ವಸ್ತುಗಳನ್ನು ಮನೆ ಒಳಗೆ ತರ್ತಾ ಇರ್ತಾರೆ, ಹೊರಗಡೆ ತಗೊಂಡು ಹೋಗ್ತಿರ್ತಾರೆ. ಆಗ ಹಿರಿಯರು ತುಂಬ ಹೇಳ್ತಾರೆ, ಬಾಗಿಲಿಗೆ ಬಡಿಸ್ಬೇಡಿ, ಹುಷಾರಾಗಿ ತನ್ನಿ ಅಂತೇಳಿ. ಆ ರೀತಿ ಯಾವುದೇ ಮುಕ್ಕುಗಳನ್ನು ಮಾಡಬಾರ್ದು. ಇದಿಷ್ಟು ಬಾಗಿಲಿಗೆ ಇರ್ತಕ್ಕಂತಹ ಒಂದು ವಿಶೇಷವಾದಂಥದ್ದು
ಹಾಗೆಯೇ ಬಾಗಿಲಿಗೆ ನಾನು ಮುಂದೆ ಹೇಳಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ, ಕುಂಕುಮವನ್ನು ಇಡಬೇಕಾದ್ರೆ ಯಾವ ಬೆರಳಲ್ಲಿ ಇಡಬೇಕು ಅಂತ ನೋಡಿ. ಯಾವುದೇ ಕಾರಣಕ್ಕೂ ತೋರು ಬೆರಳು ಮತ್ತು ಕಿರುಬೆರಳು, ತೋರು ಬೆರಳು ಮತ್ತು ಕಿರುಬೆರಳಲ್ಲ ಅದರಲ್ಲಿ ಇದನ್ನು ಕುಂಕುಮ ಅರಿಶಿನ ಏನೂ ಇಡಬೇಡಿ. ಉಂಗುರ ಬೆರಳು, ಮಧ್ಯ ಬೆರಳು, ಹೆಬ್ಬೆರಳುಗಳನ್ನು ಬೇಕಾದರೆ ಬಳಸಿ. ಯಾವುದೇ ಕಾರಣಕ್ಕೂ ತೋರು ಬೆರಳು ಮತ್ತು ಕಿರುಬೆರಳನ್ನು ಹಚ್ಚಿಬಿಟ್ಟು ಕುಂಕುಮ ಇಡಲಿಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಆದರೂ ಆಯಿತು, ನಿಮ್ಮ ಹತ್ರ ಹೂಗಳಿದ್ರೆ ಹೂಗಳನ್ನು ಇಡಿ, ಇಲ್ಲ ಅಂದರೆ ಈ ರೀತಿ ಹಾಕಿಬಿಟ್ಟು ಇಷ್ಟೇ ರಂಗೋಲಿ ಹಾಕಬೇಕಾ ನೋಡಿ. 12 ಎಳೆ ರಂಗೋಲಿ ಬರಲಿ, ಅದಾದಮೇಲೆ ನಿಮ್ಮ ಇಷ್ಟ ಯಾವುದಾದ್ರೂ ರಂಗೋಲಿ ಹಾಕ್ಕೊಳ್ಳಿ. ಆದರೆ ಇಂಟು ಮಾರ್ಕಲ್ಲಿ ರಂಗೋಲಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಕೆಳಗಡೆ ರಂಗೋಲಿ ಹಾಕಬೇಕಾ ಬೇಡವಾ ಆ ಥರ ಏನೂ ಇಲ್ಲ, ನಿಮ್ಮ ಇಷ್ಟ, ನೀವು ಯಾವ ರೀತಿ ಹಾಕ್ಕೊಂಡು ಹೋಗ್ತೀರಾಗೆ. ಇನ್ನೂ ಕೆಲವ್ರದ್ದು ಒಂದು ಡೌಟ್ ಇದೆ, ಬಾಗಿಲ ಮೇಲೆ ಪಾದನ ಬಿಡಿಸ್ಬೇಡಿ, ನಾವು ಪಾದನ ದಾಟ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ. ದೇವರ ವಾಸಸ್ಥಾನನೇ ಬಾಗಿಲ ಮೇಲೆ ಇರುತ್ತೆ, ಅದನ್ನು ನಾವು ದಾಟ್ಕೊಂಡು ಹೋಗ್ತಾ ಇರ್ತೀವಿ, ಆಗೇನೋ ಅನಿಸಲ್ವಾ. ಸೊ ಹಾಗಾಗಿ ಆ ಥರ ಏನು ತಪ್ಪಿಲ್ಲ. ಬಾಗಿಲ ಹೊರಗಡೆ ಕುತ್ಕೊಂಡು ಮಾಡಬೇಕಾ ಬಾಗಿಲ ಒಳಗಡೆ ಕುತ್ಕೊಂಡು ಮಾಡಬೇಕಾ ಪೂಜೆನ ಅಂತಂದಾಗ ಅವರವ್ರ ಮನೇಲಿ ಯಾವ ರೀತಿ ರೂಢಿಸ್ಕೊಂಡು ಬಂದಿರ್ತಾರೆ ಆ ರೀತಿ ಮಾಡಿ, ಏನೂ ತಪ್ಪಿಲ್ಲ. ಕೆಲವರು ಏನು ಮಾಡ್ತಾರೆ, ಮನೆ ಸೊಸೆ ಆಕೆ ಲಕ್ಷ್ಮಿ ಬರ್ತಿರ್ತಾಳೆ, ಮನೆ ಒಳಗಡೆ ನಿಂತ್ಬಿಟ್ಟು ಆಕೆನ ಪೂಜೆ ಮಾಡಿ ಮಾಡ್ಕೊಳ್ತಾರೆ. ಅದೂ ಸಹ ಏನೂ ತಪ್ಪಿಲ್ಲ. ಹೊರಗಡೆನಾದರೂ ಮಾಡಿ ಇಲ್ಲ ಒಳಗಡೆನಾದರೂ ಮಾಡಿ, ಅದರಲ್ಲೇನು ಕನ್ಫ್ಯೂಷನ್ಸ್ ಇಲ್ಲ. ನಾವು ಒಂದು ಹೇಳಿದಾಗ ಏನಾದರೂ ಒಬ್ಬರನ್ನ ಮುತ್ತೈದೆನ ಒಳಗಡೆ ಕರ್ಕೋಬೇಕಾದ್ರೆ ಅಥವಾ ಮದುವೆ ಆಗಿ ಮನೆ ಸೊಸೆಯನ್ನು ಆ ಲಕ್ಷ್ಮಿಯನ್ನು ಒಳಗಡೆ ಕರ್ಕೋಬೇಕಾದ್ರೆ ಇದೇ ರೀತಿಯಲ್ಲಿ ಮಾಡ್ತೀವಿ. ಆ ಥರ ಮಾಡಿದರೂ ಏನೂ ತಪ್ಪಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಬಾಗಿಲನ್ನು ತುಳಿಬಾರ್ದು ಅಂತೇಳಿ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಳ್ತಾ ಬಂದರೆ ಅವ್ರಿಗೂ ಸಹ ಒಂದು ಅದರ ಜ್ಞಾನ ಇರುತ್ತೆ. ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ. ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಿಂದ ಒಂದು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಈ ದಿನ ನಾನು ನಿಮಗೆ ಯಾವುದೇ ರೀತಿಯ ಒಂದು ರೆಸಿಪಿ ಆಗಲಿ ಅಥವಾ ಮತ್ತೊಂದು ಯಾವುದೋ ಯೂಟ್ಯೂಬ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಏನಂದರೆ ಈ ದಿನ ನಾನು ಮೆಹಂದಿಯನ್ನು ಹಚ್ಕೊಳ್ಳೋಕ್ಕೂ ಮುಂಚೆ ಕೆಲವೊಂದು ವಿಷಯದ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ಯಾವ ರೀತಿಯಾಗಿ ಮೆಹಂದಿ ಹಚ್ಕೊಳ್ಳೋಕ್ಕೂ ಮುಂಚೆ ನಾವು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮೆಹಂದಿಯನ್ನು ಹಚ್ಚಬೇಕು ಅಂತ ಹೇಳ್ಬಿಟ್ಟು, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತೇಳಿ ಓಕೆ ಕೊಡಿ. ಯಾಕಂದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಾನು ಹೇಳ್ತಾನೆ ಇದ್ದೀನಿ, ನಮಗೆ ಯಾವುದೇ ರೀತಿಯ ಇನ್ಕಮ್ ಅನ್ನೋದಲ್ಲಿ ಬರೋದಿಲ್ಲ. ಏನು ಸಿಗುತ್ತೆ, ಒಂದು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಮೆಹಂದಿನ ಹಚ್ಚೋದು ನಮಗೆ ಗೊತ್ತೇ ಇದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಕೂದಲಾದ್ರೂ ಒಂದಾಯಿತು, ಇವಾಗ ಕಲರಿಂಗ್ ಬೇಕು ಅಂತನೋ ಅಥವಾ ನನಗೆ ತುಂಬ ಹೀಟ್ ಆಗ್ತಿದೆ ಅಂತನೋ, ಇದೆಲ್ಲ ಕಾರಣದಿಂದ ನಾವು ಮೆಹಂದಿಯನ್ನು ಹಚ್ತಾ ಇರ್ತೀವಿ. ಸೊ ಮೆಹಂದಿಯನ್ನು ಹಚ್ಲಿಕ್ಕೂ ಮುಂಚೆ ಏನನ್ನು ನಾವು ಅಬ್ಸರ್ವ್ ಮಾಡಬೇಕು, ಮೆಹಂದಿ ಹಚ್ಲಿಕ್ಕೂ ಮುಂಚೆ ನಾವು ಯಾವ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತೊಗೊಂಡಿರ್ಬೇಕು ಅಂತೇಳಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಜ್ಞಾನ ಇದೆ. ಏನಂದರೆ ಜಾಸ್ತಿ ಕೆಮಿಕಲ್ ಕಡೆ ಮೂವ್ ಆಗದೆ ಆಯುರ್ವೇದಿಕ್ ಹರ್ಬಲ್ ಕಡೆ ಮೂವ್ ಆಗಬೇಕು ಅನ್ನೋದು ಒಂದಿದೆ. ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಪ್ರಾಡಕ್ಟ್ ಸಿಕ್ಕರೆ ನಮಗೆ ಇನ್ನೂ ಒಳ್ಳೆಯದು ನಮಗೆ. ಯಾಕಂದರೆ ಇಂಥ ಒಂದು ಬ್ಯುಸಿ ಲೈಫಲ್ಲಿ ಇಷ್ಟು ಫಾಸ್ಟಾಗಿ ಓಡ್ತಾರೋ ಈ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಅಂತೇಳಿ ಗೊತ್ತಿದೆ. ಸೊ ಅಂಥದ್ರಲ್ಲಿ ಸ್ವಲ್ಪನಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಬಿಟ್ಟು ಯಾವ ರೀತಿಯಾಗಿ ನಾವು ಚೂಸ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಕೆಲವರಿಗೆ ಸಾಮಾನ್ಯವಾಗಿ ಕೆಲವೊಂದು ಡೌಟ್ಸ್ ಇರುತ್ತೆ. ಇಷ್ಟೊಂದು ಕಂಪ್ನೀಸ್ ಇದೆ, ಯಾವುದನ್ನು ನಾವು ಬ್ರ್ಯಾಂಡನ್ನು ತೊಗೋಬೇಕು, ಏನು ಎತ್ತ ಅಂತೇಳಿ ಬಂದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಹಾಗೆಯೇ ಮೆಹಂದಿನ ನಾವೇನು ಆಯ್ಕೆ ಮಾಡ್ಕೊಂಡು ತೊಗೊಂಡು ಬರ್ತೀವಿ, ಅದನ್ನು ಹಚ್ಕೋಬೇಕಾದ್ರೆ ಕೆಲವೊಂದು, ಅದು ಹಚ್ಕೊಳಕ್ಕೂ ಮುಂಚೆ ಕೆಲವೊಂದು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಏನಂದರೆ ನಾವೀಗ ಒಂದು ಐರನ್ ಪಾಟಲ್ಲಿ ತೊಗೊಂಡು ಹಚ್ಕೋತಾ ಇರ್ತೀವಿ. ಸೊ ಕಬ್ಬಿಣದ್ದು ಏನಾದರೂ ಒಂದು ಪಾತ್ರೆನೋ ಒಂದು ಹಂಚೋ ಏನೋ ಒಂದು ಸಿಗುತ್ತಲ್ವ, ಸೊ ಆ ಪಾತ್ರೆಯಲ್ಲಿ ಕಲಿಸ್ಕೊಂಡು ಹಚ್ಕೋಬೇಕಾದ್ರೆ ಏನನ್ನು ಅಬ್ಸರ್ವ್ ಮಾಡಿ, ನಾವು ಅದರಲ್ಲಿ ಐರನ್ ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಹೌದಾ? ಆದರೆ ಅದನ್ನು ಇಡೀ ದಿನ, ಈಗ ರಾತ್ರಿ ಕಲಿಸಿರ್ತೀವಿ, ಬೆಳಗ್ಗೆ ಹಚ್ಕೊಂಡು ಬಿಡಬೇಕು, ಇಲ್ಲ ಬೆಳಗ್ಗೆ ಕಲಿಸಿರ್ತೀವಿ, ಮಧ್ಯಾಹ್ನ ಇಲ್ಲ ಸಂಜೆ ಅಷ್ಟೊತ್ತಿಗೆ ಹಚ್ಕೊಂಡು ಬಿಡಬೇಕು. ಆ ರೀತಿಯಾಗಿದ್ದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ 2 ದಿನಕ್ಕಿಂತ ಜಾಸ್ತಿ ಇಡ್ತಾರೆ. ಅವಾಗ ಏನಾಗುತ್ತೆ, ಅದರಲ್ಲಿ ಲೈಟಲ್ಲಿ ಫಂಗಸ್ ಡೆವಲಪ್ ಆಗುತ್ತೆ. ಸೊ ಅದು ನಮ್ಮ ಏರ್ ಡ್ಯಾಮೇಜ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ.
ಅಷ್ಟು ಕೆಲವರಿಗೆ ಬೇಕಾದ್ರೆ ಹಚ್ಕೊಂಡು ನೋಡಿ, ಅದನ್ನ ಹಚ್ಚಿದ ಮೇಲೂ ಸಹ ಒಂಥರ ರಫ್ ಅನಿಸ್ತಾ ಇರುತ್ತೆ. ನಾವು ಮೆಹಂದಿನ ಯಾವ ಕಾರಣಕ್ಕೆ ಹಚ್ಚಿದ್ವಿ ಅನ್ನೋದು ಸಹ ಮರ್ತೋಗ್ಬಿಡುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಅದು ಫಂಗಸ್ ಬೆಳೆದಿರೋದು ಅಷ್ಟು ಒಳ್ಳೇದಲ್ಲ. ನಮಗೆ ತಲೆಯಲ್ಲಿ ಬೇರೆ ಥರದ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು, ಅದರಲ್ಲಿ ಹೀಚಿಂಗ್ ಇರ್ಬೋದು ಅಥವಾ ಡ್ಯಾಂಡ್ರಫ್ ಇಂದ ಮತ್ತೊಂದು. ಸೊ ಹಾಗಾಗಿ ನೀವು ಐರನ್ ಪಾಟಲ್ಲಿ ಮೆಹಂದಿನ ಕಲಸಿಡ್ತೀರಾ ಅಂದರೆ ಒಂದು ದಿನಕ್ಕೆ ಮಾತ್ರ, 2 ದಿನ ಅಂದರೆ ಬೆಳಗ್ಗೆ ಪೂರ್ತಿ ಕಲಸಿ ರಾತ್ರಿನೂ ಪೂರ್ತಿ ಇಟ್ಟು ನೆಕ್ಸ್ಟ್ ಡೇ ಹಚ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡಬೇಡಿ. ನೀವು ಬೆಳಗ್ಗೆ ಹಚ್ಕೋತೀರ ಅಂದರೆ ರಾತ್ರಿ ಕಲಸಿಡಿ, ಇಲ್ಲ ಬೆಳಗ್ಗೆ ಕಲಸಿಟ್ಬಿಟ್ಟು ಮಧ್ಯಾಹ್ನ ಇಲ್ಲ ಸಂಜೆ ಒಳಗಡೆ ಹಚ್ಕೊಂಡು ಹೆಡ್ ಬಾತ್ ಮಾಡಿದರೆ ಒಳ್ಳೆಯದು. ಹಾಗೆಯೇ ಮೆಹಂದಿಯನ್ನು ಎಷ್ಟೊತ್ತು ಕಲಸಿಡಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ. ಈಗ ನಾವು ಬರೀ ನರಿಶಿಂಗೋಸ್ಕರ, ಈಗ ನಾವು ಬರೀ ನರಿಶ್ಮೆಂಟ್ಗೋಸ್ಕರ ನಾವು ಮೆಹಂದಿನ ಕಲಿಸ್ತೀವಿ ಅಂದರೆ ನಮಗೆ ಒಂದು 4 ಅವರ್ಸ್ ಸಾಕಾಗುತ್ತೆ. ಇಲ್ಲ ನಾನು ಕಲರಿಂಗೋಸ್ಕರ ಮಾಡ್ಕೋತೀನಿ ಅಂದರೆ ನೀವು ರಾತ್ರಿ ಕಲಸಿಟ್ಟು ಬೆಳಗ್ಗೆ ಹಚ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಮೆಹಂದಿನ ಕಲಿಸ್ಬೇಕಾದ್ರೆ, ನಾವು ಮೆಹಂದಿನ ಹಚ್ಕೋಬೇಕಾದ್ರೆ ಯಾವ ಕಾರಣಕ್ಕಾಗಿ ಮೆಹಂದಿನ ಹಚ್ಕೊಳ್ತೀವಿ ಅನ್ನೋದು ಸ್ವಲ್ಪ ಮುಂಚೆ ಗೊತ್ತಿರಬೇಕು. ಮೆಹಂದಿನ ಬಿಳಿ ಕೂದಲಾಗಿರೋದು ಕಲರಿಂಗ್ ಆಗ್ಲಿಕ್ಕೋ ಅಥವಾ ಬಿಳಿ ಕೂದಲಾಗಿರೋದು ಕಪ್ಪಾಗ್ಲಿಕ್ಕೆ ಯಾವ ಕಾರಣಕ್ಕೋಸ್ಕರ ಹಚ್ಕೊಳ್ತೀವಿ ಅನ್ನೋದು, ಅದ್ರ ಮೇಲೆ ನಾವು ಏನೇನು ಅದ್ರ ಮೇಲೆ ಹಾಕ್ತೀವಿ, ಅದರೊಳಗಡೆ ಕಂಟೆಂಟನ್ನು ಏನೇನು ಮಿಕ್ಸ್ ಮಾಡ್ಕೊಂಡು ಹಚ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮೊದಲು ನಾವು ಯಾವುದಕ್ಕೋಸ್ಕರ ಹಚ್ಕೋತಾವೆ ಅನ್ನೋದು ಮೊದಲು ಗೊತ್ತಿರಬೇಕು. ಹಾಗೆ ಮೆಹಂದಿನ ಹಚ್ಕೋಬೇಕಾದ್ರೆ ನಾವೀಗ ಮೆಹಂದಿನ ನೀವು ವೀಕ್ಲಿ ಹಚ್ಕೋತೀರಾ, ಮೆಹಂದಿ ಒಂದು ವಾರ ಬಿಟ್ಟು ಒಂದು ವಾರ ಹಿಂಗೆ ಕಂಟಿನ್ಯೂ ಹಚ್ತಾ ಇರ್ತೀರಾ ಅಂದರೆ ನೀವು ಮೆಹಂದಿ ಹಚ್ಚಿದ ಮೇಲೆ ಒಂದು 45 ನಿಮಿಷದಿಂದ 1 ಗಂಟೆ ಸಾಕಾಗತ್ತೆ. ಇಲ್ಲ ನೀವು ಮಂತ್ಲಿ 1 ಟೈಮ್ ಹಚ್ತೀರಾ ಅಂದರೆ 1.5 ಇಂದ 2 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದರೆ ಮೆಹಂದಿಗೂ ಒಂದು ಟೈಮ್ ಅಂತ ಇರುತ್ತೆ, ಅದು ಎಷ್ಟು ಟೈಮ್ ನಮ್ಮ ತಲೆಯಲ್ಲಿರುತ್ತೋ ಅಷ್ಟು ಅದು ನಮಗೆ ಅದು ಏನು ಕೆಲಸ ಮಾಡಬೇಕಾಗಿರುತ್ತಲ್ಲ ಆ ಕೆಲಸನ ಮಾಡುತ್ತೆ. ಇಲ್ಲ ಮೆಹಂದಿ ನಾವು ಯಾವ ಕಾರಣಕ್ಕೆ ಹಚ್ಕೊಂಡಿರ್ತೀವಿ ಅಂತೇಳಿ, ಸೊ ಆ ನರಿಶ್ಮೆಂಟನ್ನು ಮತ್ತೆ ಅದು ವಾಪಸ್ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ವಾಪಸ್ ಹೋಗುತ್ತೆ. ಸೊ ಆವಾಗ ಕೂದಲೆಲ್ಲ ಫುಲ್ಲು ರಫ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಹಚ್ಕೊಂಡು ಇಡೀ ದಿನ ಹಾಗೆ ಬಿಟ್ಬಿಟ್ಟು ಸಂಜೆ ತಲೆ ಸ್ನಾನ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಪೂರ್ತಿ ಒಣಗಲಿಕ್ಕೆ ಬಿಸಿಲಿಗೆ ನಿಲ್ತಾರೆ. ಒಂದು ಮೇನ್ ಆಗಿ ಯಾವತ್ತೇ ನಾವು ಮೆಹಂದಿನ ಹಚ್ಕೊಂಡ್ರು ಬಿಸಿಲಲ್ಲಿ ನಿಲ್ಬಾರ್ದು, ಅದು ಪೂರ್ತಿ ಡ್ರೈ ಆಗಿ ಒಣಗದೇ ಇರೋ ಥರ ನೋಡ್ಕೋಬೇಕು. ನಾವು ಹೊರಗಡೆ ಓದಬೇಕಾದ್ರೆ PGಯಲ್ಲಿ ಇದ್ದಾಗ, ಹಾಸ್ಟೆಲಲ್ಲಿ ಇದ್ದಾಗ ಎಲ್ಲ ನೋಡಿದ್ದೀವಲ್ಲ, ಹೇಗೆ ಮಾಡ್ತಿದ್ರು ಹುಡುಗಿರು ಅಂದರೆ ಬೆಳಗ್ಗೆ ಮೆಹಂದಿ ಹಚ್ಕೊಂಡು ಓದ್ಕೊಂಡು ಕೂತ್ಬಿಡೋದು, ಇಲ್ಲ ಯಾವುದಾದ್ರೂ ಮರದ ಕೆಳಗೋ ಅಲ್ಲಿ ಬಿಸಿಲು ಬೀಳೋ ಆ ಥರ ಎಲ್ಲ ಪೂರ್ತಿ ಬಿಸಿಲು ಪೂರ್ತಿ ಒಣಗೋ ಥರ ಕೂತ್ಕೊಂಡ್ಬಿಟ್ಟು ಮತ್ತೆ ಸಾಯಂಕಾಲ ತಲೆ ಸ್ನಾನ ಮಾಡ್ತಾಯಿದ್ರು. ಸೊ ಆ ಥರ ಮಾಡೋದು ತಪ್ಪು. ಯಾಕಂದರೆ ಮೆಹಂದಿಗೂ ಒಂದು ಟೈಮ್ ಅಂತ ಇರುತ್ತೆ, ನಾವು ಯಾವಾಗೋ ಹಚ್ಕೊಂಡು ಯಾವಾಗ ತೊಳ್ಕೊಂಡ್ರೆ ಅದು ಏನಾಗಬೇಕಾಗಿರುತ್ತೋ ಆ ಎಫೆಕ್ಟ್ನ ಬಿಟ್ಬಿಟ್ಟು ಮತ್ತೆ ಇನ್ನೊಂದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಮೆಹಂದಿ ಹಚ್ಕೊಂಡೆ ನನಗೆ ಏರ್ ಫಾಲ್ ಆಯಿತು, ಅಯ್ಯೋ ಮೆಹಂದಿ ಹಚ್ಕೊಂಡೆ ನನಗೆ ಹಿಂಗಾಯಿತು ಅನ್ನೋ ರೀಸನ್ ಆಗುತ್ತೆ. ಯಾಕಂದರೆ ಜಾಸ್ತಿ ತಲೆ ನೆಂದಷ್ಟು ನಮಗೆ ತಲೆಯಲ್ಲಿ ಒಟ್ಟು ಜಾಸ್ತಿ ಆಗುತ್ತೆ. ಕೆಲವರು ಅಂತಿರ್ತಾರೆ, ನಾನು ಮುಂಚಿನ ತಲೆಯಲ್ಲಿ ಒಟ್ಟಿರಲಿಲ್ಲ, ಮೆಹಂದಿ ಹಚ್ಚಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಒಟ್ಟು ಸ್ಟಾರ್ಟ್ ಆಯಿತು ಅಂತೇಳಿ. ಆ್ಯಕ್ಚುಲಿ ಮೆಹಂದಿ ಹಚ್ಚೋದೇ ಇದೆಲ್ಲ ನಿವಾರಣೆ ಆಗಲಿ ಅಂತೇಳಿ. ಸೊ ನಮಗೆ ಸರಿಯಾಗಿ ಗೊತ್ತಿಲ್ಲದಲೇ ಮೆಹಂದಿನ ಹಚ್ಚೋದು ತಪ್ಪು. ಈ ಥರ ಜಾಸ್ತಿ ತಲೆ ಕೂದಲು ಎಂತಾಗ ಏನಾಗುತ್ತೆ ಅಂದರೆ ಸ್ಕಾಲ್ಪು ಜಾಸ್ತಿ ಆಗುತ್ತೆ. ಹಾಗೆಯೇ ನಾವು ಮೆಹಂದಿನ ಹಚ್ಚಿದ ಮೇಲೆ ಅದನ್ನು ಆಲ್ಮೋಸ್ಟ್ ನೆರಳಲ್ಲೇ ಇರಬೇಕು, ಗಾಳಿಗೆ ಅದು ಸ್ವಲ್ಪ ಡ್ರೈ ಆಗಬೇಕು ವಿನಃ ಪೂರ್ತಿ ಒಣಗಬಾರ್ದು. ಇನ್ ಕೇಸ್ ನೀವು ಇನ್ನೂ ಚಾನ್ಸ್ ಸಿಕ್ತು ಅಂದರೆ, ಸೊ ನೀವು ಮೆಹಂದಿನ ಹಚ್ಚಿದ ಮೇಲೆ ಕಾಟನ್ ಬಟ್ಟೆಯಿಂದನಾದರೂ ಅದನ್ನು ಸುತ್ಕೊಳ್ಬೋದು. ನಾವು ತಲೆಸ್ನಾನ ಮಾಡಿದಾಗ ಯಾವ ರೀತಿಯಾಗಿ ಬಟ್ಟೆನೆಲ್ಲ ಕವರ್ ಮಾಡ್ಕೊಂಡಿರ್ತೀವಲ್ಲ ಆ ಥರ ಅದು ಕವರ್ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ವ ಅದರಿಂದನೂ ಸಹ ಕಟ್ಕೋಬೋದು, ಅದರಿಂದನೂ ಕವರ್ ಮಾಡ್ಕೋಬೋದು. ಅಯ್ಯೋ ಅದು ಪೂರ್ತಿ ನೆಂದೋಗಲ್ವಾ ಅಂತ, ಅದು ಅಷ್ಟು ಅಬ್ಸರ್ವ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ತುಂಬ ಹೊತ್ತು ಬಿಡಬಾರ್ದು, 1 ಗಂಟೆ 1.5 ಗಂಟೆ ಮ್ಯಾಕ್ಸಿಮಮ್ ಅಂದರೆ 2 ಗಂಟೆ ಸಾಕು, ಅದಕ್ಕಿಂತ ಜಾಸ್ತಿ ಬಿಡಬೇಡಿ. ಯಾಕಂದರೆ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಅದು ಆ್ಯಕ್ಟಿವ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಇನ್ನೊಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಇಷ್ಟನ್ನು ಸಹ ಅಬ್ಸರ್ವ್ ಮಾಡ್ಕೋಬೇಕು. ಕಂಪ್ನೀಸನ್ನು ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಅದ್ರಲ್ಲಿ PPT ಕಂಟೆಂಟ್ ಎಲ್ಲ ಇರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಿಟ್ಟು ಸಹ ಎಲ್ಲ ಕಂಪ್ನೀಸು ಅದನ್ನು ಎಕ್ಸಿಬಿಟ್ ಮಾಡಲ್ಲ, ತೋರಿಸೋದಿಲ್ಲ ಅದರಲ್ಲಿ ಏನೇನು ಹಾಕಿದ್ದೀವಿ ಅಂತೇಳಿ. ಬ್ರಾಕೆಟಲ್ಲಿ ಬೇಸ್ಡ್ QR ಅಂತೇಳಿ ಹಾಕ್ಬಿಟ್ಟಿರ್ತಾರೆ, ಅಂದರೆ ಅದರೊಳಗಡೆ ಇನ್ನೂ ಕೆಲವೊಂದು ಕಂಟೆಂಟ್ ಇದೆ, ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ತಲೆ ಸ್ನಾನ ಮಾಡಬೇಕಾದ್ರೆ, ಮೆಹಂದಿ ಹಚ್ಚಿ ತಲೆ ಸ್ನಾನವನ್ನು ಮಾಡಬೇಕಾದ್ರೆ ಕೆಲವರು ಕೂದಲನ್ನ ಆರಿಸ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಟವಲ್ ತೊಗೊಂಡು ಪಟ್ಟ 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 ಹೊಡ್ಕೊಳ್ಳೋದಿರ್ಬೋದು, ಅಥವಾ ಫುಲ್ ರಬ್ ಮಾಡಿ ಉಜ್ಜೋದಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಇಲ್ಲ ಕೋಲ್ ತೊಗೊಂಡು ಅದನ್ನು ಸಹ ಪಟ್ ಪಟ್ ಅಂತ ಹೊಡಿತಾ ಇರ್ತಾರೆ, ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪ್ಲಿಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಏರ್ಸು ಫುಲ್ಲು ಡ್ಯಾಮೇಜ್ ಆಗುತ್ತೆ, ನಮಗೆ ತುದಿ ಕೂದಲಲ್ಲಿ ಸ್ಪ್ಲಿಟ್ಸ್ ಆಗುತ್ತೆ. ನೀವು ತುಂಬ ಜನ ಅಂತ ನಾನು ತುದಿ ಕೂದಲು ತುಂಬ ಈಗ ಥರ ಆಳ್ಕೊಂಡಿದ್ದೆ, ಸ್ಪ್ಲಿಟ್ಸ್ ಆಗಿದೆ ಅಂತ, ಆ ಥರ ಸ್ಪ್ಲಿಟ್ಸ್ ಆದಾಗ ಏನಾಗುತ್ತೆ, ಏರ್ ಗ್ರೋತ್ ಆಗೋದಿಲ್ಲ. ಹಾಗಾಗಿ ನೀವು ಮೆಹಂದಿನ ಕಲಿಸ್ಕೋತೀರಾ ಅಂದಾಗ ಆ ಮೆಹಂದಿ ಜೊತೆ ಸ್ವಲ್ಪ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಮೆಹಂದಿನ ಕಲಸಿ ಹಚ್ಕೊಂಡ್ಮೇಲೆ ಅದು ತುಂಬ ಸಾಫ್ಟ್ ಅಂತ ಬರೋದಿಲ್ಲ, ಸ್ವಲ್ಪ ರಫ್ ಆಗೇ ಇರುತ್ತೆ.
ನಮಗೆ ಇನ್ನೊಂದು ಶಾಂಪು ಹಾಕ್ಕೊಂಡು ಸೀಗೆಕಾಯಿ ಹಾಕ್ಕೊಂಡು ತಲೆಸ್ನಾನ ಮಾಡಿದ್ಮೇಲೆ ನಮಗೆ ಆ ಸ್ಮೂತಿ ಸಿಗುತ್ತೆ. ಅಲ್ಲಿ ತನಕ ನಮಗೆ ಸ್ವಲ್ಪ ರಫ್ ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕೂದಲು ಎಳೆದಂಗೆ ಆಗಿಬಿಟ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವು ಮೆಹಂದಿ ಯಾವಾಗಲೇ ಕಲಿಸ್ತಾ ಇರಲಿ 1 ಸ್ಪೂನ್ ಅಷ್ಟು ಅದರೊಳಗಡೆ ಹಾಕೋಬೇಕು. ನೀವು ಯಾವುದಕ್ಕೋಸ್ಕರ ಮಾಡ್ತೀರಿ, ಕಲರಿಗೋಸ್ಕರ ಮಾಡ್ತಿದ್ರೆ ಆ ಥರ ಮಾಡ್ಕೋಬೋದು. ಇಲ್ಲ ನನಗೆ ಜಸ್ಟ್ ಕೂದಲು ತಂಪಾಗಿರಲಿಕ್ಕೆ ಅಥವಾ ನರಿಶಿಂಗೋಸ್ಕರ ಮಾಡ್ಕೋತೀನಿ ಅಂದರೆ ಮುಂಚೆನೇ ತಲೆಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಆಮೇಲೆ ಮೆಹಂದಿ ಹಚ್ಚಿದ್ರೂ ಆಗುತ್ತೆ. ನೀವು ಯಾವುದ್ರ ಮೇಲೆ ಮೆಹಂದಿ ಹಚ್ಕೋತಾ ಇರೋದ್ರ ಡಿಪೆಂಡ್ ಆಗಿರುತ್ತೆ. ಬಿಸಿಲಲ್ಲಿ ಒಣಗೋ ಥರ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಮೆಹಂದಿನ ಕಲಿಸ್ಕೋಬೇಕಾದ್ರೂ ಅಷ್ಟೇ ತುಂಬ ತೆಳ್ಳಗೆ ಮತ್ತು ತುಂಬ ದಪ್ಪ ಕಲಿಸ್ಕೋಬಾರ್ದು, ಮೀಡಿಯಮಲ್ಲಿ ಕಲಿಸ್ಕೊಳ್ಳಿ. ಸೊ ಅದು ತಲೆಗೆ ಚೆನ್ನಾಗಿ ಅಬ್ಸರ್ವ್ ಆಗಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ನೀವು ಮೆಹಂದಿ ಹಚ್ಕೊಂಡು ದಿನ ಯಾವುದೇ ಕಾರಣಕ್ಕೂ ಶಾಂಪೂ ಆಗಲಿ ಸೀಗೆಕಾಯಿ ಆಗಲಿ ಹಾಕ್ಕೊಂಡು ಸ್ನಾನ ಮಾಡಬೇಡಿ, ತಲೆ ಸ್ನಾನ ಮಾಡಬೇಡಿ. ಆವತ್ತಿನ ದಿನ ಬರೀ ಪ್ಲೇನ್ ವಾಟ್ರಲ್ಲಿ, ತುಂಬ ಬಿಸಿನೀರು ಬೇಡ, ತಣ್ಣಗೆ ನೀರು ಬೇಡ, ತುಂಬ ಕೋಲ್ಡ್ ವಾಟ್ರು ಬೇಡ, ಸ್ವಲ್ಪ ನಚ್ಚಬೆಚ್ಚಗಿರಲಿ. ಓಕೆ, ಸ್ವಲ್ಪ ವಾರ್ಮ್ ಆ ಥರ ಇದ್ದರೆ ಓಕೆ ಅಷ್ಟೇ. ತುಂಬ ಬಿಸಿ, ಕೆಲವರಿಗೆ ತುಂಬ ರೂಢಿ ಇರುತ್ತೆ, ನನಗೆ ತುಂಬ ಬಿಸಿ ನೀರೇ ಬೇಕು, ಬಿಸಿನೀರು ಇಲ್ಲದೆ ನನಗೆ ಆಗಲ್ಲ ಅಂತೇಳಿ. ಆ ಥರ ಬಿಸಿನೀರನ್ನು ಹಾಕ್ಕೊಂಡಾಗ ನಮಗೆ ಕೂದಲಿನ ರೂಟ್ಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಬೇಡಿ. ಆದಷ್ಟು ನಚ್ಚಬೆಚ್ಚಗೆ ನೀರಲ್ಲಿ ಸ್ವಲ್ಪ ನಾರ್ಮಲ್ ವಾಟ್ರಲ್ಲಿ ಸ್ನಾನ ಮಾಡಿ. ಅಲ್ಲ ಫುಲ್ಲು ಕೋಲ್ಡ್ ವಾಟ್ರ್ ಇಲ್ಲ ಫುಲ್ಲು ಬಿಸಿನೀರು ಆ ಥರ ಸ್ನಾನಗಳನ್ನು ಮಾಡಬಾರ್ದು. ಹಾಗೆಯೇ ಯಾರಾದರೂ ನಿಮ್ಮ ಮನೆಗಳ ಹತ್ರ ಹಸಿ ಮೆಹಂದಿ ಸೊಪ್ಪು ಸಿಗ್ತಾ ಇತ್ತು ಅಂದರೆ ಹಾಗೆ ಡೈರೆಕ್ಟಾಗಿ ರುಬ್ಬಿ ಹಚ್ಕೋಬೇಡಿ. ಅದನ್ನು ಸ್ವಲ್ಪ ಎಲೆನ ಒಣಗಿಸ್ಬಿಟ್ಟು ಅದನ್ನು ರುಬ್ಬಿಬಿಟ್ಟು ಹಚ್ಕೊಳ್ಳಿ. ಯಾಕಂದರೆ ತುಂಬ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಬೇಸಿಗೆಯಲ್ಲಿ ಇದ್ದರೆ ಓಕೆ, ನನಗೆ ಬಾಡಿ ತುಂಬ ಹೀಟ್ ಇದೆ ಅಂದರೆ ಅಂಥವ್ರು ಹಚ್ಕೊಂಡ್ರು ಓಕೆ. ಆದರೆ ಕೆಲವರು ನಾರ್ಮಲ್ ಇರೋರು ಅಥವಾ ಕೋಲ್ಡ್ ಬಾಡಿ ಅಂತ ಇರ್ತಾರಲ್ಲ, ಸೊ ಆ ಥರ ಶೀತ್ ಮೈ ಅಂತಾರಲ್ವ, ಸೊ ಆ ಥರದವರು ಆ ರೀತಿಗೆ ಡೈರೆಕ್ಟಾಗಿ ಸೊಪ್ಪನ್ನು ಹಚ್ಕೋಬೇಡಿ. ಇನ್ ಕೇಸ್ ನೀವೇನಾದರೂ ಹಚ್ಕೊಳ್ಳೋದಾದರೆ ನಾನು ಆ ಥರ ಶೀತ ಆಗೋರಿಗೆ ಯಾವ ರೀತಿಯಾಗಿ ಮೆಹಂದಿನ ಕಲಿಸ್ಕೋಬೇಕು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲೆಯನ್ನು ಹಚ್ಕೊಳ್ಳೋದನ್ನು ಡೈರೆಕ್ಟಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಸೊ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಒತ್ಬಿಟ್ಟು ಆಲ್ ಅಂತೇಳಿ ಓಕೆ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ, ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಕ್ಕೆ ಮೆಹಂದಿನ ಹಚ್ಕೋಬೇಕಂತ ತುಂಬ ಆಸೆ ಇರುತ್ತೆ. ಆದರೆ ಮೆಹಂದಿ ಹಚ್ಕೊಂಡ್ರೆ ಸಾಕು ತುಂಬ ಶೀತ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಅಂಥವರು ನಾನು ಮೆಹಂದಿನ ಯಾವ ರೀತಿ ಬಳಸಬೇಕು ಅಂತೇಳಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಫಸ್ಟಿಗೆ 1 ಸ್ಪೂನಷ್ಟು ಲವಂಗನ ತೊಗೊಳ್ತಾ ಇದ್ದೀನಿ. ನಿಮ್ಮ ತಲೆ ಕೂದಲು ಎಷ್ಟು ದಟ್ಟ ಇದೆಯೋ ಅಷ್ಟು. ಕಡಿಮೆ ಇರೋರು ಕಡಿಮೆ ತೊಗೋಬೋದು, ಸ್ವಲ್ಪ ಜಾಸ್ತಿ ಇರೋರು ಜಾಸ್ತಿ ತೊಗೋಬೋದು. ಇಲ್ಲಿ ನಾನು 1 ಸ್ಪೂನಷ್ಟು, ಚಿಕ್ಕ 1 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಫಸ್ಟು ನಾನೀಗ ಲವಂಗವನ್ನು ಫಸ್ಟು 1-2 ಚೂರು ಪುಡಿ ಆಗೋ ರೀತಿಯಲ್ಲಿ ಜಜ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಈಗ ಇದನ್ನು ನೀರಲ್ಲಿ ಕಾಸಲಿಕ್ಕೆ ಇಡಬೇಕು. 1 ಲೋಟ ನೀರು ತೊಗೊಂಡಿದ್ದೀನಿ. ಈ ಪೌಡ್ರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಈ ನೀರು ಕುದ್ದು ಅರ್ಧ ಲೋಟ ಆಗಬೇಕು. ಅಂದರೆ ನಾವೇನು ಕಷಾಯ ಮಾಡಬೇಕಾದ್ರೆಲ್ಲ ತೊಗೊಂಡಿರ್ತೀವಲ್ಲ, 1 ಲೋಟ ಅರ್ಧ ಆಗೋ ತನಕ ಕುದಿಸ್ತೀವಲ್ಲ, ಅದೇ ರೀತಿಯಲ್ಲಿ ಇದನ್ನು ಸಹ ಕುದಿಸ್ಬೇಕು. ನಾನು ಕೇಳಿದ್ದೀನಿ, ತುಂಬ ಜನ ಇದು ಹೇಳ್ತಾರೆ, ನನಗಿಷ್ಟ ಮೆಹಂದಿ ಹಚ್ಕೊಳ್ಲಿಕ್ಕೆ, ಕಲರ್ ಮಾಡ್ಕೊಳ್ಲಿಕ್ಕೆ. ಸೊ ಆದರೆ ಮೆಹಂದಿ ಹಚ್ಕೊಂಡ್ರೆ ಸಾಕು ಸಿಕ್ಕಾಪಟ್ಟೆ ಶೀತ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕಾರಣದಿಂದ ನಾನು ಮೆಹಂದಿನೇ ಹಚ್ಕೊಳಕ್ಕೆ ಹೋಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ. ಸೊ ಅಂಥವರು ಈ ಟಿಪ್ಸನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಲ್ಲ ಇದನ್ನು. ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮಧ್ಯದಲ್ಲಿ ನಾನು ಏನು ಹಾಕ್ತೀನಿ ಅನ್ನೋದು, ಆ್ಯಡ್ ಮಾಡ್ತೀನಿ ಅನ್ನೋದು ಹೋಗ್ಬಿಡುತ್ತೆ. ಹಾಗಾಗಿ ಇದು ನಾನಿಲ್ಲಿ ತೊಗೊಂಡಿರೋದು ಯಾವುದೇ ಪ್ಯಾಕೆಟ್ದಲ್ಲ, ನಾರ್ಮಲ್ ನಾವು ಅಂಗಡಿಗಳಲ್ಲಿ ತೊಗೊಂಡು ಬರ್ತೀವಲ್ಲ, ಲೂಸ್ ಪೌಡ್ರ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಗ್ರಂಥಿಗೆ ಹಂಡಿಗಳಲ್ಲಿ ಸಿಗುತ್ತೆ, ಅಲ್ಲಿ ತೊಗೊಂಡು ಬಂದಿದ್ದು. ಈಗ ಇದು ನೀರು ಕುದ್ದಿದೆ, ಅರ್ಧ ಆಗಿದೆ, ತಣಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ನೀರು ತಣ್ಣಗಾದ್ಮೇಲೆ ಮೆಹಂದಿ ಪೌಡ್ರ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಶೋಧಿಸ್ಕೋಬಹುದು. ನಾನಿಲ್ಲಿ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಪೌಡ್ರ್ ಅದರಿಂದ ತಳದಲ್ಲಿ ಕೂತಿರುತ್ತೆ, ಹಾಗಾಗಿ ಶೋಧಿಸ್ಕೋತಾ ಇಲ್ಲ. ಹಾಗೆ ತಿಳಿ ನೀರನ್ನೇ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕೋತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಒಂದು ಪಕ್ಷದಲ್ಲಿ ಈ ನೀರು ಏನಾದರೂ ಖಾಲಿ ಆಯಿತು ಅಂದರೆ ನೀವು ಇದಕ್ಕೆ ಆಲ್ಟರ್ನೇಟ್ ಆಗಿ ಹುಣಸೆ ಹಣ್ಣಿನ ಹುಳಿ ಇರ್ಬೋದು, ಅಥವಾ ಮಜ್ಜಿಗೆ, ಮೊಸರು ಇವನು ಸಹ ಆ್ಯಡ್ ಮಾಡ್ಕೋಬೋದು. ಯಾವುದಾದ್ರೂ ಆ್ಯಡ್ ಮಾಡ್ಕೋಬಹುದು. ಮೆಹಂದಿನ ಕಾರಿಸ್ಲಿಕ್ಕೆ ತುಂಬ ಮೆಥಡ್ಸ್ ಇದೆ. ಅಂದರೆ ನಾವು ಯಾವ ರೀಸನ್ಗಾಗಿ ಕಲಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಕಂಟೆಂಟನ್ನು ಹಾಕಬೇಕಾಗತ್ತೆ. ಅಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಹಾಕಬೇಕಾಗತ್ತೆ. ಸೊ ನನಗೆ ಇದು ಇನ್ನೂ ಬೇಕು, ಹಾಗಾಗಿ ನಾನಿನ್ನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಸಹ ಆ್ಯಡ್ ಮಾಡ್ಕೋಬೋದು. ಇನ್ನು ಪಕ್ಷದಲ್ಲಿ ಹುಣಸೆ ಹುಳಿಯ ರಸವನ್ನು ಸಹ ಇದಕ್ಕೆ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಗಂಟದು ಪೂರ್ತಿ ಹೋಗದೆ ಇದ್ರೂ ಪರವಾಗಿಲ್ಲ. ಯಾಕಂದರೆ ನೆನೆ ಇಟ್ಟ ಮೇಲೆ ನೆಕ್ಸ್ಟ್ ನಾವು ಹಚ್ಕೊಳ್ಳೋತ್ತಿಗೆ ಅದು ಚೆನ್ನಾಗಿ ನೆಂದು ಗಂಟು ಸಹ ಕಡಿಮೆ ಆಗಿರುತ್ತೆ. ಆದರೂ ಅದಕ್ಕಿಂತ ಮುಂಚೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಗಂಟು ಇಲ್ದವ್ರ ರೀತಿಯಲ್ಲಿ ಈ ರೀತಿಯಾಗಿ ಎಲ್ಲನ ಮಿಕ್ಸ್ ಮಾಡಿ ಹೊಡ್ಕೋಬಹುದು.
ಹಾಗೆಯೇ ಇದಕ್ಕೆ ನಾನು 1 ಡ್ರಾಪ್ ನೀಲಗಿರಿ ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನ ನೀವು ಯಾವ ಕಂಪ್ನಿ ಯಾವ ಬ್ರ್ಯಾಂಡು ಅಂತೇನಿಲ್ಲ, ಆಲ್ಮೋಸ್ಟ್ ಸಿಗುತ್ತೆ ಇದು ಮೆಡಿಕಲ್ ಶಾಪ್ಸಲ್ಲಿ, ಕೆಲವೊಂದು ಶಾಪ್ಸಲ್ಲಿ ಸಿಗುತ್ತೆ, ಕೇಳಿ ಅದನ್ನು ಸಹ ಒಂದು ಹನಿನ ಹಾಕೋಬೋದು. ನಾವೀಗ ತಲೆನೋವು ಬಂದಾಗ ಹಾಗೆಲ್ಲ ಹಚ್ಕೋತಾ ಇರ್ತಾರೆ ನೋಡಿ, ಬಾಟ್ಲಲ್ಲಿ ಬರುತ್ತೆ. ಸೊ ಅದನ್ನು ಸಹ ನಾವಿಲ್ಲಿ ಬಳಸ್ಬೋದು. ಹಾಗೆಯೇ ನಾನೇನು ಲವಂಗ ತೊಗೊಂಡಿದ್ನಲ್ವ ಅದರದ್ದು ಸಹ ಆಯಿಲ್ ಸಿಗುತ್ತೆ, ಅದನ್ನು ಬಳಸ್ಬೋದು. ಇನ್ ಕೇಸ್ ಅದು ಸಿಗಲಿಲ್ಲ ಅಂದರೆ ಈ ರೀತಿ ಲವಂಗ ಪುಡಿಯನ್ನು ನೀವು ಹಾಕ್ಕೋಬೋದು. ನನ್ನ ಹತ್ರ ಈಗ ಖಾಲಿ ಆಗಿತ್ತು, ಹಾಗಾಗಿ ಲವಂಗದ ಪುಡಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಲವಂಗ, ಹಾಗಾಗಿ ಅದನ್ನೇ ತೋರಿಸಿದೆ. ನಿಮಗೆ ಇಲ್ಲಿ ನೀರು ಕಡಿಮೆ ಬೀಳ್ತಾ ಇತ್ತು ಅಂದರೆ, ಏನಾದರೂ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀವು ನೀರನ್ನು ತೊಗೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಕಲಿಸ್ಕೊಂಡು ಹಾಕೋಬೋದು. ಮಜ್ಜಿಗೆ ಸಿಗಲಿಲ್ಲ, ಮೊಸರು ಸಿಗಲಿಲ್ಲ ಅಂದ್ರೂ ಇದನ್ನು ಸಹ ಆಲ್ಟರ್ನೇಟ್ ಆಗಿ ಮಾಡ್ಕೋಬೋದು. ಇನ್ನೊಂದು ಮೆಹಂದಿನ ಕಲಸಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರಿನ ಅಂಶ ಇರೋ ರೀತಿ ಮಾಡಬೇಕು, ಯಾಕಂದರೆ ಅದು ಗಾಳಿ ಜೊತೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಇವಾಪ್ರೇಟ್ ಆಗಿಬಿಟ್ಟು. ಹಾಗಾಗಿ ನೀವು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಇನ್ನೂ ಅಬ್ಸರ್ವ್ ಆಗುತ್ತೆ ಗಾಳಿ ಜೊತೆ. ನೋಡಿ ನಾನು ನೀರು ಎಷ್ಟು ಹಾಕಿದ್ದೆ, ನೆಕ್ಸ್ಟ್ ಡೇ ನಾನು ಆ್ಯಕ್ಚುಲಿ ರಾತ್ರಿ ಕಲಸಿಟ್ಟಿದ್ದು ಬೆಳಗ್ಗೆ ಹಚ್ಕೊಳ್ಲಿಕ್ಕೆ ಅಂತ, ಕಲರು ಸಹ ಚೇಂಜ್ ಆಗಿದೆ, ನೀರನ್ನು ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದೆ, ಒಂದಿಷ್ಟು ಎವಾಪ್ರೇಟ್ ಆಗಿದೆ. ಸೊ ಇಷ್ಟು ಗಟ್ಟಿ ಇದ್ದರೆ ಓಕೆ. ಇದಕ್ಕೂ ನೀವು ಇನ್ನೂ ತೆಳ್ಳ ಬೇಕು ನನಗೆ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು, ಇಲ್ಲ ಆ ಕ್ಷಣದಲ್ಲೇ ಸ್ವಲ್ಪ ಮೊಸರು ಅಥವಾ ಅಲಿವೆರಾ ಇವುಗಳು ಸಹ ಹಾಕೋಬೋದು. ನಾನಿಲ್ಲಿ ಹಾಕೋತಾ ಇರೋದು ವಿಟಮಿನ್ ಇ ಟ್ಯಾಬ್ಲೆಟು, ಇದೂ ಸಹ ಏರ್ ಗ್ರೋತ್ ಆಗಲಿಕ್ಕೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದು ಎಣ್ಣೆ ಜಿಡ್ಡು ನೋಡಿ ಎಷ್ಟು ಜಿಡ್ಡಿದೆ, ಎಷ್ಟು ಶೈನಿ ಆಗಿದೆ. ಇದನ್ನು ಮುಖಕ್ಕೂ ಸಹ ಅಪ್ಲೈ ಮಾಡ್ಕೋತೀವಿ. ನಾನು ಇದನ್ನು ನಿನ್ನೆ ರಾತ್ರಿನೇ ಹಾಕಿಲ್ಲ, ಹಚ್ಕೊಳ್ಳೋಕ್ಕೂ ಮುಂಚೆ ಇನ್ನೇನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಅನ್ನೋ ಟೈಮಲ್ಲಿ ಒಂದು ಟ್ಯೂಬನ್ನು ಹಾಕ್ಬಿಟ್ಟು ಕಲಿಸ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ ಕಲರ್ ಈ ಕನ್ಸಿಸ್ಟೆನ್ಸಿ ಓಕೆ. ಇದಕ್ಕೂ ಸ್ವಲ್ಪ ತೆಳ್ಳ ಮಾಡ್ಕೊಂಡಂಗೆ ಇದನ್ನು ಮಾಡ್ಕೋಬೋದು. ಇದಕ್ಕಿಂತ ತೀರಾ ತೆಳ್ಳ ಮಾಡ್ಕೋಬೇಡಿ, ಯಾಕಂದರೆ ಅರ್ಧೋಗ್ಬಿಡುತ್ತೆ. ಇದಕ್ಕಿಂತ ಪೂರ್ತಿ ಗಟ್ಟಿನೂ ಬೇಡ, ಯಾಕಂದರೆ ಅದು ಹಿಡಿಯೋದಿಲ್ಲ. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಯಾಕಂದರೆ ಮೆಹಂದಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ಮೇಲೆ ನಮಗೆ ಅದು ಸಾಫ್ಟ್ನೆಸ್ ಅಂತ ಸಿಗಲ್ಲ, ಸ್ವಲ್ಪ ರಫ್ ಆಗಿ ಕಾಣುತ್ತೆ ಕೂದಲೆಲ್ಲನ, ಯಾಕಂದರೆ ನಾವಲ್ಲಿ ಶಾಂಪೂ ಹಾಕಿ ಅಥವಾ ಸೀಗೆಕಾಯಿ ಹಾಕಿ ಏನೂ ತೊಳೆದಿರಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ 1 ಸ್ಪೂನಷ್ಟು ಹಾಕೋಬೋದು. ನನಗೆ ಕಲರ್ ಬೇಕು ಅಂದರೆ ಇಷ್ಟು ಮಾಡಬೇಕು, ನನಗೆ ಕಲರ್ ಬೇಡ, ಜಸ್ಟ್ ತಲೆ ತಂಪಾಗಬೇಕು ಅಂದರೆ ನೀವು ತಲೆಗೆ ಡೈರೆಕ್ಟಾಗಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಮೆಹಂದಿನ ಅಪ್ಲೈ ಮಾಡಿದ್ರು ಆಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯ ಒಂದು ಹೇರ್ಸು ರಫ್ ಅನ್ನೋದು ಅಷ್ಟು ಜಾಸ್ತಿ ಸಿಗಲ್ಲ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಫಸ್ಟ್ ಹಚ್ಕೊಳ್ಳೋಕ್ಕೂ ಮುಂಚೆ ಏನು ಮಾಡಬೇಕು, ತಲೆಯಲ್ಲಿ ಏನಾದರೂ ಸಿಕ್ಕಿದ್ರೆ ಆ ಸಿಕ್ಕನ್ನೆಲ್ಲ ಬಿಡಿಸ್ಕೋಬೇಕು. ಅದಾದ ನಂತರ ನಮಗೆ ಲೇಯರ್ ಆಗಿ ಓಪನ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಲೇಯರ್ ಥರ ಓಪನ್ ಮಾಡಿಕೊಂಡು ಸ್ವಲ್ಪ 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 ಭಾಗನೇ ಹಚ್ಕೊತ ಬಂದು ಇಡೀ ತಲೆನ ಕವರ್ ಮಾಡ್ಕೋಬೇಕು. ಯಾವ ಭಾಗದಲ್ಲಿ ಜಾಸ್ತಿ ವೈಟ್ ಹೇರ್ಸ್ ಇರುತ್ತೆ, ನಿಮ್ಗೆ ಯಾವ ಕಾರಣಕ್ಕಾಗಿ ನೀವು ಹಚ್ತಾ ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗಿಲ್ಲಿ ಕೆಲವು ಸ್ವಲ್ಪ ವೈಟ್ ಹೇರ್ಸ್ ಇದೆ, ಸೊ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಈ ರೀತಿ ಲೇಯರಾಗಿ ಹಚ್ಕೊಂಡು ಬಂದರೆ ತಲೆನೂ ತಂಪಿರುತ್ತೆ. ಆ್ಯಕ್ಚುಲಿ ನಾನು ಈಗ ಹೇಳ್ತಾ ಇರೋ ಈ ಒಂದು ಏಲಕ್ಕಿ ಮತ್ತು ನೀಲಗಿರಿನ ಎಣ್ಣೆನ ಬಳಸೋದ್ರಿಂದ ನಮಗೆ ಈ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಹಚ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಯಾಕಂದರೆ ಚಳಿಗೆ ತಲೆ ಶೀತ ಹಿಡಿಯುತ್ತೆ ಅಂತೇಳಿ ಕೆಲವರು ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಂಥವರು ಇದು ಒಂದು ರೆಮಿಡಿಯನ್ನು ಮಾಡ್ಕೋಬೋದು. ಇದರಿಂದ ತಲೆ ಕೂದಲಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಕೂದಲು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದೇ ರೀತಿಯಲ್ಲಿ ನಮಗೇನಾದರೂ ಸ್ಕಾಲ್ಪಲ್ಲಿ ಏನಾದ್ರೂ ಸ್ವಲ್ಪ ಇನ್ಫೆಕ್ಷನ್ಸ್ ಆ ಥರ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ. ಈ ರೀತಿಯಾಗಿ ನೀಟಾಗಿ ಫುಲ್ ಕವರ್ ಮಾಡ್ಕೋಬೋದು. ಇಡೀ ತಲೆಗೆ ಹಚ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೋಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಅದಾದ ನಂತರ ಉಗುರು ಬೆಚ್ಚನ ನೀರಿನಲ್ಲಿ ಆದಷ್ಟು ತಣ್ಣೀರು ಮಾಡಿ, ಇಲ್ಲ ಚಳಿಗಾಲ ಇದೆಯಪ್ಪ ಅಂದರೆ ಉಗುರು ಬೆಚ್ಚನ ನೀರಿನಲ್ಲಿ ತಲೆ ಸ್ನಾನ ಮಾಡೋದು ಒಳ್ಳೆಯದು. ತುಂಬ ಬಿಸಿಯಾದ ನೀರನ್ನು ತಲೆಗೆ ಹಾಕೋಬಾರ್ದು. ಹಾಗೆ ಶಾಂಪು ಮತ್ತು ಯಾವುದೇ ರೀತಿಯ ಸೀಗೆಕಾಯಿಗಳನ್ನು ಹಾಕೋಬಾರ್ದು. ಮಾರನೇ ದಿನ ಎಣ್ಣೆನ ಹಚ್ಕೊಂಡ್ಬಿಟ್ಟು, ಅವತ್ತಿನ ದಿನ ಎಣ್ಣೆ ಹಚ್ಚಬೇಡಿ, ತಲೆ ಸ್ನಾನ ಮಾಡಿದ್ದೇನೆ ಅವತ್ತು ಎಣ್ಣೆ ಹಚ್ಚಬಾರ್ದು, ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ಎಣ್ಣೆ ಹಚ್ಬಿಟ್ಟು ನೀವು ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು. ಸೊ ಈ ಒಂದು ರೆಮಿಡಿ ಕೆಲವರಿಗೆ ಯೂಸ್ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೇಸ್ ವಿಡಿಯೋ ಮಾಡಿ ತುಂಬ ದಿನನೇ ಆಗಿತ್ತು. ಕೆಲವರ ಕಾರಣಗಳಿಂದ ನನಗೆ ಫೇಸ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹತ್ತತ್ರ 1 ಮಂತ್ ಆಯಿತು ಅನಿಸುತ್ತೆ ನಾನು ಫೇಸ್ ವಿಡಿಯೋನ ಮಾಡಿಬಿಟ್ಟು. ಓಕೆ, ಇವತ್ತೊಂದು ವಿಚಾರನ ಮಾತಾಡಬೇಕು ಅನ್ನಿಸ್ತು. ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದು ಸಹ ಇತ್ತು. ಸೊ ಈ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಅನ್ಕೋತೀನಿ. ಹಾಗೆಯೇ ಕೆಲವೊಂದು ಕ್ವಶನ್ಸ್ ಬರ್ತಾ ಇತ್ತು, ಯಾಕೆ ಇವಳು ಯೂಟ್ಯೂಬ್ ಮಾಡ್ತಿದ್ದಾಳೆ, ಅದರಿಂದ ಏನು ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಿಂದಲೂ ಸಹ ನಾವು ಅರ್ನಿಂಗ್ ಮಾಡ್ಬೋದು, ಅದರಿಂದಲೂ ಸಹ ಸ್ಯಾಲ್ರಿ ಇರುತ್ತೆ. ವಿಡಿಯೋ ಹಾಕಿದ ತಕ್ಷಣ ಏನು ನಮಗೆ ದುಡ್ಡು ಬರಲ್ಲ, ಬಟ್ ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಸ್ಯಾಲ್ರಿ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಅರ್ನಿಂಗ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಏನೋ ಮಾಡ್ತಾ ಇದ್ದೆ, ನನ್ನ ಟೈಮ್ ಪಾಸ್ಗೋಸ್ಕರ. ನನಗೆ ಅಲ್ಲಿ ಇಲ್ಲಿ ಕೂತು ಮಾತಾಡಲಿಕ್ಕೆ ಅದೆಲ್ಲ ಜಾಸ್ತಿ ಆಗ್ತಾ ಇರಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ. ಕೆಲಸ ಅಂದರೆ ಮುಗ್ದೋಗ್ಬಿಡ್ತಿತ್ತು 10-11 ಗಂಟೆಗೆ. ನನ್ನ ಮಗಳು ಬೇರೆ 1.5 ವರ್ಷದವಳಿದ್ಲು. ಸೊ ನಾನು ಅವಳು 3 ವರ್ಷ ಆಗೋ ತನಕ ಸ್ಕೂಲಿಗೆ ಜಾಯ್ನ್ ಆಗಬಾರ್ದು ಅಂತ ಒಂದಿತ್ತು. ಸೊ ಹಾಗಾಗಿ ಮತ್ತೆ ಅದು ಡ್ರಾಪ್ ಮಾಡಿದ್ದೆ. ಸೊ ಆ ಒಂದು ಟೈಮನ್ನು ಕಳಿಬೇಕು ಅಂತ ಹೇಳ್ಬಿಟ್ಟು ಅವಳು ಮಲಗಿದಾಗ ಮಾಡಿದಾಗ, ಅಂದರೆ ತುಂಬ ಟೈಮ್ ಚೆನ್ನಾಗಿ ಮಲ್ಗೋಳು ಅವಳು. ಸೊ ಆ ಟೈಮೆಲ್ಲ ಹಾಗೆ ಉಳಿತಾ ಇತ್ತು. ಸೊ ಅಷ್ಟು ಟೈಮಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು
ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಇದನ್ನು ನಾನು ಅರ್ನಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದೆ ಯಾವಾಗಲೇ. ನನಗೊಂದು ಕಾನ್ಸೆಪ್ಟ್ ಇತ್ತು ಮಾಡಬೇಕು ಅಂತೇಳಿ. ಅದನ್ನು ಪಬ್ಲಿಕ್ ಮಾಡಬೇಕು ಅನ್ನೋ ಇಲ್ಲದೆ ಇದ್ರೂ ನನಗೆ ಪರ್ಸ್ನಲ್ಗೆ ನನ್ನ ಮೆಮೊರಿಗಂತ ಇಟ್ಕೋಬೇಕು ಅಂತಲೂ ಇತ್ತು. ನಾನು ಯೂಟ್ಯೂಬ್ನ ಹೆಂಗೆ ಸ್ಟಾರ್ಟ್ ಮಾಡಿದೆ, ನನಗೆ ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡಿದ್ರು ಎಲ್ಲದನ್ನೂ ಸಹ ನಾನು ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ಯಾಕೆ ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದರಿಂದನೂ ಸಹ ಅರ್ನಿಂಗ್ ಇದೆ, ಮಾಡ್ಬೋದು ಅಂತೇಳಿ. ಬಟ್ ರೂಲ್ಸ್ ಇದೆ, ಆ ರೂಲ್ಸನ್ನು ಫಾಲೋ ಮಾಡಬೇಕು. ವಿತ್ ಫೇಸ್ ಮಾಡೋಕ್ಕಾಗದೇ ಇದ್ರು ವಿತೌಟ್ ಫೇಸ್ ಸಹ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಬ್ಲಾಗ್ ಚಾನಲ್ಸ್ ಸಹ ಇದೆ. ಸೊ ಅದನ್ನು ಮಾಡಬಹುದು ಅಂತ ಹೇಳಿರ್ತೀನಿ. ಸೊ ಇದರಿಂದನೂ ಸಹ ಅರ್ನಿಂಗ್ ಇದೆ. ಏನು ಇದು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಏನಂತೇಳಿ. ಇದು ಗೂಗಲ್ ಆಡ್ಸೆನ್ಸ್ ಸೆಲ್ಫಿ ಕ್ಯಾಮ್ರಾ ಇರೋದ್ರಿಂದ ಉಲ್ಟಾ ಕಾಣ್ತಾ ಇದೆ. ಓಕೆ, ನಿಮಗೆ ಇನ್ನೊಂದ್ಸಲ ಮತ್ತೆ ಹಾಕ್ತೀನಿ. ಏನಂದರೆ, ನಾನು ಡ್ರಾಪ್ ಮಾಡಿದ್ದೆ 1.5 ವರ್ಷ ಎಲ್ಲ ವೀಡಿಯೋಸು, 2 ವರ್ಷ ಮಾಡೋದು ಬಿಟ್ಟಿದ್ದೆ. ಅಂದರೆ 1 ವರ್ಷದಲ್ಲಿ 2 ವಿಡಿಯೋ, ಇನ್ನೊಂದು ವರ್ಷದಲ್ಲಿ 1 ವಿಡಿಯೋ ಆ ಥರ ಹೇಳಿ ಪೋಸ್ಟ್ ಮಾಡಿದ್ದೆ, ಇಲ್ಲ ಅಂತಲ್ಲ. ಮತ್ತೆ ಅವನ್ನೆಲ್ಲವೂ ಪ್ರೈವೇಟ್ ಮಾಡಿಟ್ಟಿದ್ದೆ. ಯಾಕೆ ಹಾಗೆ ಮಾಡಿದ್ದೆ ಅಂತಲೂ ಸಹ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಆಮೇಲೆ ನೆಕ್ಸ್ಟು ಹೇಳಿದ್ದೆ ನಿಮಗೆ ಡೆಲಿವರಿ ನಿಯರ್ ಇದೆ ಅಂತಂದಾಗ, ನಾನು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಡೆಲಿವರಿ ನಿಯರ್ ಇದೆ ಅಂತೇಳಿ ಹೇಳಿದಾಗ ನನಗೂ ಯೂಟ್ಯೂಬನ್ನು ಇತ್ತಲ್ವ ನಂದು, ನೋಡೋಣ ತಡಿ ಅಂತೇಳಿ ಒಂದ್ಸಲ OT ಸ್ಟುಡಿಯೋನು ಡಿಲೀಟ್ ಮಾಡಿಬಿಟ್ಟಿದ್ದೆ. ಅಂದರೆ ನಮಗೆ ಇದು ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ OT ಸ್ಟುಡಿಯೋನು ಸಹ ಇರುತ್ತಲ್ವ. ಸೊ ಅದರಲ್ಲೇ ನಮ್ಮ ಅನಾಲಿಟಿಕ್ಸ್ ಏನಿರುತ್ತೆ ಅಂತೇಳಿ ಎಲ್ಲ ಚೆಕ್ ಮಾಡ್ಕೋತಾ ಇರ್ತೀವಿ. ಸೊ ಮತ್ತೆ ನಾನು ಕೈ ಬಿಟ್ಟೆ. ನಾನು ಮತ್ತೆ ಅನಾಲಿಟಿಕ್ಸಲ್ಲಿ ವಾಚ್ ಅವರ್ ಅದನ್ನೇನು ಚೆಕ್ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ನೆಕ್ಸ್ಟು ಡೆಲಿವರಿ ಆಯಿತು. ಡೆಲಿವರಿ ಆಗಿ 2 ಮಂತ್ಸಲ್ಲಿ ನಮಗೇನೆ ಹಬ್ಬ ಬಂತು, ದಸರಾ ಹಬ್ಬ. ಸೊ ಆ ದಸರಾ ಹಬ್ಬದಲ್ಲಿ ನಾನೊಂದು ವಿಡಿಯೋನ ಹಾಕಿದ್ದೆ ದಸರಾ ರಿಲೇಟೆಡು. ಸೊ ಅದು ಚೆನ್ನಾಗಿ ಓಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ರನ್ ಆಗಿತ್ತು ನನಗೆ. ಆಮೇಲೆ ನೋಡೋಣ ತಡೆ ಅಂತೇಳಿ ನಾನು, ಸೊ ಸ್ಟಾರ್ಟಿಂಗಲ್ಲೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡೋಂಗಲ್ಲ. ಒಂದ್ಸಲ ಹಂಗೆ ಬೇಜಾರಾಗುತ್ತೆ ಅಂತೇಳಿ OT ಸ್ಟುಡಿಯೋನ ಚೆಕ್ ಮಾಡ್ಬೇಕಾದ್ರೆ ನೋಡಿದೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಅದನ್ನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ನಮ್ಮ ಸುತ್ತಮುತ್ತ ಯಾರೂ ಸಹ ಯೂಟ್ಯೂಬ್ ರಿಲೇಟೆಡ್ ಆ ಥರ ಯಾರಿಗೂ ಗೊತ್ತಿಲ್ಲ. ಸೊ ನಾನೇ ಹೊಸ್ದಾಗಿ ಮಾಡಿದ್ದು. ಆಮೇಲೆ ನನಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಏನೇನು ರೂಲ್ಸ್ ಬರುತ್ತೆ. ಸೊ ಒಂದು ಸ್ವಲ್ಪನೂ ಮಿಸ್ ಆದರೂ ಸಹ ನಮಗೆ ಅಪ್ಲೈ ಮಾಡೋ ಚಾನ್ಸಸ್ ಇರಲ್ಲ. ಎಷ್ಟು ಲಿಮಿಟ್ ಇರುತ್ತೆ, ಎಷ್ಟು ಸಲ ಅಪ್ಲೈ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ, ಇದೆಲ್ಲದೂ ಸಹ ತುಂಬಾ ರೂಲ್ಸ್ ಇರುತ್ತೆ. ಬರೀ ಒಂದೇ ಜಸ್ಟ್ ನಾವು ಅಪ್ಲೈ ಮಾಡಿದ್ರೆ ಆಗಲ್ಲ. ನೆಕ್ಸ್ಟ್ ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಇದು ಬರಬೇಕು. ಸೊ ಇದು ಬಂದರೆ ನಮಗೆ ಸ್ಯಾಲ್ರಿ ಸ್ಟಾರ್ಟ್ ಆಯಿತು ಅಂತೇಳಿ. ಸೊ ಇದೆಲ್ಲ ಪ್ರೊಸೆಸ್ ಇರುತ್ತೆ. ನಾನು ಆ ಟೈಮಲ್ಲಿ ಮೊಬೈಲ್ ಇಟ್ಕೊಂಡು ಬೇರೆಯವರು ಯೂಟ್ಯೂಬರ್ಸ್ ಏನೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನನ್ನ ಮೊಬೈಲ್ ನೋಡಿಕೊಂಡು ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಮೆಂಟಲಿ ಅದು ಡಿಸ್ಟರ್ಬ್ ಮಾಡೋ ಹಾಗಿರಲಿಲ್ಲ. ಮೆಂಟಲಿ ನಾವು ಪ್ರೆಸರ್ ತಗೊಳ್ಳೋ ಹಾಗಿರಲ್ಲ. ಸೊ ಹಾಗಾಗಿ ನಾನು ಹಿಂಗೆ ನನ್ನ ಕಸಿನ್ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಸೊ ಹಿಂಗಾಗಿದೆ, ಇಷ್ಟು ರೂಲ್ಸ್ ಅಂತ ಇರುತ್ತಲ್ವ. ಸೊ ಅದನ್ನು ಅದು ಮಾನಿಟೈಸೇಷನ್ಗೆ ಕಂಪ್ಲೀಟ್ ಆಗಿದೆ ಅಂತೇಳಿ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ಸ್ ಸಹ ಆಗಿದ್ರು, ಇಲ್ಲ ಅಂತಲ್ಲ. ಬಟ್ ಅವಾಗ ನಂದು ವಾಚ್ ಅವರ್ ಬಂದ್ಬಿಟ್ಟು 2500 ಆಯ್ತು ಅಷ್ಟೇ. ಬಟ್ ನಾನು ಆಮೇಲೆ 2 ಇಯರ್ಸ್ ಗ್ಯಾಪ್ ಮಾಡಿದ್ದೆ. ಆವಾಗ ಅದು ಏನಾಗಿತ್ತು ನಾನು ಚೆಕ್ ಮಾಡಿಲ್ಲ. ಮೊನ್ನೆ ದಸರಾ ಹಬ್ಬದಲ್ಲಿ ನನಗೆ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಆ ವಾಚ್ ಅವರ್ನ ಕವರ್ ಮಾಡ್ತು ಅಂತಲೇ ಹೇಳ್ಬೋದು. ಆಮೇಲೆ ಅದಕ್ಕೆ ಅಪ್ಲೈ ಮಾಡಬೇಕಲ್ವ. ಸೊ ನನ್ನ ಕಸಿನ್ ಒಬ್ಬರನ್ನ ಕೇಳಿದಾಗ ಅವರು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇದೇ ವರ್ಕನ್ನು ಮಾಡ್ತಾರೆ. ನಾನೀಗ ಅವ್ರಿಗೋಸ್ಕರ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ಬರಬೇಕಾದ್ರೆ ಸುಮ್ಮನೆ ಅಲ್ಲ, ಬೇರೆ ನಾನು ಫ್ರೀ ಇದ್ದೀನಿ ಅಂದರೆ ನೋಡಿಕೊಂಡು ಒಂದಲ್ಲ 10 ವಿಡಿಯೋ ನೋಡ್ಕೊಂಡ್ಬಿಟ್ಟು ಆ ಯೂಟ್ಯೂಬರ್ಸ್ನ ಫಾಲೋ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಆದರೆ ಇದಕ್ಕೆ ಒಂದು ಟೈಮ್ ಇರುತ್ತೆ. ವಾಚ್ ಅವರು 365 ಡೇಸ್ಗೆ ಅಂತೇಳಿ ಕನ್ಸಿಡರ್ ಮಾಡಿರ್ತಾರೆ. ಅದೇನಾದರೂ 365 ಡೇಸಲ್ಲಿ ನಾನು ವಿಡಿಯೋಸ್ನ ಹಾಕದೇ ಇದ್ದರೆ ಡ್ರಾಪ್ ಆಗ್ತಾ ಹೋಗುತ್ತೆ ಇದು ವಾಚ್ ಅವರು. ಸೊ ಹಾಗಾಗಿ ನನಗೆ ಅದು ಪ್ರಾಬ್ಲಮ್ ಇತ್ತು. ನಾನು ಸ್ವಲ್ಪ ದಿನ ಬಿಟ್ಟು ನಾನು ರಿಕವರ್ ಆಗಿ ಇದನ್ನು ಮಾಡೋಕ್ಕೆ ವಾಚ್ ಅವರ್ ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು, ಆ ಥರ ಎಲ್ಲ ಕ್ವಶನ್ಸ್ ಇತ್ತು. ಸೊ ಹಂಗಾಗಿ ನನಗೆ ಆ ಟೈಮಲ್ಲಿ ಅರುಣ್ ಅಂತ ಹೇಳ್ಬಿಟ್ಟು ನನ್ನ ಕಸಿನ್, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಈ ರೀತಿ ಇದೇ ವರ್ಕ್ ಮಾಡ್ತಾರೆ ಅಕ್ಕ, ಅವ್ರಿಗೆ ನೀನು ಕಾಂಟ್ಯಾಕ್ಟ್ ಮಾಡು, ಹೆಲ್ಪ್ ಮಾಡ್ತಾರೆ ಅಂತೇಳಿ. ಬಟ್ ನನಗೆ ಅವ್ರು ಹೊಸಬ್ರು, ನನ್ನ ಚಾನಲ್ನ ತೊಗೊಂಡೋಗಿ ಅವ್ರ ಕಡೆ ಹೇಗೆ ಕೊಡೋದು, ಯಾವ ನಂಬಿಕೆ ಮೇಲೆ ಕೊಡೋದು ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸ್ಟಾರ್ಟಿಂಗಲ್ಲಿ ನಾನು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡೆ, ಹೆಂಗೆ ಕೊಡೋದು, ಹೆಂಗೆ ಕೇಳೋದು, ಇನ್ನೊಬ್ರನ್ನ ಯಾವ ನಂಬಿಕೆ ಮೇಲೆ ಎಲ್ಲ. ಇನ್ನೊಂದು ನನ್ನ ಕೆಲಸನ ಎಲ್ಲ ನಾನೇ ಆಲ್ಮೋಸ್ಟ್ ಮಾಡ್ಕೋತಾ ಇದ್ದೆ. ಹಾಗಾಗಿ ನನ್ನ ವರ್ಕನ್ನು ಇನ್ನೊಬ್ರಲ್ಲಿ ಹೆಂಗೆ ಮಾಡಿಸೋದು ಏನು ಅಂತೇಳಿ ಒಂದಿತ್ತು. ಸೊ ನನಗೆ ಅರುಣ್ ಅವರು ತುಂಬಾ ಹೆಲ್ಪ್ ಮಾಡಿದರು ನನಗೆ ಪ್ರತಿಯೊಂದಕ್ಕೂ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲವನ್ನು ಫಿಲ್ ಮಾಡ್ಕೊತಾ ಹೋಗ್ಬೇಕು. ಅದೆಲ್ಲವನ್ನು ಪಾಪ ಅವರು ಕಂಪ್ಲೀಟ್ ಮಾಡ್ಕೊತಾ ಬಂದರು. ಪ್ರತಿಯೊಂದು ಸ್ಟೆಪ್ಪನ್ನು ಸಹ ಮಾನಿಟೈಸೇಷನ್ ಅಪ್ಲೈ ಮಾಡಿದ ಮೇಲೆ, ಮೇಲ್ ಕಳಿಸಿದ ಮೇಲೆ ಅಲ್ಲಿ ಎಂಟ್ರಿ ಮಾಡೋದೇನು ಗೊತ್ತಿಲ್ಲ ನನಗೆ.
ಸೊ ಅದೆಲ್ಲವನ್ನು ಮಾಡ್ಕೊಂಡು ಬಂದರು. ಅದಾದ್ಮೇಲೆ ಜಸ್ಟ್ ಮಾನಿಟೈಸೇಷನ್ ಆದ್ರೆ ಅಷ್ಟೇ ನಮಗೆ ದುಡ್ಡು ಬರೋದಿಲ್ಲ. ಮಾನಿಟೈಸೇಷನ್ ಆದ್ಮೇಲೆ ನಮಗೆ ಇದು ಬೇಕು ಮೇನ್. ಸೊ ಇದಕ್ಕೆ ಅಪ್ಲೈ ಮಾಡಬೇಕು. ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಇದೆ, ಮತ್ತೆ ಇಲ್ಲಿ ಸಪ್ರೇಟ್ ಬೇರೆ ಕಂಡೀಷನ್ಸ್ ಇದೆ. ಒಂದು ಚೂರು ಮಿಸ್ ಆದ್ರೂ ಸಹ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಸೊ ನಮಗೆ ಇಲ್ಲಿ 3 times ಚಾನ್ಸಸ್ ಇರುತ್ತೆ. ಅದು ಗೂಗಲ್ ಆಡ್ಸೆನ್ಸ್ ಪಿನ್ಸ್ ನಾವು ಇರೋ ಥರ ರೀಚ್ ಆಗದೆ ಇದ್ರೆ, ಸೊ ಅಲ್ಲಿ ನಾವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಚಾನಲ್ ಮಾಡಿನೂ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಅದಾದ್ಮೇಲೆ ನಮಗೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದಿರ್ಬೋದು, ಅಥವಾ ಗೂಗಲ್ ಆಡ್ಸೆನ್ಸ್ ಪಿನ್ ಅನ್ನ ಎಂಟ್ರಿ ಮಾಡೋದಿರ್ಬೋದು. ಯಾಕಂದ್ರೆ ನಾನು ಮಾಡ್ಕೋಬಹುದು, ಇಲ್ಲ ಅಂತಲ್ಲ, ಆದ್ರೆ ನನಗೆ ಆ ಟೈಮಲ್ಲಿ ಮಗು ಚಿಕ್ಕದಿರೋದ್ರಿಂದ ಮೊಬೈಲನ್ನು ಇಟ್ಕೊಂಡು ಮೊಬೈಲಲ್ಲೇ ಮಾಡ್ಬೇಕು. ನಾನು ವರ್ಕ್ ಮಾಡೋದು ಮೊಬೈಲಲ್ಲೇ. ಸೊ ಮೊಬೈಲನ್ನು ಇಟ್ಕೊಂಡು ಈ ರೀತಿ ನೋಡಿಕೊಂಡು ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಮೆಂಟಲಿ ಪ್ರೆಷರ್ ಆಗ್ತೀವಿ. ಸೊ ಆ ಟೈಮಲ್ಲಿ ನಾವು ಎಷ್ಟು ಕಾಮ್ ಆಗಿರ್ತೀವೋ ಅಷ್ಟು ಒಳ್ಳೇದು. ನಂಗೆ ಅಂಥ ಟೈಮಲ್ಲಿ ನನಗೆ ಇವ್ರ ಪರಿಚಯ ಆಯಿತು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿಕ್ಕಾಬಟ್ಟೆ ತಲೆ ತಿಂದ್ಬಿಟ್ಟಿದ್ದೀನಿ ನಾನು ಇವ್ರಿಗೆ. ಪಾಪ ಅವರು ಅಷ್ಟೇ ಪೇಷನ್ಸ್ ಅಲ್ಲೇ ಪ್ರತಿಯೊಂದು ವಿಷಯನೂ ನೀಟಾಗಿ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹೀಗೆ ಈ ಥರ ಇರುತ್ತೆ, ನೀವು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಪ್ರತಿ ಒಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗೇನೆ ಇವರು ಇದೇ ವರ್ಕ್ ಆಗಿರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಇವರು ಫ್ರೀಯಾಗಿ ಮಾಡ್ಕೊಡ್ತಾರೆ. ನಂದೇನಿದು ಆಡ್ಸೆನ್ಸ್ ಅಪ್ಲೈ ಮಾಡೋದಿರ್ಬೋದು, ಅಥವಾ ಮಾನಿಟೈಸೇಷನ್ ಅಪ್ಲೈ ಮಾಡೋದಿರ್ಬೋದು, ಕೆಲವೊಂದು ವರ್ಕ್ ಅನ್ನ ಇವರು ಫ್ರೀಯಾಗಿ ಮಾಡ್ಕೊಡ್ತಾರೆ. ಆದ್ರೆ ಕೆಲವೊಂದು ವರ್ಕ್ ಅನ್ನ ಇವರು ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಇವ್ರದ್ದು ಅದೇ ವರ್ಕ್ ಇರೋದ್ರಿಂದ ಕೆಲವೊಂದು ಇವರು ಅಮೌಂಟ್ ಚಾರ್ಜ್ ಮಾಡ್ತಾರೆ. ಸೊ ಅದು ಏನು ಅಂತ ಹೇಳ್ಬಿಟ್ಟು ಅದು ನಿಮ್ಮ ಪ್ರಾಬ್ಲಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ ಅವ್ರು ನಿಮಗೆ ಸೊಲ್ಯೂಷನ್ಸ್ ಕೊಡ್ತಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಆದರೆ ಹೇಳಿದ್ದೀನಿ, ಕೆಲವೊಂದಕ್ಕೆ ಅಮೌಂಟ್ ಚಾರ್ಜ್ ಮಾಡ್ತಾರೆ, ಕೆಲವೊಂದನ್ನ ಅವರು ತುಂಬಾ ಈಸಿಯಾಗಿ ಫ್ರೀಯಾಗೆ ಮಾಡ್ಕೊಡ್ತಾರೆ, ಇಲ್ಲ ಅಂತಲ್ಲ. ನಂಬಬಹುದು ಆ ವ್ಯಕ್ತಿಯನ್ನ. ಯಾಕಂದ್ರೆ ನಾನು ಅಷ್ಟು ಸುಲಭವಾಗಿ ಯಾರನ್ನು ನಂಬೋದಿಲ್ಲ. ಸಿಕ್ಕಾಬಟ್ಟೆ ತಲೆ ತಿಂದು ಅದೆಲ್ಲ ಆದ್ಮೇಲೆ ನಾನು ನಂಬಿಟ್ಟು ನಾನು ಕೊಟ್ಟಿದ್ದು. ಸೊ ಎಲ್ಲನೂ ಚೆನ್ನಾಗಿ ಫಿಲ್ ಮಾಡಿಕೊಟ್ರು. ಫೈನಲಿ ಇದು ನನ್ನ ಕೈಯಲ್ಲಿದೆ. ಅಂದ್ರೆ ನಾನು ಆ ವಿಡಿಯೋನ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು. ಅಂದ್ರೆ ನಾನು ಏನು ಚಾನಲ್ನ ಸ್ಟಾರ್ಟ್ ಮಾಡಿದ್ನಲ್ಲ, ಆ ಟೈಮಲ್ಲಿ ನಾನು ದಸರಾ ಹಬ್ಬದ ಯಾವ್ಯಾವ ರೀತಿ ಪೂಜೆನ ಮಾಡೋದು ಏನು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮಾಡಿದ್ದು. ಅವಾಗ ಸ್ವಲ್ಪ ಹೊಡಿತ್ತು, ಅದು ಇಲ್ಲ ಅಂತಲ್ಲ. ಆದ್ಮೇಲೆ ಮತ್ತೆ ನಾನು ಗ್ಯಾಪ್ ಮಾಡಿದ್ರಿಂದ ಡ್ರಾಪ್ ಆಗಿತ್ತು. ಮೊನ್ನೆ ನಾನು ಮತ್ತೆ ಅದು ನನ್ನ ಡೆಲಿವರಿಗೂ 1 month ಬಿಫೋರ್ ಅಲ್ಲಿ ಅನ್ಸುತ್ತೆ, ಆವಾಗ ಅದನ್ನ ವೈಟಿ ಸ್ಟುಡಿಯೋನ ಮತ್ತೆ ಡೌನ್ಲೋಡ್ ಮಾಡ್ಕೊಂಡೆ. ನೋಡೋಣ ತಡಿ ಏನಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಅನಾಲಿಟಿಕ್ಸ್ನ ಚೆಕ್ ಮಾಡಿದಾಗ ನಮಗೆ ಅದು ಪೂರ್ತಿ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟಿದೆ. ನನಗೂ ಖುಷಿ ಆಯಿತು. ನನಗೆ ಗೊತ್ತಿಲ್ಲದಲ್ಲಿ ಇದೊಂದು ಆಗಿದೆ, ಯಾವ ವಿಡಿಯೋ ಅಂತೇಳಿ ನೋಡಿದಾಗ ಸೊ ಅದು ತುಂಬ ಚೆನ್ನಾಗಿ ರನ್ ಆಗಿತ್ತು. ಆಮೇಲೆ ಒಂದು ಬೇರೆ ಬೇರೆ ಇತ್ತು, ಅದೆಲ್ಲ ಹಳೇದಾಗಿತ್ತು. ಕೆಲವೊಂದು 5,000, 6,000, ಒಂದು 19,000 ಆ ಥರ ಆಗಿತ್ತು. ಬಟ್ ಅದೆಲ್ಲ ವಾಚ್ ಅವರ್ ವೇಸ್ಟ್. ಯಾಕಂದರೆ ನಾನು ಆ ಟೈಮಲ್ಲಿ ಎಲ್ಲ ವಿಡಿಯೋನ ಗ್ಯಾಪ್ ಮಾಡಿ ಹಾಗೆ ಬಿಟ್ಟಿದ್ರಿಂದ ಅದು ತಗೊಳ್ಳೋದಿಲ್ಲ. 365 ಡೇಸ್ಗೆ ಅಷ್ಟೇ ತಗೊಳ್ಳೋದು. ಸೊ ಮೊನ್ನೆ ಅದು ಆದಾಗ ನನಗೆ ಸಡನ್ ಆಗಿ ರೈಸ್ ಆಗ್ಬಿಡುತ್ತಲ್ವ. ಸೊ ಇದು ಸಡನ್ ಆಗಿ ವಾಚ್ ಅವರ್ ಸಿಕ್ಬಿಟ್ಟಿದೆ. ನಾನೀಗ ಫಿಲ್ ಮಾಡಬೇಕು. ನಾನು ನೋಡಿದ್ರೆ ಇಂಥ ಪರಿಸ್ಥಿತಿಲಿ ಇದ್ದೀನಿ, ನನಗೆ ಗೊತ್ತಿರೋರು ಯಾರೂ ಇಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಬೇಕಾದ್ರೆ ನನಗೆ ಅರುಣ್ ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ತು. ನನ್ನ ಕಸಿನ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ನಂಬರನ್ನು ಕೊಟ್ಟಿದ್ದಕ್ಕೆ. ಹಾಗೇನೆ ಅರುಣ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರಾದರೂ ಹೊಸ ಯೂಟ್ಯೂಬರ್ಸ್ ಅಂತಲ್ಲ, ಸೊ ಮಾನಿಟೈಸೇಷನ್ ರಿಲೇಟೆಡ್ ಮೀನ್ಸ್ ನಿಯರ್ ಇರತಕ್ಕಂಥವ್ರು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಕೆಲವರಿಗೆ ಅಪ್ಲೈ ಮಾಡೋದು ಹೇಗೆ, ನಿಮ್ಮದೇ ಆದ ಯೂಟ್ಯೂಬಲ್ಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಹೌದಾ. ಸೊ ಆ ಪ್ರಾಬ್ಲಮ್ಸ್ ರಿಲೇಟೆಡ್ ಅವ್ರ ಹತ್ರ ನೀವು ಮಾತಾಡಿದಾಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಕೆಲವೊಂದಕ್ಕೆ ಅವರು ಚಾರ್ಜ್ ಮಾಡ್ತಾರಂತೆ, ಕೆಲವೊಂದು ಪ್ರಾಬ್ಲಮ್ನ ಅವ್ರು ಫ್ರೀಯಾಗೆ ಮಾಡ್ಕೊಡ್ತಾರೆ. ಸೊ ನನಗೆ ಇದು ಮಾಡ್ಕೊಟ್ಟಿದ್ದಾರಲ್ಲ ಆ ಥರ. ಸೊ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸನ್ನ ಅವ್ರ ಹತ್ರ ಸೊಲ್ಯೂಷನ್ ತಗೋಬಹುದು. ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇದು ಬಂದರೆ ನಮಗೆ ಸ್ಯಾಲ್ರಿ ಬಂತು ಅಂತ. ಸ್ಯಾಲ್ರಿ ಇದರಿಂದಾನೇ ನಮಗೆ ಸ್ಯಾಲ್ರಿ ಕೌಂಟ್ ಆಗುತ್ತೆ. ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು 6 digits ನಂಬರ್ ಇರುತ್ತೆ, ಒಳಗಡೆ ಈ ಥರ ಇರುತ್ತೆ, ಈ ನಂಬರ್ ಕೊಟ್ಟಿರ್ತಾರೆ. ಸೊ ಆ ನಂಬರ್ನ ನಾವು ಎಂಟ್ರಿ ಮಾಡಬೇಕು. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದರೆ ನಮ್ಮ ಚಾನಲ್ಲು ವೇಸ್ಟ್ ಅಂತಾನೆ ಅರ್ಥ. ಸೊ ಅಲ್ಲಿಗೂ ಒಂದು 3 times ಏನೋ ನಮಗೆ ಇದರಲ್ಲಿ ಚಾನ್ಸಸ್ ಇದೆ. ಅದನ್ನು ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂದರೆ ವೇಸ್ಟ್ ಅಂತಾನೆ. ಸೊ ಹಾಗಾಗಿ ನನಗೆ ಅದೊಂದು ಭಯ ಇದ್ದಿದ್ದರಿಂದ ನನಗೆ ಇವರು ಕಾಂಟ್ಯಾಕ್ಟ್ ಸಿಕ್ತು. ಸೊ ನನಗೆ ಅದು ಖುಷಿ ಆಯಿತು. ಯಾಕಂದರೆ ನಾನು ಈ ವ್ಯಕ್ತಿನ ತುಂಬ ಸಿಕ್ಕಾಪಟ್ಟೆ ತಲೆ ತಿಂದ್ಬಿಟ್ಟಿದ್ದೀನಿ. ಅದು ಹೇಗೆ ಇದು ಹೇಗೆ ಪ್ರತಿಯೊಂದನ್ನು ಅವ್ರು ಮಾಡಿಕೊಡ್ತಾರೆ ಅಂತ ನನಗೆ ಗೊತ್ತಿದ್ರು ಸಹ ನಾನು ಅದನ್ನು ತಿಳ್ಕೊಬೇಕಲ್ಲ. ಸೊ ಹಾಗಾಗಿ ತುಂಬಾನೇ ತಲೆ ತಿಂದಿದ್ದೀನಿ. ಪಾಪ ತುಂಬ ಪೇಷನ್ಸಲ್ಲಿ ಯಾವಾಗ ಮಾಡಿದ್ರು ಇವ್ರು ಕಾಂಟ್ಯಾಕ್ಟ್ ಸಿಗ್ತಾರೆ. ಅಟ್ಲೀಸ್ಟ್ ಸಡನ್ನಾಗಿ ಅವರು ರಿಪ್ಲೈ ಮಾಡದೇ ಇದ್ರು ಒಂದ್ಸಲ ನೋಡ್ಬಿಟ್ಟು ಚೆಕ್ ಮಾಡಿ ನಿಮಗೆ ಅವರು ಆನ್ಸರ್ನ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬಬಹುದು ಅಂತ ಹೇಳ್ತೀನಿ. ಯಾಕಂದರೆ ನಾನು ಅಷ್ಟು ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ.
ಸೊ ಫೈನಲಿ ನನಗಿದು ಕೈಯಲ್ಲಿ ಸಿಕ್ತು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಯಾರಿಗಾದ್ರೂ ಯೂಟ್ಯೂಬರ್ಸ್ಗೆ ಬೇಕು ಅಂದರೆ ನೀವು ಅದನ್ನ ಅವ್ರ ನಂಬರ್ನ ತೊಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾರ್ಯಾರಿಗೆ ಎಲ್ಪ್ ತೊಗೊಂಡೆ, ನಾನು ಯಾರ್ಯಾರನ್ನ ನೋಡಿ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಸಹ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಮತ್ತೆ ನಾನು ಅದನ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಾನು ಸಹ ಆ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳಿದ್ದೀನಿ. ನನಗೆ ಈ ವಿಡಿಯೋದಲ್ಲಿ ಇವ್ರಿಗೆ ನನ್ನ ಕ್ವಶನ್ ಬಂತಲ್ವಾ, ಯಾಕೆ ಏನು ಮಾಡ್ತಾಳೋ ಅದರಿಂದ ಏನು ಯೂಸ್ ಅಂತೇಳಿ. ಸೊ ಹಾಗಾಗಿ ಇದನ್ನು ತೋರಿಸ್ಬೇಕು ಅಂತಲೂ ನನಗೆ ಇರಲಿಲ್ಲ. ಇದನ್ನ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದನ್ನು ತೋರಿಸ್ಬೇಕಾಯ್ತು. ಇದನ್ನು ತೋರಿಸೋಕು ಅಂತ ಅಂದಾಗ ಆ ವ್ಯಕ್ತಿ ಬಗ್ಗೆ ಹೇಳಲೇಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಸಹ ನಾನಿಲ್ಲಿ ಶೇರ್ ಮಾಡಿಕೊಂಡೆ. ಇದಿಷ್ಟು ಯಾಕೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಅದರಿಂದ ಏನು ಯೂಸ್ ಇದೆ. ಸೊ ಅದರಿಂದನೂ ಸಹ ಅರ್ನಿಂಗ್ ಇದೆ, ಮಾಡ್ಬೋದು. ಇದನ್ನು ಸಹ ತುಂಬ ಈಸಿ ಇದೆ, ಅಷ್ಟೇ ಕಷ್ಟನೂ ಇದೆ, ತುಂಬ ಅಲ್ಲ. ಅಂದರೆ ನಮ್ಮ ಹಿಂದೆ ಶ್ರಮ ಇರುತ್ತೆ. ಒಂದು ವಿಡಿಯೋ ಮಾಡ್ತಿರ್ತೀವಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಏನು ಕಂಟೆಂಟನ್ನು ಕೊಡ್ತೀವಿ ಅದ್ರ ಬಗ್ಗೆ ನಾವು ನೀಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನೊಬ್ರಿಗೆ ಹೇಳಲಿಕ್ಕೂ ಮುಂಚೆ ನಮಗೆ ಅದು ಗೊತ್ತಿರಬೇಕು. ಸೊ ಹಾಗಾಗಿ ಸುಮ್ಮನೆ ಏನೋ ಒಂದು ಮಾಡಿ ಕೊಡೋಕ್ಕಾಗಲ್ಲ. ಹಾಗೇನೆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಹೋಗಬೇಕು. ಈ ಒಂದು ನಮ್ಮ ಕಂಟೆಂಟ್ಸಲ್ಲಿ ಈಸಿ ಇರಲ್ಲ, ಇದರಿಂದನೂ ಶ್ರಮ ಇರುತ್ತೆ. ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ಲು ಅನ್ನೋ ಹಾಗಿರಲ್ಲ. ಇದ್ರಲ್ಲೂ ಸಹ ನಾವು ನಮ್ಮದೇ ಒಂದು ಸಪ್ರೇಟಾಗಿ ಟೈಮ್ ಕೊಡಬೇಕು. ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಸೊ ಅವ್ರದ್ದು ಕೆಲಸ ಮುಗಿಸ್ಕೋಬೇಕಾಗಿರುತ್ತೆ, ನಮ್ಮ ಪರ್ಸ್ನಲ್ ಕೆಲಸಗಳೆಲ್ಲ ಇರ್ತವೆ, ಅದನ್ನೆಲ್ಲ ಮುಗಿಸ್ಕೋಬೇಕಾಗಿರುತ್ತೆ. ಏನು ಟೈಮಲ್ಲಿ ಮಾಡ್ಕೋಬೇಕು. ನಾವೇನು ರೆಡಿಯಾಗಿ ಈಗ ಒಂದು ವಿಡಿಯೋ ಮಾಡೋಣ, ಕಂಟೆಂಟ್ ಮಾಡೋಣ ಅಂತ ಕೂತಿರ್ತೀವಿ, ಮನೆಗೆ ಯಾರೋ ಬರ್ತಾರೆ, ಇದರಿಂದನೂ ಸಹ ನಾವು ಅರ್ನಿಂಗ್ನ ಮಾಡ್ಬೋದು. ಇದಕ್ಕೂ ತುಂಬ ರೂಲ್ಸ್ ಇದೆ. ಆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಆ ಒಂದು ರೂಲ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಆಗ ಮಾತ್ರ ನಮ್ಮ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ಮನೇಲಿ ಕೂತು ಸುಮ್ಮನೆ ಡೆಡ್ಡಾಗಿ ಮೊಬೈಲನ್ನು, ನಮ್ಮ ಇಂಟರ್ನೆಟ್ಟನ್ನು ಬೇರೆಯವ್ರು ನೋಡಿ ಖರ್ಚು ಮಾಡೋದಕ್ಕಿಂತ ನಮಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಯೂಸ್ ಆಗುತ್ತೆ. ಈ ರೀತಿಯಾಗಿಯೂ ಸಹ ನಾವಿಲ್ಲಿ ಅರ್ನಿಂಗನ್ನು ಮಾಡ್ಬೋದು. ವಿತ್ ಫೇಸೇ ಮಾಡಬೇಕು ಅಂತೇನಿಲ್ಲ, ಮತ್ತೆ ಹೇಳ್ತಿದ್ದೀನಿ, ವಿತೌಟ್ ಫೇಸಿಂದನೂ ಸಹ ಸಿಕ್ಕಾಪಟ್ಟೆ ವ್ಲಾಗ್ಸ್ ಇದೆ, ಚಾನಲ್ಸ್ ಇದೆ, ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಒಂದು ಮಾಹಿತಿನ ಕೆಲವರಿಗೆ ಉಪಯೋಗ ಆಯಿತು ಅಂತೇಳಿ ಅನ್ಕೋತೀನಿ. ಸೊ ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಡೌಟು ಸಹ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಅಮೌಂಟ್ ಚಾರ್ಜ್ ಇಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಟ್ಟರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ಸಹ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ತಂಬ್ಲೈನಲ್ಲೇ ಹೇಳಿರೋ ರೀತಿಯಲ್ಲಿ ನಾವು ಹಳೆ ಬಟ್ಟೆಗಳನ್ನು, ನಾವು ಬಳಸದೇ ಇರೋ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಏನು ತಪ್ಪನ್ನು ಮಾಡ್ತೀವಿ, ಯಾವ ರೀತಿಯಾಗಿ ಆ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋ ವಿಷಯವನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಫ್ರೀ ಇದೆ. ಹಾಗೆಯೇ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ನೀವು ಮಾಡೋ ಲೈಕು ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ, ಹಾಗೆ ಹೊಸ ಹೊಸ ವಿಡಿಯೋನ ಮಾಡಲಿಕ್ಕೆ ಸ್ಫೂರ್ತಿಯನ್ನು ತುಂಬುತ್ತೆ. ಆ ಕಾರಣಕ್ಕಾಗಿ ಲೈಕ್ ಮಾಡಿ ಅಂತ ಹೇಳ್ತೀವಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಏನು ವಿಷಯ ಅಂತೇಳಿ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಮನೇಲಿ ತುಂಬ ಬಟ್ಟೆಗಳಿರುತ್ತೆ. ನಮಗೆ ಇಷ್ಟ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಬಟ್ಟೆಗಳನ್ನೆಲ್ಲ ತೊಗೊಂಡಿರ್ತೀವಿ. ತೊಗೊಂಡ್ಬಿಟ್ಟು ಸಾಕಾಗೋವಷ್ಟು ಬಟ್ಟೆಗಳನ್ನ ಹಾಕೋತೀವಿ. ಕೆಲವೊಂದು ದಿನ ಏನನ್ಸುತ್ತೆ ಅಂದರೆ ಬಟ್ಟೆ ಹಾಕಿ ಹಾಕಿ ಬೇಜಾರು ಬರುತ್ತೆ. ಆವಾಗ ಮನೆಯಲ್ಲಿ ಒಂದು ಕಡೆ ಬ್ಯಾಗಿಗೆ ಹಾಕಿ ಗಂಟು ಕಟ್ಟಿ ಇಟ್ಟಿರ್ತೀವಿ. ಯಾರೋ ಬರ್ತಾರೆ, ನಮಗೆ ಹಳೆ ಬಟ್ಟೆ ಇದ್ದರೆ ಕೊಡ್ರಮ್ಮ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಇದಾವಲ್ಲ ಅಂತೇಳಿ ಕೊಡ್ತೀವಿ. ಆ ಥರ ಬಟ್ಟೆಗಳನ್ನು ಕೊಟ್ಟರೆ ನಮಗೆ ದೋಷ ಬರ್ತದೆ. ಆಮೇಲೆ ನಾವು ಇಲ್ಲದೆ ಇರೋ ಸಮಸ್ಯೆಗಳಿಗೆ ಗುರಿ ಆಗಬೇಕಾಗತ್ತೆ. ಅಲ್ಲ, ಬಟ್ಟೆನ ದಾನ ಕೊಟ್ಟರೆ ಒಳ್ಳೆಯದು, ನಾವು ಬಳಸ್ತಾ ಇಲ್ಲ, ಆದರೆ ಅದರಿಂದ ನಾವೆಂಗೆ ಸಮಸ್ಯೆಗೆ ಈಡಾಗ್ತೀವಿ ಅಂತ ನೀವು ಕೇಳೋದಾದರೆ ಹೇಳ್ತೀನಿ ಏಕೆ ಅಂತ ಹೇಳ್ಬಿಟ್ಟು. ನಾವು ಬಳಸಿದಂಥ ಬಟ್ಟೆಯಲ್ಲಿ ನಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂಥದ್ದು ಅದರೊಳಗಡೆ ಇರುತ್ತೆ. ನಾವು ಬಳಸಿದಾಗ ನಮ್ಮಲ್ಲಿ ಏನು ಸತ್ವ ಇರುತ್ತೋ, ನಮ್ಮಲ್ಲಿ ಏನು ಗುಣ ಇರುತ್ತೋ, ಅಥವಾ ನಮ್ಮಲ್ಲಿ ಯಾವ ಬಟ್ಟೆ, ಯಾವ ಕಲೆ, ಯಾವ ರೋಗ, ಯಾವುದು ಒಳ್ಳೆಯದು ಇರುತ್ತೋ ಅದೆಲ್ಲದೂ ಸಹ ಬಟ್ಟೆಗೂ ಸಹ ಅಂಟಿರುತ್ತೆ. ಆಗ ಏನಾಗುತ್ತೆ ಅಂದರೆ, ನಾವು ಬಟ್ಟೆಗಳನ್ನ ಇಟ್ಟಿರ್ತೀವಿ, ಯಾರೋ ಬರ್ತಾರೆ, ಕೇಳ್ತೀವಿ, ಕೊಡ್ತೀವಿ. ಅದರಿಂದ ನಮಗಿನ್ನೂ ಒಳ್ಳೇದಾಗತ್ತಲ್ವಾ, ನಾವು ಬಟ್ಟೆನ ದಾನ ಮಾಡ್ತೀವಿ ಅಂತ ಅನ್ಬೋದು. ನೋಡಿ, ನಾನು ಹೇಳ್ದಂಗೆ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ತಗೊಂಡೋಗಿ ಬಟ್ಟೆಯ, ನೀವು ಕೇಳಿರ್ಬೋದು ನೆಗೆಟಿವ್ ಎನರ್ಜಿ ಅನ್ನೋದು ಸಹ ಇರುತ್ತಲ್ವ, ಬ್ಲ್ಯಾಕ್ ಮ್ಯಾಜಿಕ್ ಅಂತ.
ಸೊ ಕೆಲವೊಂದು ಸಾರಿ ನಂಬೋರಿಗೆ ಮಾತ್ರ ಇದು, ನಂಬದೇ ಇರೋರು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಆದರೆ ಇದರಿಂದ ತಿಳಿತಕ್ಕಂಥದ್ದು ಇದೆ. ಒಳ್ಳೆ ರೀತಿಯಿಂದನೂ ಸಹ ನೀವು ಇದನ್ನ ನೋಡಬಹುದು. ಎರಡೂ ವಿಚಾರವನ್ನು ನಾನಿಲ್ಲಿ ಹೇಳ್ತೀನಿ. ಯಾಕಂದರೆ ಮ್ಯಾಜಿಕ್ ಅನ್ನೋದು ಒಳ್ಳೇದಿದೆ ಅಂದರೆ ಕೆಟ್ಟದಿದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ, ನಮ್ಮ ಸೂಕ್ಷ್ಮತೆಯಲ್ಲಿ ಇರೋದು ತುಂಬಾ ಒಳ್ಳೆಯದು. ನೋಡಿ, ಈಗ ಮನೆಗೆ ಕೆಲವರು ಕಾಳು ಹಾಕ್ಸ್ಕೊಳ್ಲಿಕ್ಕೆ ಅಂತೇಳಿ ಬರ್ತಾರೆ. ಅವರು ಸುಡುಗಾಡಿಂದ ಇರ್ತಕ್ಕಂಥ ಜನ ಆಗಿರ್ತಾರೆ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಹೆಸರಿದೆ. ಇಲ್ಲಿ ಹೇಳ್ಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಅಂಥವ್ರು ಏನು ಮಾಡ್ತಿರ್ತಾರೆ ಅಂದರೆ, ನಿಮ್ಮ ಮನೆಯಲ್ಲಿ ಬಳಸ್ತಾ ಇರೋ ಒಂದು ಸೀರೆ ಕೊಡಿ, ಬಟ್ಟೆ ಕೊಡಿ, ಪಂಚೆ ಕೊಡಿ ಅಂತೇಳಿ ಕೇಳ್ತಾರೆ. ಅವರಿಗೆ ಅಗಾಧವಾದ ಶಕ್ತಿ ಇರುತ್ತೆ. ಅವರು ಸ್ಮಶಾನದಲ್ಲೇ ಇರ್ತಾರೆ. ಅಂಥ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನೇ ಅವರು ಮಾಡ್ತಾ ಇರ್ತಾರೆ. ಅಂಥ ಕೆಲಸಗಳಿಗೆ ಈ ಒಂದು ಬಟ್ಟೆಗಳನ್ನು ಬಳಸಿದರೆ ಏನಾಗುತ್ತೆ? ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಸ್ಟಾರ್ಟ್ ಆಗ್ತವೆ. ನಾವು ಸುಮ್ಮನೆ ಯಾಕೆ ಇಲ್ಲದ ಸಮಸ್ಯೆನ ಅವ್ರಿಗೆ ಕೊಡೋದು? ಯಾರಿಗೆ ಕೊಟ್ಟರು ಸಹ ಅಂಥವ್ರಿಗೆ ಮಾತ್ರ ಕೊಡ್ಲಿಕ್ಕೆ ಹೋಗಬೇಡಿ. ಇನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಮುಂಚೆ ಕೆಲವೊಂದನ್ನು ನಾವು ಮಾಡಬೇಕು. ಏನು ಮಾಡಬೇಕು ಅಂದರೆ, ನಮಗೀಗ ಸಾಕಾಗುವಷ್ಟು ಬಟ್ಟೆನ ಅದನ್ನ ಹಾಕ್ಕೊಂಡಿದ್ದೀವಿ, ಇನ್ನು ಮೇಲೆ ನನಗೆ ಆ ಬಟ್ಟೆನ ಹಾಕ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಆ ಬಟ್ಟೆಗಳನ್ನು ಹಾಗೆ ಕಟ್ಟಿ ಬ್ಯಾಗಿಗೆ ಹಾಕಿಡೋದು ಅಥವಾ ಗಂಟು ಕಟ್ಟಿಡೋದು ಮಾಡಬಾರ್ದು. ಅಂಥವ್ನು ಏನು ಮಾಡಬೇಕು ಅಂದರೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಯಾರಿಗಾದ್ರೂ ಕೊಡೋ ಸಂದರ್ಭ ಬಂದೇ ಬರುತ್ತೆ. ಅದು ಏನಾದರೂ ಮಾಡಬೇಕು, ಬಿಸಾಕೋದು, ಇನ್ನೊಂದು ಏನಾದರೂ ಮಾಡಬೇಕಾದ ಸಂದರ್ಭ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಬಳಸಲ್ಲ ಅಂತ ಗೊತ್ತಾದ ತಕ್ಷಣವೇ ಆ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಶನಿವಾರದ ದಿನ ಏನು ಮಾಡಬೇಕು ಅಂದರೆ, ಒಂದು ನೀರಿಗೆ ಒಂದು ಬಕೆಟ್ ಹಾಕೊಂತಿರೋ, ನೀವು ಯಾವ್ದ್ರಲ್ಲಿ ತೊಳಿತೀರೋ ಅದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಚಿಟಿಕೆಯಷ್ಟು ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನು ಅದರೊಳಗಡೆ ಹಾಕಬೇಕು. ಹಾಕಿ ಎದ್ದು ಆ ಬಟ್ಟೆಗಳನ್ನು ಹಿಂಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನನ್ನಲ್ಲಿರ್ತಕ್ಕಂಥ ಆ ಎನರ್ಜಿ ಹೋಗಲಿ, ನನಗೂ ಈ ಬಟ್ಟೆಗೂ ಇನ್ಮೇಲೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆ ನೀರಲ್ಲಿ ಉಪ್ಪನ್ನು ಹಾಕಿಬಿಟ್ಟು, ನನಗೆ ಕೆಟ್ಟದ್ದೆಲ್ಲ ತೀರ್ಕೊಂಡೋಗ್ಲಿ ಓಡೋಗ್ಲಿ ಕಳೀಲಿ ಅಂದ್ಕೊಂಡು ಹಾಕ್ಬಿಟ್ಟು ಬಟ್ಟೆನ ಹಿಂಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅವನ್ನ ಮಡಚಿ ಇಡಬೇಕು. ನೀವು ಯಾವುದಾದ್ರೂ ಆಶ್ರಮಗಳಿಗೆ, ಅನಾಥಾಶ್ರಮನೋ ಮತ್ತೊಂದು ಎಲ್ಲಾದರೂ ಹೋಗ್ತೀರಾ, ಬಟ್ಟೆಗಳನ್ನ ದಾನ ಮಾಡ್ತೀರಾ ಅನ್ನೋ ಟೈಮಲ್ಲಿ ಆ ಬಟ್ಟೆಗಳನ್ನು ಅವರಿಗೆ ಕೊಡಬೇಕು. ಹಾಗೆಯೇ ಈ ಬಟ್ಟೆಗಳನ್ನು ಕೊಡಬೇಕಾದ್ರೆ ಅರ್ದಿರೋವಂಥದ್ದು, ಕಿತ್ತೋಗಿರೋವಂಥದ್ದು, ಸುಟ್ಟಿರೋವಂಥದ್ದು ಆ ಥರದ ಬಟ್ಟೆಗಳನ್ನು ದಯಮಾಡಿ ಕೊಡಬೇಡಿ. ಯಾಕಂದರೆ ಇಸ್ಕೊಂಡವರು ಆ ಬಟ್ಟೆಯನ್ನು ಯಾವಾಗಲೂ ಖುಷಿಯಿಂದ ಹಾಕೋಬೇಕು. ಅಯ್ಯೋ ಎಂಥ ಬಟ್ಟೆ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದಾರೆ, ಒಂಚೂರು ಚೆನ್ನಾಗಿರೋದು ಕೊಡಬಾರ್ದಾ, ಈ ಥರ ಬಟ್ಟೆ ಕೊಟ್ಟರೆ ನಾವು ಹೆಂಗೆ ಹಾಕ್ಕೊಳ್ಳೋದು ಅಂತಂದು ಅವರು ಶಪಿಸಬಾರ್ದು. ನಾವು ಏನು ಗೊತ್ತಿಲ್ಲದವರು ಅಂತ ಇಂಥದ್ದು ಬಟ್ಟೆ ಕೊಟ್ರಾ, ಇಂಥ ಪರಿಸ್ಥಿತಿ ಅವ್ರಿಗೆ ಬರದೇ ಇರುತ್ತಾ, ಈ ಥರದ ಮಾತುಗಳು ನಮಗೆ ಬೇಡ. ಕೊಟ್ಟಿರ್ತೀವಲ್ವಾ, ಸ್ವಲ್ಪ ಒಳ್ಳೆಯದೇ ಕೊಡೋಣ. ನಾವೇನು ಕೊಡ್ತೀವೋ ಅದನ್ನು ನಾವು ಪಡಿತೀವಂತೆ. ಈ ಥರ ನಾವು ಶಾಪ ಹಾಕ್ಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಅದೇ ಥರದ ಬಟ್ಟೆ ಉಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅಯ್ಯೋ ಯಾಕೆ ಬೇಕು ಅಂಥದ್ದು ಕೊಡೋದು, ಬೇಡವೇ ಬೇಡ ಅಲ್ವಾ ಅಂತಂದು ಅನ್ನೋದು ಬೇಡ. ಸೊ ಕೊಡೋಕ್ಕೂ ಮುಂಚೆ ಅರಿದೇ ಇರೋ ಥರ ಚೆನ್ನಾಗಿರೋ ಬಟ್ಟೆನ ನೋಡಿ ಕೊಟ್ಟರೆ ಒಳ್ಳೆಯದು. ಕೆಲವೊಂದು ಗುಂಡಿ ಕಿತ್ತೋಗಿರುತ್ತೆ, ಕೆಲವೊಂದಕ್ಕೆ ಜಿಪ್ ಹೋಗಿರುತ್ತೆ, ಕೆಲವೊಂದು ಎಲ್ಲೆಲ್ಲೋ ಹರಿದೋಗಿರ್ತವೆ. ಅಂಥ ಬಟ್ಟೆ ಕೊಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರೋ, ಅವ್ರಿಗೆ ಹಾಕ್ಕೊಳ್ಳಿಕ್ಕೆ ಬರೋ ಅಂಥದ್ದು, ಒಂದು 4 ದಿನ ಹಾಕ್ಕೊಂಡು ಖುಷಿ ಪಡಬೇಕು ಅವರನ್ನು. ಓ ಇಂಥ ಬಟ್ಟೆ ಕೊಟ್ಟರೆ ನನಗೆ ಖುಷಿ ಆಯಿತು, ಎಷ್ಟು ದಿನ ಇದನ್ನು ಬಳಸಿದೆ ನಾನು ಅನ್ನೋ ಖುಷಿನೂ ಸಹ ಅವರಿಗೆ ಇರಬೇಕು. ಆ ಥರದ ಬಟ್ಟೆಗಳನ್ನ ಕೊಟ್ಟರೆ ಒಳ್ಳೆಯದು. ಹಾಗೆ ಈಗ ಮನೆಗಳಿಗೆ ಬರ್ತಾರೆ, ನಾವು ಇಂಥ ಆಶ್ರಮದಿಂದ ಬಂದಿದ್ವಿ, ಅಂಥ ಆಶ್ರಮದಿಂದ ಬಂದಿದ್ದೀವಿ, ಒಂದು ಪಾಂಪ್ಲೆಂಟ್ ತೋರಿಸ್ತಾರೆ, ಇದು ನಮ್ಮ ಆಶ್ರಮದ ಹೆಸರು, ನಾವಿದ್ರ ಮೆಂಬರು, ಬಟ್ಟೆಗಳನ್ನ ಕೊಡ್ರಿ ಅಂತೇಳಿ. ಆ ಥರದ ಆಶ್ರಮದಿಂದ ಬರ್ತಕ್ಕಂಥವ್ರು ಯಾರು ಸಹ ಆಶ್ರಮದವರು ಈ ರೀತಿ ಬೇಡ್ಕೊಂಡು ಮನೆಗೆ ಬರಲ್ಲ. ಅವ್ರಿಗೇನು ಕೊಡ್ತಾರಲ್ಲ ಅದನ್ನು ಅವರು ಅಲ್ಲೇ ಹೋಗಿ ಕೊಟ್ಟರೆ ಒಳ್ಳೆಯದು. ಇವ್ರು ಇಂಥವ್ರು ಏನು ಮಾಡ್ತಾರೆ ಅಂದರೆ, ಇಂಥ ಬಟ್ಟೆಗಳನ್ನ ನೋಡಿಬಿಟ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಹಾರಿ ಮತ್ತು ಸೆಕೆಂಡ್ ರೇಟ್ ಅಂತ ಹೇಳ್ತಾರಲ್ವ, ಕಡಿಮೆ ಬೆಲೆಗೆ ಆ ಬಟ್ಟೆಗಳನ್ನು ಮಾರಾಟ ಮಾಡ್ತಾರೆ. ಆ ರೀತಿ ಕೊಡೋದು ಬೇಡ. ನಿಮಗೇನಾದರೂ ಆ ಥರ ಬಟ್ಟೆಗಳನ್ನು ಕೊಡಬೇಕು ಅನಿಸಿದರೆ ನೀವೇ ಹೋಗ್ಬಿಟ್ಟು, ನಿಮಗೆ ಅನಾಥಾಶ್ರಮಗಳಿರ್ತಾವೆ ಅಂಥ ಬಟ್ಟೆಗಳಿಗೆ ಕೊಡಿ. ಇಲ್ಲ ನಿಮ್ಮ ಮನೆ ಕೆಲಸದವ್ರು ಬರ್ತಾರೆ, ಅವ್ರ ಮಕ್ಕಳಿರ್ತಾರೆ, ಅವ್ರಿಗೆ ಕೊಡ್ತೀರಾ ಕೊಡಿ. ಸೊ ಕೊಡೋಕ್ಕೂ ಮುಂಚೆ ಈ ಒಂದು ಕೆಲಸವನ್ನು ತಪ್ಪಿಸದೆ ಮಾಡಿ. ಯಾಕಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆಗಳಲ್ಲಿ ನಮ್ಮ ಎನರ್ಜಿ ಎಲ್ಲ ಇರುತ್ತೆ. ಸೊ ಅದನ್ನು ಅವರು ಬೇರೆ ಯಾವುದೇ ಕೆಟ್ಟ ಕೆಲಸಗಳಿಗೆ ಬಳಸೋದಕ್ಕೆ ನಾವೇ ಆಸ್ಪದ ಕೊಡಬಾರ್ದು. ಬಟ್ಟೆಗಳನ್ನು ಯಾವಾಗಲೂ ಹುಷಾರಾಗಿ ನೋಡ್ಕೋಬೇಕು ನಮ್ಮ ಬಟ್ಟೆಗಳನ್ನು. ಹಾಗೆ
ಕೆಲವೊಂದು ಬಟ್ಟೆಗಳ ರಕ್ತದ ಕಲೆಯಾಗಿರ್ತವೆ. ಏನೋ ಮಾಡ್ತಾ ಇರ್ತೀವಿ, ಗಾಯ ಆಗಿರುತ್ತೆ, ಆ ಬಟ್ಟೆಲಿ ಒರೆಸ್ಕೊಂಡಿರ್ತೀವಿ, ಆ ಕಲೆ ಹಾಗೆ ಉಳಿದಿರುತ್ತೆ. ಅಂಥ ಬಟ್ಟೆಗಳನ್ನು ನಾವು ಯಾರಿಗೂ ಸಹ ಕೊಡಬಾರ್ದು. ಅಂಥ ಬಟ್ಟೆಗಳನ್ನು ಸುಟ್ಟಾಕ್ಬಿಡ್ವಿ ಅಂತ ಹೇಳ್ತಾರೆ. ಹಾಗೆ ಇನ್ನೂ 2 ಉಡುಪುಗಳನ್ನು ಕೊಡಬಾರ್ದು. ನಮ್ಮ 2 ಒಳ ಉಡುಪುಗಳೇನಿದಾವಲ್ಲ ಅವನ್ನ ಮಾತ್ರ ಯಾರಿಗೂ ಕೊಡಬಾರ್ದು. ಅಂಥ ಬಟ್ಟೆಗಳನ್ನು ಸಹ ಸುಟ್ಟಾಕ್ಬಿಡ್ಬೇಕು. ಯಾಕಂದರೆ ಚೆನ್ನಾಗಿರಲಿ, ನೀವು ಅಕ್ಕ ತಂಗಿರೇ ಆಗಿರಲಿ, ತುಂಬ ಕ್ಲೋಸ್ ಇರೋರೇ ಆಗಿರಲಿ, ಯಾರೇ ಆಗಿರಲಿ, ಒಂದು ಮಾತು ಹೇಳ್ತಾರೆ, ಬಟ್ಟೆಗಳನ್ನು ಫಸ್ಟ್ ಆಫ್ ಆಲ್ ಬಟ್ಟೆಗಳನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೋಬಾರ್ದು. ಕೆಲವರು ಹುಚ್ಚಿರುತ್ತೆ ಅದು, ಅವಳು ಸೀರೆ ನಾನು ಹಾಕ್ಕೋಬೇಕು, ನನ್ನ ಬಟ್ಟೆ ಅವಳು ಹಾಕ್ಕೊಳ್ಳೋದು, ಆ ಥರದ್ದು ಒಂದಿರುತ್ತೆ. ಹೇಳ್ಬೇಕು ಅಂದರೆ ಆ ಥರದ ಕೆಲಸನೇ ಮಾಡೋಕ್ಕೆ ಹೋಗಬಾರ್ದು. ಅವರವ್ರ ಬಟ್ಟೆಗಳನ್ನು ಅವರವರೇ ಹಾಕ್ಕೋಬೇಕು. ಈಗ ಕೆಲವೊಂದು ಸಲ ಏನಾಗುತ್ತಂದರೆ ಕೆಲವರಿಗೆ ಚರ್ಮ ಸಂಬಂಧಿ ರೋಗಗಳಿರ್ತವೆ. ರೋಗ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸಮಸ್ಯೆ ಇರುತ್ತೆ. ಸೊ ಅವರು ಅದನ್ನು ನನಗಿಂತ ಸಮಸ್ಯೆ ಇದೆ ಅಂತ ಯಾರೂ ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ. ನಿಮ್ಮ ಕೆಲವೊಂದು ಆಸೆಗಳಿಂದ ಏನಾಗುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಆ ಒಂದು ಸಮಸ್ಯೆ ನಿಮ್ಮ ಸ್ಕಿನ್ಗೂ ಬಡಿದಾಗ ನಿಮಗೂ ಬರಬಹುದು ಅಲ್ವಾ? ಸೊ ಹಾಗಾಗಿ ಯಾರೂ ಸಹ ಆ ರೀತಿಯಾಗಿ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳೋದು, ಬಾರ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಇವತ್ತೊಂದಿನ ಆಯ್ತು ಇದನ್ನಾಕೋ, ಏನಾಗಲ್ಲ. ಆ ಥರದ್ಕಿಂತ ಯಾವಾಗಲೂ ನಿಮ್ಮ ಜೊತೆ ಒಂದು ಜೊತೆ ಬಟ್ಟೆನ ನಿಮ್ಮ ಹತ್ರ ಇಟ್ಕೊಳ್ಳೋದು ಒಳ್ಳೆಯದು. ನೀವೆಲ್ಗೋ ಎಮರ್ಜೆನ್ಸಿ ಹೊರಗೆ ಹೋಗಿರ್ತೀರ, ಹಾಗೆ ಆದಷ್ಟು ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ಳೋದು ಕಮ್ಮಿ ಮಾಡಿ. ನೀವೇನಾದರೂ ಕೊಡೋದಿತ್ತು ಅಂದರೆ ಬಟ್ಟೆಗಳನ್ನ ಈ ರೀತಿಯಾಗಿ ಕೊಡಿ. ಯಾರೂ ಸಹ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳೋದಿರಲಿ, ಅಥವಾ ಯಾರಾದರೂ ಕೇಳಿದ್ರು ಅಂದ ತಕ್ಷಣ ಹಾಗೆ ಕೊಡೋದಾಗಿರಲಿ ಮಾಡಬಾರ್ದು. ಸೀರೆ ಅಲ್ಲಿ ಹರಿದೋಗಿರುತ್ತೆ, ಸೊ ಅದನ್ನ ಹಂಗೆ ಒಳಗಿಟ್ಟು ಮುದುರಿ ಗಂಟು ಕಟ್ಟಿ ತಗೋ ಸೀರೆ ಚೆನ್ನಾಗಿದೋ ಕೊಡು ಅಂತಂದು ಅವ್ರ ಮನೇಲಿ ಹೋಗಿ ತೆಗೆದು ನೋಡಿದಾಗ ಅವ್ರಿಗೆಷ್ಟು ಬೇಜಾರಾಗುತ್ತೆ. ಅಯ್ಯೋ ನಮಗೇನು ಇಲ್ಲ ಅಂತೇಳಿ ಇಂಥ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಶಪಿಸ್ತಾರೆ. ಸೊ ಆ ಶಾಪ ಹೊತ್ಕೊಳ್ಳೋದು ಬೇಡ. ಮುಂದಿನ ಜನ್ಮದಲ್ಲಿ ಅದೇ ಥರದ ಬಟ್ಟೆಗಳನ್ನು ನಾವು ಉಡೋ ಪರಿಸ್ಥಿತಿಗೆ ದೇವರು ನಮ್ಮನ್ನು ದುಡೋದು ಬೇಡ. ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಕೊಡಬೇಕು ಅಂತ ಇತ್ತು ಅಂದರೆ ಸ್ವಲ್ಪ ಗಟ್ಟಿ ಇರೋ ಬಟ್ಟೆಗಳನ್ನ ಕೊಡಿ. ಹರಿದೋಗಿತ್ತು ಅಂದರೆ ಅದನ್ನ ಮನೆಯ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳಿ, ಇಲ್ಲ ಅಂದರೆ ಸುಟ್ಟಾಕಿ. ಇನ್ನೂ ಒಂದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಹರಿಯೋ ನೀರಿಗೆ ಬಿಸಾಡ್ತಾರೆ. ನೀರು ದೇವತೆ ಗಂಗೆ, ಅವಳಿಗೂ ಸಹ ನಾವು ಆ ರೀತಿ ಮಾಡೋದ್ರಿಂದ ಬೇಜಾರಾಗುತ್ತೆ. ಅವಳು ಅವಳ ಒಂದು ಏನು ಶಾಪಕ್ಕೂ ಸಹ ಗುರಿಯಾಗೋದು ಬೇಡ. ಆಗ ಗಂಗೆನೂ ಸಹ ನಾವು ಪೂಜೆ ಮಾಡೋದ್ರಿಂದ ಆ ಒಂದು ನೀರನ್ನು ಹೋಗಿ ಮಲಿನ ಮಾಡೋದು ಬೇಡ. ನಿಮ್ಗಾಗತ್ತಾ? ಯಾವುದಾದ್ರೂ ಬೇರೆ ರೀಸೈಕಲ್ ಬರುತ್ತಲ್ವ, ಬಟ್ಟೆಗಳನ್ನ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿ ಬೇರೆ ರೀತಿ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಕೊಡಿ. ಅವರ ಆ್ಯಸಿಡಲ್ಲೆಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಡ್ತಾರೆ, ಅಂಥ ಹತ್ರ ಕೊಡ್ಬೋದು. ಇಲ್ಲ ಅಂದರೆ ಸುಟ್ಟು ಹಾಕಿ ಮಣ್ಣಲ್ಲಿ ಊತು ಹಾಕಿಬಿಡಿ. ಸೊ ಈ ರೀತಿಯಾಗಿ ಮಾಡೋದು ಬೇಡ. ಅಂದರೆ ತಿಪ್ಪೆಗಳು ಅಂತೆಲ್ಲ ಮಾಡ್ತಿರ್ತಾರೆ. ಆದರೆ ಇನ್ನೊಂದು, ನಾವು ಮುಟ್ಟಾಗಿರ್ತೀವಿ, ಆ ಒಳ ಉಡುಪುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು. ಏಕೆಂದರೆ ನಮ್ಮ ಅಮ್ಮರು ಹೇಳ್ತಾ ಇದ್ರು, ಕೆಲವೊಂದು ಬಟ್ಟೆಗಳನ್ನು ಯಾವಾಗಲೂ ಅವರು ಅವಾಗೆಲ್ಲ ಇಲ್ಲಿ ಪ್ಯಾಡ್ಸ್ ಇತ್ತು, ಸೊ ಅವ್ರ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ರು. ಬಟ್ಟೆಗಳನ್ನು ತೊಳೆದು ಹಾಕ್ಬೇಕಾದ್ರೂ ಸಹ ಯಾರಿಗೂ ಕಾಣದ ರೀತಿಲಿ ಹಾಕೋರು, ಯಾರಿಗೂ ಕಾಣಬಾರ್ದು ಅದು ಬಟ್ಟೆಗಳು ಅಂತ ಹೇಳ್ಬಿಟ್ಟು. ಮಿಸ್ಸಾಗಿ ಏನಾದರೂ ಆ ಬಟ್ಟೆ ಮೇಲೆ ಹರಿದೋಯ್ತು ಅಂದರೆ ಅದು ದೊಡ್ಡ ಶಾಪಕ್ಕೆ ಗುರಿ ಆಗ್ತೀವಂತೆ, ಅದು ಅಷ್ಟೇ ಶಪಿಸುತ್ತಂತೆ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಕ್ಕಳಾಗದೆ ಬಂಜೆತನವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿನೂ ಬರುತ್ತೆ. ಸೊ ಆ ಒಂದು ಬಟ್ಟೆಗಳ ಮೇಲೆ ಯಾವಾಗಲೂ ನಿಗಾ ಇರಲಿ. ನೀವೀಗ ಪ್ಯಾಡ್ಸೇ ಯೂಸ್ ಮಾಡ್ತಿರ್ತೀರ, ಆ ಪ್ಯಾಡ್ಸ್ಗಳನ್ನು ಹಾಗೇ ಡಸ್ಟ್ಬಿನ್ಗೆ ಹಾಕೋದು, ಆ ಥರ ಮಾಡಬಾರ್ದು. ನಮ್ಮದೇ ಆದ ಒಂದು ಕರ್ಮವನ್ನು ನಾವೇ ಅದನ್ನು ಸರಿ ಮಾಡ್ಕೋಬೇಕು. ಏನಂದರೆ ಆ ಪ್ಯಾಡ್ಸನ್ನು ಸ್ವಲ್ಪ ಓಪನ್ ಮಾಡಿದ್ರೆ ಅದರೊಳಗಡೆ ಕಾಟನ್ ಥರದ್ದೆಲ್ಲ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ತೆಗೆದು ಇದಕ್ಕೆ ತೊಳೆದು ಹಾಕಿದರೆ ಅದು ಹೋಯ್ತು, ಮೋರಿಗೆ ಹರ್ಕೊಂಡು ಹೋಗುತ್ತೆ. ಅದಾದಮೇಲೆ ಆ ಪ್ಲಾಸ್ಟಿಕ್ ಕಂಟೆಂಟ್ ಅಂಥದ್ದೇನಿರುತ್ತಲ್ವ, ಅದು ಉಳಿದಿರೋ ಅಂತಕ್ಕಂಥದ್ದು ನಿಮಗೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅದೆಲ್ಲ ಕಾಟನ್ ಒಳಗಡೆ ಇರೋ ಕಾಟನ್ ಎಲ್ಲ ನೀರಲ್ಲಿ ಹರಿದೋಗುತ್ತೆ. ಅದನ್ನೆಲ್ಲ ನೀಟಾಗಿ ಆ ಥರ ತೊಳಿರಿ. ನೀಟಾಗಿ ತೊಳೆದ್ಬಿಟ್ಟು ಅದನ್ನೆಲ್ಲ ಇಷ್ಟೊಂದು ಮಾಡಬೇಕಂದ್ರೆ ಮಾಡಬೇಕು. ಯಾಕಂದರೆ ಅದ್ರ ಮೇಲೆ ಮಿಸ್ಸಾಗಿ ಹರಿದೋತು ಅಂದರೆ ಶಾಪ ಆಗುತ್ತೆ. ನಾವೆಲ್ಲೋ ಹಾಕ್ತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ, ಅವ್ರು ಅದನ್ನು ತಗೊಂಡ್ಬಿಟ್ಟು ಕಸದ ರಾಶಿಗೆ, ಊರಾಚೆ ಕಸದ ರಾಶಿಗೆ ಹಾಕ್ತಾರೆ. ಅಲ್ಲಿ ಎಷ್ಟೊಂದು ಹಾವುಗಳು ಓಡಾಡ್ಬೋದು ಅಲ್ದಾ. ಸೊ ಅಂಥವನ್ನೆಲ್ಲ ನೀಟಾಗಿ ಹುಷಾರಾಗಿ ಇಟ್ಕೊಂಡು ಒಳ್ಳೆಯದು. ಅವನ್ನ ತೊಳೆದ್ಬಿಟ್ಟು ಆ ಮೇಲ್ಗಡೆ ಏನು ಇದು ಬರುತ್ತಲ್ವ ಕವರು, ಆ ಕವರ್ ಅಷ್ಟೇ ಇರೋ ರೀತಿ ಮಾಡಿಕೊಂಡು ಒಂದು ಪೇಪರಲ್ಲಿ ಮುದ್ರಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ರೆ ಒಳ್ಳೆಯದು. ಯಾವುದೇ ರೀತಿಯ ಶಾಪಕ್ಕೆ ನಾವು ಗುರಿಯಾಗೋದಿಲ್ಲ. ಸೊ ಇದಿಷ್ಟು ಫಾಲೋ ಮಾಡ್ತೀರ ಅನ್ಕೋತೀನಿ. ಹಾಗೆ ಇನ್ನೊಂದು ಮಾತು ಏನಂದರೆ, ಬಟ್ಟೆ ಏನಾದರೂ ಸುಟ್ಟಿತ್ತು ಅಂದರೆ ಆ ಬಟ್ಟೆಗಳನ್ನು ಹಾಗೆ ಹಾಕ್ಕೋಬೇಡಿ. ಆ ಬಟ್ಟೆನ ಸುಟ್ಟಿರೋ ಬಟ್ಟೆನ ಉಡಬಾರ್ದು ಅಂತೇಳಿ ಹೇಳ್ತಾರೆ. ಆ ವಿಷಯದಲ್ಲಿ ಸ್ವಲ್ಪ ಗಮನ ಇರಲಿ. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅನ್ಕೋತೀನಿ. ಸೊ ಯಾರು ಈ ತಪ್ಪನ್ನು ಮಾಡಬೇಡಿ. ಆ ಬಟ್ಟೆಗಳನ್ನ ಬಳಸೋಕ್ಕೂ ಮುಂಚೆ ಒಂದು ಗಂಟು ಕಟ್ಟಿಡೋಕ್ಕೂ ಮುಂಚೆನೂ
ಉಪ್ಪಲ್ಲಿ ತೊಳೆದ್ಬಿಟ್ಟಿಡಿ. ಹಾಗೆ ಯಾರಿಗೆ ಬೇಕೋ ಅವ್ರು ಕೇಳಿದ್ರು ಅಂತೇಳಿ ಬಟ್ಟೆಗಳನ್ನ ಕೊಡಬೇಡಿ, ಯಾಕಂದರೆ ಅವ್ರು ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಉಪಯೋಗಿಸ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿರಿ. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅನ್ಕೋತೀನಿ. ಉಪಯೋಗ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಅಮೌಂಟ್ ಕೊಟ್ಟಾಗಲ್ಲ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ, ಯಾಕಂದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಲೈನ್ನ ನೋಡಿ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಮನಿ ಪ್ಲ್ಯಾಂಟ್ ಬಗ್ಗೆ. ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಹಾಗೆ ಮನಿ ಪ್ಲ್ಯಾಂಟನ್ನು ಯಾವ ದಿನ ಬಂದು ನೆಡಬೇಕು, ಹಾಗೆ ಮನಿ ಪ್ಲ್ಯಾಂಟ್ ಒಳಗಡೆ ಏನನ್ನು ಇಡಬೇಕು, ಈ ಎಲ್ಲ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮನಿ ಪ್ಲ್ಯಾಂಟು ತನ್ನ ಹೆಸರಲ್ಲೇ ಇದೆ ಮನಿ ಬಗ್ಗೆ ಸಂಬಂಧಪಟ್ಟಿದೆ ಅಂತೇಳಿ. ಹೌದು, ಇದನ್ನು ಎಲ್ಲರೂ ಹೇಳೋ ಥರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹದ್ದು ಗಿಡ. ಇದು ಮನಿಯನ್ನು ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಇದು ವಾಸ್ತು ಪ್ರಕಾರವಾಗಿ ಒಂದು ಥರದ ಅರ್ಥವನ್ನು ಕೊಟ್ಟರೆ, ವೈಜ್ಞಾನಿಕವಾಗಿಯೂ ಸಹ ಇದು ಬೇರೆ ರೀತಿಯ ಒಂದು ಅರ್ಥವನ್ನು ಕೊಡುತ್ತೆ. ಅಂದರೆ ಮನೆಯಲ್ಲಿ ವೈಜ್ಞಾನಿಕವಾಗಿ ಇದನ್ನು ನೋಡಿದಾಗ ಮನೆಗೆ ಕಣ್ಣಿಗೆ ತಂಪು, ಆರೋಗ್ಯವನ್ನು ಕೊಡುತ್ತೆ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ. ಹಾಗೆ ಯಥೇಚ್ಛವಾಗಿ ಆಕ್ಸಿಜನ್ನು ಸಹ ಇದು ಕೊಡುತ್ತೆ. ಮನೆಗೆ ವಾತಾವರಣವನ್ನು ಪಾಸಿಟಿವ್ ಎನರ್ಜಿಯಾಗಿ ಕ್ರಿಯೇಟ್ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕುತ್ತೆ ಅಂತ. ಮೊದಲನೇದಾಗಿ ಇದನ್ನು ಬೆಳೆಸೋ ರೀತಿ ಯಾವ ಥರ ಅಂದರೆ, ನೀರಲ್ಲೂ ಸಹ ಬೆಳೆಸ್ಬೋದು, ಮಣ್ಣಲ್ಲಿನೂ ಬೆಳೆಸ್ಬೋದು. ಮಣ್ಣಲ್ಲಿ ಅಂತ ಬಂದಾಗ ಕೆಲವೊಬ್ಬರು ನೇರವಾಗಿ ಮಣ್ಣಿಗೆ ಹಾಕ್ತಾರೆ, ಇನ್ನೂ ಕೆಲವರು ಪಾಟಲ್ಲಿ ಹಾಕಿ ಬೆಳೆಸ್ತಾರೆ. ಈಗ ಒಂದು ಪಕ್ಷದಲ್ಲಿ ನೇರವಾಗಿ ಮಣ್ಣಿಗೆ ಹಾಕಿದಾಗ ಅದೇನಾಗುತ್ತೆ ಅಂದರೆ, ಸ್ವಲ್ಪ ಅದು ಮನೆಯವರಿಗೆ, ಯಾವ ಮನೆಯಲ್ಲಿ ಆ ರೀತಿಯಾಗಿ ಮಣ್ಣಲ್ಲಿ ಬೆಳೆಸ್ತಾರಲ್ವ ಡೈರೆಕ್ಟಾಗಿ, ಆ ಮನೆಯ ಯಜಮಾನನಿಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಮನೆಗೆ ಸಂಕಷ್ಟಗಳು ಬರ್ತವೆ, ದುಡ್ಡಿನ ತಾಪತ್ರಯನೂ ಆಗುತ್ತೆ ಅಂತೇಳಿ ಹೇಳ್ತಾರೆ. ಬೆಟರು ಇದನ್ನು ಯಾವುದಾದ್ರೂ ಪಾಟಲ್ಲಿ ಹಾಕಿ ಬೆಳೆಸೋದು. ಪಾಟಲ್ಲಿ ಅಂತ ಬಂದಾಗ ಅದರಲ್ಲೂ ಹಸಿರು ಕಲರ್ದು ಗ್ರೀನ್ ಕಲರ್ ಪಾಟ್ ಇದ್ದರೆ ಇನ್ನೂ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನೊಂದು ನಂಬಿಕೆ ಏನಂದರೆ, ಇದನ್ನು ಕದ್ದು ತಂದರೆ ಇನ್ನೂ ಒಳ್ಳೆಯದು ಅಂತೇಳಿ. ಕದಿಯೋದು ಅನ್ನೋ ಒಂದು ವರ್ಡನ್ನು ನಾವು ಹೇಳೋದು ತಪ್ಪಾಗುತ್ತೆ. ನೀವು ಯಾರಾದರೂ ಮನೆಯಲ್ಲಿ ತುಂಬ ಚೆನ್ನಾಗಿ ಅನುಕೂಲಸ್ಥರಿರೋ ಮನೆಯಲ್ಲಿ ಅವ್ರ ಹತ್ರ ಹೋಗಿ ಕೇಳಿ ತೊಗೊಳ್ಳಿ. ಹಾಗೆ ಏನು ಉಚಿತವಾಗಿ ತೊಗೊಂಡು ಬರಬೇಡಿ, ಫ್ರೀಯಾಗಿ ತೊಗೊಂಬರಬೇಡಿ. ನಿಮ್ಮ ಕೈಲಿ ಆದಷ್ಟು 5 10 ಎಷ್ಟಾದರೂ ಅಷ್ಟು ಅಮೌಂಟನ್ನು ಅವ್ರಿಗೆ ಕೊಟ್ಬಿಟ್ಟು ತೊಗೊಂಡು ಬರ್ಬೋದು. ಕದಿಯೋದು ಅಂತ ನಾವು ಅದನ್ನು ಹೇಳೋದು ತಪ್ಪಾಗುತ್ತೆ. ತುಂಬ ಜನರ ಇದು ನಂಬಿಕೆ ಇದೆ, ಕದ್ದು ತಂದರೆ ನಮ್ಮ ಮನೆಯಲ್ಲಿ ಮನಿ ಜಾಸ್ತಿ ಆಗುತ್ತೆ ಅಂತೇಳಿ. ಆ ಥರ ಹೇಳೋದು ತಪ್ಪಾಗುತ್ತೆ ಅನ್ನೋದು ನನ್ನ ಭಾವನೆ. ನಾವು ಇನ್ನೊಬ್ಬರನ್ನ ಕೇಳಿ ಅದನ್ನು ಹಾಗೆ ಉಚಿತವಾಗಿ ತರೋದಕ್ಕಿಂತ ಸ್ವಲ್ಪ ದುಡ್ಡನ್ನು ಕೊಟ್ಟು ತಂದರೆ ಒಳ್ಳೆಯದು. ಇಲ್ಲ ಅಂದರೆ ನರ್ಸರಿಯಲ್ಲಾದರೂ ತರ್ಬೋದು. ಇನ್ನು ಇದನ್ನು ಯಾವ ದಿನ ತಂದರೆ ಒಳ್ಳೆಯದು ಮನೆಗೆ ಅಂದರೆ, ಬುಧವಾರ ಅಥವಾ ಗುರುವಾರ, ಈ 2 ದಿನದಲ್ಲಿ ಯಾವ ದಿನ ಬೇಕಾದರೂ ಮನೆಗೆ ತಂದು ಅದನ್ನು ಫಸ್ಟು 1-2 ದಿನ ಅಂದರೆ ಅದು ನೀರಲ್ಲಿ ಇಡಬೇಕು. ಸ್ವಲ್ಪ ದಿನ ಆದಮೇಲೆ ಅದು ಚಿಕ್ಕದಾಗಿ ಬೇರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ನೀವು ನೀರಲ್ಲಿ ಬೆಳೆಸ್ತೀನಿ ಅಂದರೆ ಯಾವುದಾದ್ರೂ ಗಾಜಿನ ಬಾಟ್ಲಿಗಾರದು, ಇಲ್ಲ ಅಂದರೆ ಮಣ್ಣಲ್ಲಿ ಅಂದರೆ ಯಾವುದಾದ್ರೂ ಪಾಟಿಗೆ ಹಾಕಿ ಬೆಳೆಸ್ಬೋದು. ಹಾಗೆಯೇ ನೀವು ಆ ಸಸಿನ, ಆ ಮನಿ ಪ್ಲ್ಯಾಂಟನ್ನು ನೆಡಬೇಕಾದ್ರೆ, ಈಗ ಪಾಟಲ್ಲಿ ನೆಡ್ತೀರ ಅಂದರೆ ಆ ಮಣ್ಣಿನ ಒಳಗಡೆ ಏನಾದರೂ ಒಂದು ವಸ್ತುವನ್ನು ಹಾಕಿ ಇಡಬೇಕು. ಈಗ ₹1 ಕಾಯಿನ್ ಆಯಿತು, ಆ ರೀತಿ ಅದು ಯಾರ ಕಣ್ಣಿಗೂ ಕಾಣಬಾರ್ದು. ಆಮೇಲೆ ಅದನ್ನು ಇಟ್ಟ ಮೇಲೆ ಅದನ್ನು ಆಚೆ ತೆಗಿಬಾರ್ದು, ಅದು ಯಾವಾಗಲೂ ಅದರಲ್ಲೇ ಇರಬೇಕು. ಅದೇ ರೀತಿ ನೀವು ಒಂದು ಬಾಟಲ್ಗೆ ನೀರಲ್ಲಿ ಹಾಕಿಡ್ತೀನಿ ಅಂದರೂ ಸಹ ಆ ನೀರಿನ ಒಳಗಡೆ ಕಾಯಿನನ್ನು ಹಾಕಿಡಬೇಕು. ಮಣ್ಣಿನಲ್ಲಿ ಅಲ್ಲದೆ ನೀರಿನಲ್ಲಿ ಯಾರು ಈ ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇರ್ತೀರೋ ಅವರು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು. ಏನಂದರೆ, ಆ ಬೇರೆ ಏನು ಬಿಟ್ಕೊಂಡಿರುತ್ತಲ್ವ, ಆ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಅದು ಕಾಣ್ತಾ ಇರುತ್ತೆ. ಆ ರೀತಿಯಾಗಿ ಕಾಣದೇ ಇರೋ ರೀತಿಯಲ್ಲಿ ಅದನ್ನು ಇಡಬೇಕು. ಈಗ ಕಲರ್ ಗ್ಲಾಸ್ ಬರ್ತವೆ, ಸೊ ಅದರಲ್ಲಿಟ್ಟರೂ ಕಾಣಲಿ ಮಾಡಬೇಕು. ಈಗ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಇಟ್ಟಾಗ ಅದು ಕಾಣದೇ ರೀತಿ ಯಾವ ರೀತಿ ಮಾಡಬೇಕು ಅಂದರೆ, ಒಂದು ಕೆಂಪು ದಾರ ಬರುತ್ತೆ, ಉಲ್ಲನ್ ದಾರ, ಆ ಥರ ಆ ಗ್ಲಾಸ್ಗೆ ಪೂರ್ತಿಯಾಗಿ ಸುತ್ತಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಅದು ಬೇರೆ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅನ್ನೋದನ್ನು ಸಹ ಬೇರೆಯವ್ರಿಗೆ ಕಾಣಲ್ಲ, ಅದು ದೃಷ್ಟಿ ಆಗುತ್ತೆ ಅಂತೇಳಿ ಅಂತಾರೆ. ಆ ರೀತಿಯಾಗಿ ಅದನ್ನು ಕವರ್ ಮಾಡ್ಬೋದು. ಇನ್ನು ಕೆಲವರು, ನಾವು ಮನೆಗೆ ಈ ಪ್ಲ್ಯಾಂಟನ್ನು ತಂದಿಟ್ಕೊಂಡಿದ್ದೀವಿ, ಆದರೂ ನಮಗೆ ಯಾವುದೇ ರೀತಿಯ ಒಂದು ಹಣದ ಒಂದು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ತುಂಬ ಜನ ಹೇಳ್ತಾರೆ. ಸೊ ಅಂಥವರು ಏನು ಮಾಡಬೇಕು ಅಂತ ನಾನು ಕೇಳಿ ತಿಳ್ಕೊಂಡಿದ್ದು ಅಂದರೆ, ಗುರುವಾರ ದಿನ ಹಳದಿ ಅಥವಾ ಕೆಂಪು ದಾರವನ್ನು 7 ಸುತ್ತು
ಆ ದಾರಕ್ಕೆ ಸುತ್ತಬೇಕು, ಆ ಗಿಡಕ್ಕೆ, ಆ ಪ್ಲ್ಯಾಂಟ್ಗೆ ಸುತ್ತಬೇಕಂತೆ. ಆ ರೀತಿ ಮಾಡೋದ್ರಿಂದ ಮನಿ ಅನ್ನೋದು ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಈ ಪ್ಲ್ಯಾಂಟನ್ನು ಕೆಲವರು ವಾಸ್ತು ಪ್ರಕಾರವಾಗಿ ಇಡೋದು ಉಂಟು, ಅದೇ ರೀತಿಯಾಗಿ ಅಲಂಕಾರಿಕವಾಗಿಯೂ ಸಹ ಇಡೋದುಂಟು. ಯಾರು ಇದರಲ್ಲಿ ನಂಬಿಕೆ ಇಲ್ಲ, ವಾಸ್ತು ಪ್ರಕಾರವಾಗಿ ನಾವು ಇದನ್ನು ನಂಬಲ್ಲ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಇದನ್ನು ಅಲಂಕಾರಿಕವಾಗಿ ಯಾರು ಇಷ್ಟಪಡ್ತೀರೋ ಸೊ ಅದನ್ನು ಇಡಿ. ಆದರೆ ಕೆಲವೊಂದು ದಿಕ್ಕುಗಳನ್ನು ನೋಡಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕೆ ಕೆಲವೊಂದು ದಿಕ್ಕಲ್ಲಿ ಇಟ್ಟರೆ ಆ ರೀತಿ ಅನಾಹುತ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋದಾದರೆ ಆ ದಿಕ್ಕಲ್ಲಿ ಇಟ್ಟು ಪರೀಕ್ಷೆ ಒಳಪಡಿಸ್ಕೊಳ್ಳೋದು ಯಾಕೆ ಅಲ್ವಾ? ಸೊ ಅಂಥ ದಿಕ್ಕು ಅಂತ ಬಂದಾಗ ನಾವು ಈಶಾನ್ಯ ದಿಕ್ಕಿಗೆ ಈ ಗಿಡವನ್ನು ಇಟ್ಟರೆ ಹಣದಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆಯೇ ಇದನ್ನು ಯಾವ ದಿಕ್ಕಿನಲ್ಲಿ ಕರೆಕ್ಟಾಗಿ ಇಡಬೇಕು ಈ ಪ್ಲಾಂಟನ್ನು ಅಂತಂದಾಗ ನಮಗೆ ಆಗ್ನೇಯ ದಿಕ್ಕು, ಅದು ಗಣೇಶನ ದಿಕ್ಕು ಅಂತೇಳಿ, ಗಣೇಶನ ಸ್ಥಾನ ಅಂತೇಳಿ ಹೇಳ್ತಾರೆ. ಸೊ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನು ಎಲ್ಲಿ ಮತ್ತೆ ಇಡಬಾರ್ದು ಅಂದರೆ ಬೆಡ್ರೂಮಲ್ಲಿ ಇದನ್ನು ಇಡಬಾರ್ದು. ಹಾಗೆ ಮತ್ತು ಎಲ್ಲಿ ಯಾವ್ಯಾವ ರೂಮ್ಗಳಲ್ಲಿ ಇಡ್ಬೋದು ಅಂದರೆ ಅಡುಗೆ ಮನೇಲಿ ಇಡ್ಬೋದು, ಹಾಲಲ್ಲಿ ಇಡ್ಬೋದು. ಹಾಗೆ ಮಕ್ಕಳು ಓದ್ಕೊಳ್ತಕ್ಕಂಥ ರೂಮಲ್ಲಿ ಉತ್ತರ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು. ಇನ್ನು ಬಿಟ್ಟರೆ ಆಗ್ನೇಯ ದಿಕ್ಕಲ್ಲಿ ಇದು ಪ್ಲಾಂಟನ್ನು ಇಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸಹ ಈಶಾನ್ಯ ದಿಕ್ಕಲ್ಲಿ ಇಡಬಾರ್ದು. ಮತ್ತು ಉತ್ತರ ಮತ್ತು ಪೂರ್ವ ಈ ಎರಡೂ ದಿಕ್ಕಲ್ಲೂ ಸಹ ಪ್ಲಾಂಟ್ಗಳನ್ನು ಬೆಳೆಸ್ಬೋದು, ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಲ್ಲಿ ಕರೆಕ್ಟಾಗಿ ಆ ಮೂಲೆ ಬರುತ್ತಲ್ವ ಆ ದಿಕ್ಕಲ್ಲಿ ಇಡಬಾರ್ದು. ಇನ್ನು ಮನೆಯ ಹೊರಗೆ ಮತ್ತು ಮನೆಯ ಒಳಗೆ ಎಲ್ಲಿ ಬೆಳೆಸಿದ್ರೆ ಉತ್ತಮ ಅಂತ ಕೇಳಿದರೆ ಮನೆಯ ಒಳಗಡೆ ಬೆಳೆಸಿದ್ರೆ ಇನ್ನೂ ಉತ್ತಮ. ಯಾಕಂದರೆ ಇದು ಮನೆಯ ಹೊರಗಡೆ ಸಮೃದ್ಧವಾಗಿ ಬೆಳ್ಕೊಂಡು ಹರಡ್ಕೊಂಡಿತ್ತು ಅಂದರೆ ಅದಕ್ಕೆ ದೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಆಲ್ಮೋಸ್ಟ್ ಇದನ್ನು ಮನೆಯ ಒಳಗಡೆನೆ ಬೆಳೆಸೋದು ಉತ್ತಮ. ಇನ್ನು ಈ ಪ್ಲ್ಯಾಂಟನ್ನು ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅಂತೇಳಿ ಪ್ರಶ್ನೆ ಬರುತ್ತೆ. ಅಂದರೆ 2 ಇಡಬೇಕಾ, 1 ಇಡಬೇಕಾ, 3, 4 ಈ ರೀತಿಯಾಗಿ ಕೆಲವರು ಒಂದೊಂದು ಕಡೆ ಅವ್ರಿಗೆ ಅಲಂಕಾರಕ್ಕೆ ಇಷ್ಟ ಅಂತೇಳಿ ಒಂದೊಂದು ಕಡೆ ಒಂದೊಂದು ಥರ ಇಟ್ಟಿರ್ತಾರೆ. ಅಡುಗೆ ಮನೆಯಲ್ಲೂ, ಹಾಲಲ್ಲೂ, ಆ ಮೂಲೆ ಈ ಮೂಲೆ ಈ ರೀತಿಯಾಗಿ ಲೆಕ್ಕ ಹಾಕಿದಾಗ ಯಾವಾಗ್ಲೂ ಒಂದು ಪ್ಲಾಂಟನ್ನು ನಾವು ಸರಿ ಸಂಖ್ಯೆಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮನಿ ಪ್ಲಾಂಟನ್ನು ಅಂದರೆ 2, 4, 6, 8 ಈ ರೀತಿ ಸರಿ ಸಂಖ್ಯೆಯಲ್ಲಿ ಇಡಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಈ ಪ್ಲಾಂಟು ಬೆಳಿಬೇಕಾದ್ರೆ ಯಾವಾಗಲೂ ಕೆಳಮುಖವಾಗಿ ಬೆಳಬಾರ್ದು. ಕೆಲವರು ಶೋಗೆ ಅಂತೇಳ್ಬಿಟ್ಟು ಮೇಲ್ಗಡೆ ಪಾಟ್ ಇಟ್ಬಿಟ್ಟು ಅದನ್ನು ಓರೆ ಮಾಡಿ ಕೆಳಗಡೆ ಬಳ್ಳಿ ಬೀಳೋ ಥರ ಇಟ್ಟಿರ್ತಾರೆ. ಆ ರೀತಿಯಾಗಿ ಮಾಡಬಾರ್ದು. ಇದು ಯಾವುದೇ ಕಾರಣಕ್ಕೂ ಕೆಳಮುಖವಾಗಿ ಮಾಡಬಾರ್ದು. ಆಮೇಲೆ ನೆಲಕ್ಕೆ ಬಡಿಬಾರ್ದು. ಯಾವಾಗ್ಲೂ ಮೇಲ್ಮುಖವಾಗಿ ಅದಕ್ಕೇನಾದರೂ ಒಂದು ಆಸರೆಯನ್ನು ಕೊಟ್ಟುಬಿಟ್ಟು ಮೇಲ್ಮುಖವಾಗಿ ಬೆಳೆಯೋ ರೀತಿಯಲ್ಲಿ ಮಾಡಬೇಕು. ಹಾಗೆ ವಾಸ್ತುವಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಇನ್ನೂ ಒಂದು ಕೆಲಸ ಏನು ಮಾಡ್ಬೋದು ಅಂದರೆ ಇದಕ್ಕೆ ಪ್ರತಿ ಶುಕ್ರವಾರ ಹಾಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಈ ಗಿಡಕ್ಕೆ ಹಾಕ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹಾಲನ್ನು ತಗೊಂಡು ನೀರಿಗೆ ಹಾಕ್ಬಿಟ್ಟು ಆ ಮಿಶ್ರಣವನ್ನು ಸಹ ಹಾಕ್ತಾ ಬಂದರೆ ಅಲ್ಲಿನೂ ಸಹ ಗಿಡನೂ ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಗಿಡ ತುಂಬ ಚೆನ್ನಾಗಿ ಬೆಳೀತು ಅಂದರೆ ಮನೆಯ ಅಭಿವೃದ್ಧಿನೂ ಸಹ ಚೆನ್ನಾಗೇ ಆಗುತ್ತೆ. ಅದರ ಸಂಕೇತ ಅಂತೇಳಿ ಅದನ್ನು ಹೇಳ್ತಾರೆ. ಆ ರೀತಿಯಾಗಿ ಮಾಡಬಹುದು. ಈ ಪ್ಲಾಂಟಲ್ಲಿ ಕೆಲವೊಂದು ಸಾರಿ ಹಳದಿ ಎಲೆಗಳು ಬರ್ತವೆ. ಸೊ ಅಂಥ ಎಲೆಗಳನ್ನು ಆಲ್ಮೋಸ್ಟ್ ಕಟ್ ಮಾಡಿ ನಿಮಗೆ ಎಲ್ಲೆಲ್ಲಿ ಕಂಡು ಬರುತ್ತೋ ಆ ಎಲೆಗಳನ್ನು ತೆಗೆದುಬಿಡಿ. ಆಲ್ಮೋಸ್ಟು ಹಸಿರಾಗಿರ್ತಕ್ಕಂಥ ಗಿಡ ಎಲೆ ಬರೋ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳಿ. ಸೊ ಅದು ಹಂಗೆ ಆಗಬೇಕು ಅಂದರೆ ನೀವು ಶುಕ್ರವಾರ ದಿನ ಈ ರೀತಿಯಾಗಿ ಹಾಲನ್ನು ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳಿದ್ನಲ್ಲ ಆ ರೀತಿಯಾಗಿ ಹಾಕಿದರೂ ಸಹ ಆ ಎಲೆಗಳು ಹಸಿರಾಗಿ ಚೆನ್ನಾಗಿ ಸಮೃದ್ಧವಾಗಿ ಬೆಳ್ಕೋತವೆ. ಕೆಲವೊಬ್ಬರ ವಾದಗಳ ಪ್ರಕಾರ ನೋಡಿದಾಗ ಕೆಲವೊಂದು ಗಿಡಗಳನ್ನು ನಾವು ಕುಬೇರ ಮೂಲೆಗೆ ಇಡಬಾರ್ದು ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಪರೀಕ್ಷೆ ಬೇಡ. ಆ ಮೂಲೆಯನ್ನು ಬಿಟ್ಟು ಮತ್ತು ಈಶಾನ್ಯ ಮೂಲೆಯನ್ನು ಬಿಟ್ಟು ನಾವು ಬೇರೆ ಭಾಗದಲ್ಲಿ ಎಲ್ಲಿ ಹೇಳಿದ್ನಲ್ಲ ಅಲ್ಲಿ ಆ ಭಾಗಗಳಲ್ಲಿ ಇಟ್ಕೋಬಹುದು. ಇನ್ನು ನೀರಿನಲ್ಲಿ ಬೆಳೆಸೋರಾದರೆ ಆ ನೀರಿನಲ್ಲಿ 8 ಕಾಯಿನ್ಗಳನ್ನು ಸಹ ಕೆಲವರು ಹಾಕ್ತಾರೆ, ಅಷ್ಟಲಕ್ಷ್ಮಿ ಅಂತೇಳಿ. 8 ಕಾಯಿನ್ ಆಗದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1 ಕಾಯಿನಾದ್ರೂ ಅದರೊಳಗಡೆ ಹಾಕಿ ಅದೇ ರೀತಿಯಾಗಿ ಒಂದನ್ನು ಮರಿಬೇಡಿ. ಬೇರು ಕಾಣದಿರೋ ರೀತಿಯಾಗಿ ಅದನ್ನು ಯಾವುದರಿಂದನಾದರೂ ಕವರ್ ಮಾಡಿ ಆ ಕೆಂಪು ದಾರದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಂತೇಳಿ ಹೇಳ್ತಾರೆ. ನಿಮ್ಮ ಅನುಕೂಲ, ನಿಮಗೆ ಬೇರೆ ಯಾವುದ್ರಲ್ಲಾದರೂ ಪಾಟ್ ಒಳಗಡೆ ಮುಚ್ಚಿ ಇಡಲಿಕ್ಕೆ ಅನುಕೂಲ ಆಯಿತು ಅಂದರೆ ಅದರಲ್ಲಾದರೂ ಮಾಡಿ, ಇಲ್ಲ ಅಂದರೆ ಈ ಥರ ಕೆಂಪು ದಾರದಲ್ಲಾದ್ರೂ ಮಾಡಿ. ಕೆಲವೊಂದು ವಿಚಾರಗಳಿಗೆ ಅಂತೇಳಿ ಬಂದಾಗ ಆಸ್ತಿಕರು ನಾಸ್ತಿಕರು ಎರಡೂ ಸಹ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವಾಸ್ತು ಪ್ರಕಾರ ನಂಬುವವರು ಈ ರೀತಿಯಾಗಿ ಮಾಡ್ಬೋದು. ಅದನ್ನು ವೈಜ್ಞಾನಿಕವಾಗಿ ನೋಡಿದಾಗಲೂ ಸಹ ಅದರಿಂದ ಉಪಯೋಗವಿದೆ. ಸೊ ಹಾಗಾಗಿ ಮನೆಯಲ್ಲಿ ಮನಿ ಪ್ಲಾಂಟನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಸೊ ಈ ಒಂದು ಮಾಹಿತಿ ತುಂಬ ಜನಕ್ಕೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಕೆಲವರಿಗೆ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ಬೇಕಲ್ಲಿ ಇಟ್ಟಿರ್ತಾರೆ. ಅದರಿಂದನೂ ಸಹ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗೆ ಯಾವ ದಿನ ನೆಟ್ಟರೆ ಒಳ್ಳೆಯದು ಅಂತೇಳಿನೂ ಗೊತ್ತಿರಲ್ಲ. ಸೊ ಈ ರೀತಿಯಾಗಿ ಇದನ್ನು ಬೆಳೆಸೋದ್ರಿಂದ ನಮಗೂ ಸಹ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ. ಏನೇ ಒಂದು ಬೆಳೆಸ್ತೀವಿ ಅಂದರೆ ಸುಮ್ಮನೆ ಹಾಗೆ ತಂದು ಬೆಳೆಸಬಾರ್ದು. ಅದನ್ನು ಸರಿಯಾದ ಕ್ರಮದಲ್ಲಿ
ಬೆಳೆಸಬೇಕು. ಕೆಲವರು ಹೇಳ್ಬೋದು ಗಿಡಗಳನ್ನು ನೆಲೆಸ್ಲಿಕ್ಕೂ ದಿಕ್ಕು ಬೇಕಾ, ಗಿಡನೂ ನೆಡಲಿಕ್ಕೆ ವಾರಗಳು ಬೇಕಾ ಅಂತೇಳಿ. ಯಾಕಂದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಹೆಸರನ್ನು ಯಾಕೆ ಕರೆದಿದ್ದಾರೆ, ಸೊ ಅಂದರೆ ಇದು ಮನೆಗೆ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತಲೇ ಆಗಿರುತ್ತೆ. ಹಾಗಾಗಿ ಸರಿಯಾಗಿ ಸ್ವಲ್ಪ ತಿಳ್ಕೊಂಡು ಹಾಕಿದರೆ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಇದರಲ್ಲಿ ನಂಬಿಕೆ ಮತ್ತು ಅಪನಂಬಿಕೆ ಎರಡೂ ಸಹ ಇರುತ್ತೆ. ಅದು ಅವರವರ ನಂಬಿಕೆ ಆಗಿರುತ್ತೆ. ಸೊ ಯಾರಿಗೆಲ್ಲ ನಂಬಿಕೆ ಇದೆ, ಯಾರಿಗೆ ಬೇಕು ಅಂತ ಈ ಮಾಹಿತಿ ಅನಿಸುತ್ತೋ ಅವರು ಇದನ್ನು ಒಪ್ಕೋಬಹುದು. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಷಯದ ಜೊತೆ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಆಶಾ. ನಾನಿವತ್ತು ನಿಮಗೆ ಮೆಹಂದಿಯಲ್ಲಿ ನಿಶಾ ಪ್ಯಾಕೆಟ್ ಬರುತ್ತಲ್ವ, ಮೆಹಂದಿ ಪ್ಯಾಕೆಟು, ಅದರದ್ದು ರಿವ್ಯೂವನ್ನು ತೋರಿಸ್ತಾ ಇದ್ದೀನಿ. ಕೆಲವರು ಕೇಳ್ತಾ ಇದ್ರು, ನಮಗೆ ಕಲರಿಂಗಿಗೋಸ್ಕರ ಯಾವುದು ನಾವು ಪ್ಯಾಕೆಟ್, ರೆಡಿ ಪ್ಯಾಕೆಟನ್ನು, ಅಂದರೆ ಈಗ ಬೀಟ್ರೂಟ್ ಜ್ಯೂಸು, ಕಾಫಿ ಡಿಕಾಕ್ಷನ್ನು, ಇದು ಯಾವುದು ಇಲ್ದಲೆ ತುಂಬ ಹೆವಿ ಕೆಮಿಕಲ್ಲು ಇಲ್ಲದೆ ಇರೋ ಮೀಡಿಯಮ್ ನಾವು ಮಾರ್ಕೆಟಿಂದ ತೊಗೊಂಡ್ಬಿಟ್ಟು ಮೆಹಂದಿಯನ್ನು ಯಾವ್ದು ಹಚ್ಕೋಬಹುದು ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ನಾನು ಎರಡು ಸಜೆಸ್ಟ್ ಮಾಡ್ತೀನಿ. ಒಂದು ಪುಷ್ಪ ಅಂತ ಬರುತ್ತೆ, ಇದೊಂದು ನಿಶಾ. ಪುಷ್ಪ ನಿಮ್ಗೊಂದು 10 ರುಪೀಸಲ್ಲೆಲ್ಲ ಸಿಗುತ್ತೆ. ಅಂದರೆ ತುಂಬ ಸ್ವಲ್ಪ ಪ್ಯಾಕೆಟ್ ಇರುತ್ತೆ, ಅದು ಒಂದು ಸ್ಪೂನಷ್ಟು ಇರುತ್ತೆ. ಅದಕ್ಕೆ ಜಾಸ್ತಿ ತೆಳು ಮಾಡಿಕೊಂಡು ನಂತರ ಹಚ್ಕೊಂಡ್ರೆ ಆಯಿತು. ಅದನ್ನೇ ನಾರ್ಮಲ್ ನಾವು ಬೇರೆ ಮೆಹಂದಿನ ಏನು ದಪ್ಪ ತಿಕ್ನೆಸ್ಸಲ್ಲಿ ಹಚ್ಕೋತೀವಲ್ಲ ಆ ಥರ ಎಂತ ಬೇಕು ಅಂತ ಏನಿಲ್ಲ. ಆಯಾ ಪ್ಯಾಕೆಟ್ ಹಿಂದ್ಗಡೆ ನಿಮಗೆ ಎಷ್ಟು ಹಾಕೋಬೇಕು ಅಂತಲೂ ಕೊಟ್ಟಿರ್ತಾರೆ, ಅದೇ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡ್ರೂ ಆಯಿತು. ಇನ್ನೊಂದು ಮೇಯ್ನಾಗಿ ನೋಡಬೇಕಾಗಿರೋದು, ನಾನು ಮೆಹಂದಿ ಪ್ಯಾಕೆಟ್ ಹೇಳ್ಬೇಕಾದ್ರೆ ಅಮೋನಿಯಾ ಫ್ರೀ ಇರ್ಬೋದು ಅಥವಾ PPD ಫ್ರೀ, ಇವೆಲ್ಲವನ್ನು ಸಹ ನೋಡಬೇಕು. ನಾನು ಯಾವ ರೀತಿ ಮೆಹಂದಿನ ಚಾಯ್ಸ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಸಹ ನೀವು ಹೋಗಿ ಚೆಕ್ ಮಾಡ್ಬೋದು. ಅಂದರೆ ಮೆಹಂದಿ ಕೊಂಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಚೆಕ್ ಮಾಡಿಬಿಟ್ಟು ಕೊಂಡ್ಕೋಬೇಕು ಅಂತೇಳಿ. ನೋಡಿ, ಇಷ್ಟಿದೆ ಅದು ಪ್ಯಾಕೆಟು. ನಾನು ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಇದು ಡಿಪೆಂಡ್ಸ್, ನಿಮ್ಮ ಕೂದಲಿಗೆ ಎಷ್ಟಾಗುತ್ತೋ ಅಷ್ಟು. ನಿಮಗೆ ಸ್ವಲ್ಪ ಕೂದಲಿತ್ತು ಅಂದರೆ ಸ್ವಲ್ಪ ಅವ್ರು ಹೇಳಿದ್ಕಿಂತ ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಇತ್ತು ಅಂದರೆ, ತುಂಬ ಉದ್ದ ಇದೆ ಅಂದರೆ ನೀವು ಇದು ಆ್ಯಕ್ಚುಲಿ ಒಂದು 15 ರುಪೀಸ್ಗೇನೋ ಒಂದಿದೆ ಪ್ಯಾಕೆಟು, 2 ಪ್ಯಾಕೆಟ್ ತೊಗೊಂಡು ಹಚ್ಕೋಬೋದು. ನನಗಿದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು 1.5 ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ. ನನ್ನ ಹೇರ್ಸ್ಗೆ ಅಂದರೆ ನಾನು ತುಂಬ ದಟ್ಟವಾಗಿದೆ, ದಪ್ಪ ಇದೆ, ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಇದು 1 ಪ್ಯಾಕೆಟ್ ಅಂದರೆ ಇನ್ನೂ ತೆಳ್ಳ ಬೇಕಾದರೆ ಮಾಡ್ಕೋಬೋದು. ಯಾಕಂದರೆ ಇದು ಕಲರಿಂಗೋಸ್ಕರ ಅಷ್ಟೇ. ಇದು ಬೇರೆ ಮೆಹಂದಿ ಥರ ನಮಗೆ ಕೂದಲು ತಂಪಾಗಲಿಕ್ಕೆ ಅಂತ ಪೂರ್ತಿಯಾಗಿ ಇದನ್ನು ಹೇಳಲಿಕ್ಕಾಗೋದಿಲ್ಲ. ಇದು ಇರೋದ್ರಲ್ಲೇ ಬೇರೆ ರೀತಿ ನಾವು ಕಲರಿಂಗ್ ಮಾಡ್ಕೊಂಡು ಬದಲು ಇದನ್ನು ನಾವು ಮೆಹಂದಿ ರೂಪದಲ್ಲಿ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಹರ್ಬಲ್ ಕಲರಿಂಗ್ಸ್ ಎಲ್ಲ ಹಾಕೋದ್ರಿಂದ ಡೇಂಜರ್ಸ್ ಏನೂ ಇಲ್ಲ. ನಿಮಗೆ ಆ ರೀತಿ ಮೆಹಂದಿ ಕೆಲವೊಂದು ಸಲ ಹಂಗಾಗುತ್ತೆ ಅಂದರೆ ಕಿವಿ ಹಿಂಭಾಗದಲ್ಲಿ ಸ್ವಲ್ಪ ಹಚ್ಕೋಬೋದು. ಹಚ್ಕೊಂಡು 24 ಗಂಟೆ ಬಿಟ್ಬಿಟ್ಟು ಟೆಸ್ಟ್ ಮಾಡಿ, ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಕಡ್ತಾ ಬರ್ತಾ ಇಲ್ಲ ಅಂದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನೋಡಿ, ಇಷ್ಟು ತೆಳ್ಳ ಬೇಕಾದರೂ ಸಾಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಥಿಕ್ನೆಸ್ಸಲ್ಲಾದರೂ ಓಕೆ, ಇದಕ್ಕಿಂತ ತೆಳು ಅಂತೂ ಬೇಡ. ಇಷ್ಟು ಮಾಡ್ಕೊಳ್ಳಿ. ಇನ್ನೊಂದು, ಇದಕ್ಕೆ ನಾನು ಯಾವುದೇ ರೀತಿಯ ಕಾಫಿ ಡಿಕಾಕ್ಷನ್ ಇರ್ಬೋದು ಅಥವಾ ಲವಂಗ ಹಾಕೋದಿರ್ಬೋದು ಅಥವಾ ನೀಲಗಿರಿ ಎಣ್ಣೆ ಇರುತ್ತಲ್ವ ಅದನ್ನು ಹಾಕೋದಿರ್ಬೋದು, ಯಾವುದನ್ನು ಹಾಕಿಲ್ಲ. ಬೀಟ್ರೂಟ್ ಅದರದ್ದೇ ಓನ್ ಕಲರ್ ಇದೆ ಅದು. ಸೊ ಅದನ್ನು ಈಗ ಅಪ್ಲೈ ಮಾಡ್ಕೋಬೋದು. ಇದನ್ನು ಇನ್ನೊಂದು ಪೂರ್ತಿ ಕೆಮಿಕಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕಲರಿಂಗ್ ಏಜೆಂಟ್ ಆಗಿರೋದ್ರಿಂದ ಸ್ವಲ್ಪ ಡೈಸನ್ನು ಹಾಕಿರ್ತಾರೆ. ಬಟ್ ಅದು ಹಾರ್ಮ್ಫುಲ್ಲಾಗಿರಲ್ಲ ಅಂತ ಒಂದು ಹೇಳ್ಬೋದು ಅಷ್ಟೇ. ಯಾಕಂದರೆ ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಏನು ಆ ಥರ ಏರ್ ಫಾಲ್ ಆಗೋದಿರ್ಬೋದು ಅಥವಾ ಮತ್ತೊಂದು ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಏರ್ ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನೊಂದು, ನೀವು ಇದನ್ನ ಇಷ್ಟು ಹಚ್ಚೋದಷ್ಟೇ ಅಲ್ಲದೆ ಅದ್ರ ಜೊತೆಗೆ ಏರ್ ಕೇರ್ ಸಹ ಮಾಡಬೇಕಾಗತ್ತೆ. ಇನ್ನೊಂದು, ಹಚ್ಚಲಿಕ್ಕೂ ಮುಂಚೆ ನಾನು ಮೆಹಂದಿಯನ್ನು ಕಲಿಸ್ಬಿಟ್ಟು ಒಂದು 4 ಅವರ್ಸ್ ಆಗೇ ಬಿಟ್ಟಿದ್ದೆ. ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ನಾವೇನು ಮೆಟಾಲಿಕ್ ಕಬ್ಬಿಣದ್ದು ಬಾಣಲಿ ಬೇಕು ಆ ಥರ ಏನಿಲ್ಲ. ಇದು ನಾರ್ಮಲ್ ಒಂದು ಯಾವುದಾದ್ರು ಪ್ಲಾಸ್ಟಿಕ್ ಬೌಲಲ್ಲಿ ಕಲಿಸಿಟ್ರು ಆಯಿತು. ನೋಡಿ, ನಾನೀಗ ಯಾವ ರೀತಿಯಾಗಿ ಹಚ್ತಾ ಇದ್ದೀನೋ ಅದೇ ರೀತಿಯಾಗಿ ನೀಟಾಗಿ ಹಚ್ಚಿ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಒಳಭಾಗದಲ್ಲೆಲ್ಲ ಅಂದರೆ ಕೂದಲಿನ ಒಳಭಾಗದಲ್ಲೆಲ್ಲ ವೈಟ್ ಹೇರ್ಸ್ ಆಗಿರುತ್ತೆ ಅಂಥವ್ರು ಸಹ ಮೆಹಂದಿ ಹಚ್ಕೋಬೇಕಾದ್ರೆ ಈ ರೀತಿಯಾಗಿ ಎಳೆಯಾಗಿ ಪದರ ತೊಗೊಂಡ್ಬಿಟ್ಟು ಲೇಯರಲ್ಲಿ ಹಚ್ಕೊಟ್ಟು ಹೋಗಬೇಕು. ಯಾವಾಗ ಮೆಹಂದಿನ ಹಚ್ಚಿ ಎಣ್ಣೆ ತಲೆಯಲ್ಲಿ ಸ್ವಲ್ಪನೂ ಉಳಿಬಾರ್ದು. ನೀವು ಯಾವುದು ಕಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಕಲರಿಂಗ್ ಅಂತ ಅಂದರೆ ಮೆಹಂದಿ ಎಣ್ಣೆ ತಲೆಯಲ್ಲಿ ಉಳಿಬಾರ್ದು. ಇಲ್ಲ ಕೂದಲು ತಂಪುಗೋಸ್ಕರ ಅಂದರೆ ನಡೆಯುತ್ತೆ. ಹಾಗೆಯೇ ಹಚ್ಚಲಿಕ್ಕೂ ಮುಂಚೆ ತಲೆಯಲ್ಲಿರ್ತಕ್ಕಂಥ ಸಿಕ್ಕನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ಯಾಕಂದರೆ ಹಚ್ಚಬೇಕಾದ್ರೆ ಅದು ಗಂಟಾಗಿ ಚೆನ್ನಾಗಿ ನೀಟಾಗಿ ಹಚ್ಚಲಿಕ್ಕೆ ನಮಗೆ ಹೆಲ್ಪ್ ಆಗಲ್ಲ. ನಮಗೆ ಸುಲಭ ಆಗಬೇಕಂದ್ರೆ ನೀಟಾಗಿ ಗಂಟೆಲ್ಲ ಹೋಗಬೇಕು. ಆ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಜಾಸ್ತಿ ಇದಕ್ಕೆ ಬುಡಕ್ಕೆ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ನೀವು ಕಲರಿಂಗೋಸ್ಕರ ಮಾಡೋದ್ರಿಂದ ಇದನ್ನು ಪೂರ್ತಿಯಾಗಿ ತುದಿ ತನಕನೂ ನೀಟಾಗಿ ಹಚ್ಕೊಳ್ತಾ ಹೋಗಿ. ಹಾಗೆಯೇ ಇದನ್ನು ವೈಟ್ ಹೇರ್ಸ್ ಇರೋರು ಸಹ ಆರಾಮಾಗಿ ಹಚ್ಕೋಬೋದು.
ವೈಟ್ ಈಗ ಬೇರೆ ಥರ ಕೆಮಿಕಲ್ ಬೇರೆ ಥರದ್ದು ನಾನು ಹೇಳ್ತಾ ಇದ್ದೀನಿ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಅಂತ ಇರುತ್ತಲ್ವ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇವೆಲ್ಲನ ಒಳ್ಳೆಯದೇ. ಸೊ ಅವ್ರಿಗೇನಾಗತ್ತೆ ಅಂದರೆ ಕೂದಲು ಒಂಥರ ಕೆಂಜಿ ಥರ ಆಗುತ್ತೆ, ಬ್ರೌನ್ ಆಗುತ್ತೆ, ಅಂದರೆ ಬರ್ಗ್ಯಾಂಡಿ ಕಲರ್ ಆ ಥರ ಎಲ್ಲ ಬರುತ್ತೆ. ಸೊ ಕೆಲವ್ರು ಇಷ್ಟ ಇಲ್ಲ ಅನ್ನೋರು ಇದರಲ್ಲೇ ಬ್ಲ್ಯಾಕ್ ಸಿಗುತ್ತೆ, ಸೊ ಅದಕ್ಕೂ ಸಹ ಮೂವ್ ಆಗ್ಬೋದು. ನೋಡಿ ನಾನು ಈ ಥರ ಸುತ್ತಾ ಇದ್ದೀನಲ್ಲ, ಆ ಥರ ಸುತ್ತಿ ಹಾಕೋಬೋದು. ನಿಮ್ಗೆ ಇನ್ ಕೇಸ್ ನಾ ಹಚ್ಕೊಳ್ಲಿಕ್ಕೆ ಏನಾದರೂ ಎಲ್ಪ್ ಬೇಕು ಅಂದರೆ ಅದು ನಾನು ಹಾಕ್ಕೊಂಡಲ್ಲ, ಆ ಥರ ಕ್ಲಿಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಹೇಗೆ ಬನ್ನನ್ನು ಕಟ್ತೀವಲ್ಲ ಅದೇ ರೀತಿಯಾಗಿ ಸುತ್ಕೋತಾ ಹೋಗಬೇಕು. ಈ ರೀತಿ ಮೇನ್ ಮಾಡೋದ್ರಿಂದ ಒಳಭಾಗದಲ್ಲಿರೋ ಕೂದಲು ಸಹ ಕಲರ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರಲ್ಲಿ ವೈಟ್ ಹೇರ್ಸ್ ಎಲ್ಲ ಇತ್ತು ಅಂದರೆ ಅದು ಸಹ ನೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮುಂದೆ ಅಷ್ಟೇ ವೈಟ್ ಹೇರ್ಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಹಿಂದೆಲೆಲ್ಲಿ ಇರುತ್ತೆ, ಇನ್ನು ಕೆಲವ್ರಿಗೆ ಒಳಭಾಗದಲ್ಲಿರುತ್ತೆ, ಮೇಲೆ ಅಷ್ಟು ಕಾಣಲ್ಲ. ಸೊ ಅಂಥವ್ರಿಗೆಲ್ಲನೂ ಸಹ ಈ ರೀತಿಯಾಗಿ ಲೇಯರ್ ತೊಗೊಂಡು ಹಚ್ಕೊಳ್ತಾ ಹೋದರೆ ತುಂಬ ಯೂಸ್ ಆಗುತ್ತೆ. ಫಸ್ಟು ಆ ರೀತಿ ಸುತ್ತಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮೆಹಂದಿನ ತೊಗೊಂಡ್ಬಿಟ್ಟು ಆ ಸುತ್ತಿರೋ ಎಳೆಗೆನೂ ಸಹ ಹಚ್ಚಬೇಕು. ಆ ರೀತಿ ಹಚ್ಕೋತಾ ಬಂದಾಗ ಹಿಂದೆ ಮುಂದೆ ಏನಾದರೂ ಸ್ವಲ್ಪ ಕೂದಲು ಉಳ್ಕೊಂಡಿತ್ತು ಅಂದರೂ ಸಹ ಅದು ನೀಟಾಗಿ ಕವರ್ ಆಗುತ್ತೆ. ಯಾಕಂದರೆ ಇದು ತೆಳು ಇರೋದ್ರಿಂದ, ಮೆಹಂದಿ ತುಂಬ ದಪ್ಪ ಇಲ್ಲ ಅಲ್ವಾ, ತೆಳು ಇರೋದ್ರಿಂದ ನೀಟಾಗಿ ಅದು ಸಹ ಎಲ್ಲ ಏರ್ಸು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವುದೇ ರೀತಿಯ ಡೇಂಜರ್ ಅಂತೂ ಇಲ್ಲ. ಯಾಕಂದರೆ ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇದನ್ನು ರೆಗ್ಯುಲರ್ ಯೂಸ್ ಮಾಡಲ್ಲ. ಯಾಕಂದರೆ ನಾನು ರೆಗ್ಯುಲರಾಗಿ ನಾರ್ಮಲ್ ಪ್ಯಾಕೆಟ್ಸನ್ನು ಯೂಸ್ ಮಾಡ್ತೀನಿ. ಈಗ ಲೂಸ್ ಪೌಡ್ರ್ ಬರುತ್ತೆ ಆ ಥರ, ಇಲ್ವಾ ಪತಂಜಲಿ, ಹಾತಿ ಮೆಹಂದಿ, ರಾಜಸ್ಥಾನಿ, ಈ ಥರ ಕೆಲವೊಂದು ಪ್ಯಾಕೆಟ್ಸ್ ಬರುತ್ತೆ, ಅದನ್ನು ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಇದನ್ನು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಕೆಲವೊಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ನನಗೆ ಆ ಥರ ಕಲರ್ ಬೇಕು ಅನಿಸ್ತು, ಆ ಥರ ಕಲರಿಂಗ್ ಇಷ್ಟ ಅನಿಸುತ್ತೆ ಅಂದರೆ ಆವಾಗ ಮಾತ್ರ ಇದನ್ನು ನಾನು ಯೂಸ್ ಮಾಡ್ತೀನಿ. ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕಲರ್ ಬರುತ್ತೆ ಅಂತೇಳ್ಬಿಟ್ಟು. ಇದನ್ನು ಹಚ್ಚಿದ ಮೇಲೆ ಸೇಮ್ ಬೇರೆ ಮೆಹಂದಿಗೆ ಯಾವ ರೀತಿಯಾಗಿ ನೀವು ಪ್ರೊಸೆಸ್ ಮಾಡ್ತೀರೋ, ಅಂದರೆ ಮೆಹಂದಿ ಹಚ್ಚಿದ ದಿನ ಶಾಂಪು ಹಾಕಿ ಅಥವಾ ಸೀಗೆಕಾಯಿ ಹಾಕಿ ಏನು ಹಾಕಿ ತಲೆಸ್ನಾನ ಮಾಡಬಾರ್ದು. ಬರೀ ಪ್ಲೇನ್ ವಾಟ್ರಲ್ಲಿ ಮಾಡಬೇಕು. ಹಾಗೆಯೇ ಇನ್ನೊಂದು ಯಾವಾಗೇ ಆಗಲಿ ತಲೆಸ್ನಾನ ಮಾಡಬೇಕಾದ್ರೆ ತುಂಬ ಬಿಸಿ ಆಗಿರೋ ನೀರನ್ನು ತಲೆಸ್ನಾನ ಮಾಡಬಾರ್ದು. ನೋಡಿ ನಾನು ಕವರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ನಾವು ಮುಖ ತೊಳಿಬೇಕಾದ್ರೆ ನಮಗೆ ಮುಂದ್ಗಡೆ ಏನಾದರೂ ವೈಟ್ ಹೇರ್ಸ್ ಇರೋರಿಗೆ ಹೇಳ್ತಾ ಇದ್ದೀನಿ, ಅಲ್ಲೇ ಜಾಸ್ತಿ ಬೇಗ ವೈಟ್ ಆಗಿಬಿಡುತ್ತೆ. ಅಂದರೆ ತಲೆ ತುಂಬ ಮೆಹಂದಿ ಹಚ್ಕೊಂಡಿರೋದೆಲ್ಲ ಇರುತ್ತೆ, ಅಲ್ಲಷ್ಟೇ ಇರುತ್ತೆ, ಅಲ್ಲಿ ಸ್ವಲ್ಪ ದಪ್ಪ ಹಾಕಬೇಕು. ನೋಡಿ ನಾನೀಗ ಮೆಹಂದಿ ಹಚ್ಚಿ ಒಂದು ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅದು ಆ ಕಲರಿಗೆ ಕಾಣುತ್ತೆ ನೋಡಿ. ನಾನಿನ್ನೂ ಈಗ ಶಾಂಪು ಹಾಕಿಲ್ಲ, ಶಾಂಪು ಆಯಿತು ಸೀಗೆಕಾಯಿ ಆಯಿತು ಏನು ಅಪ್ಲೈ ಮಾಡಿಲ್ಲ. ಕೂದಲು ಸಹ ಚೆನ್ನಾಗಿ ಶೈನ್ ಬಂದಿದೆ, ಆದರೆ ಸ್ವಲ್ಪ ರಫ್ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಒಂದು ಶಾಂಪು ಹಾಕಿದ ಮೇಲೇ ಅದು ಸರಿ ಹೋಗೋದು. ಈಗ ನೋಡಿ ಕಾಣ್ತಿರ್ಬೋದು, ಈ ಕಲರ್ ಕಾಣ್ತಾ ಇದೆ. ಯಾಕಂದರೆ ಮೆಹಂದಿ ಕಂಪ್ಲೀಟಾಗಿ ಹೋಗಿರಲ್ಲ, ಹಾಗಾಗಿ ಸ್ವಲ್ಪ ಕೈಗೆ ಅದು ರಫ್ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಒಂದಿನ ಎಣ್ಣೆನ ಹಚ್ಚಿ ಬಿಡಬೇಕು, ಚೆನ್ನಾಗಿ ಮಸಾಜ್ ಮಾಡಿ. ಸೊ ಯಾವತ್ತೂ ತಲೆ ಸ್ನಾನ ಮಾಡಿದ ದಿನ ಎಣ್ಣೆ ಹಾಕಬೇಡಿ, ನೆಕ್ಸ್ಟ್ ಡೇ ಎಣ್ಣೆ ಹಾಕಿ ಅವತ್ತು 2 ಅವರ್ಸ್ ಬಿಟ್ಟ ಮೇಲೆ ತಲೆ ಸ್ನಾನ ಮಾಡಿ. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಬಿಸಿಲಿಗೆ ನಿಂತರೆ ಯಾವ ರೀತಿಯಾಗಿ ಶೇಡ್ ಕಾಣ್ತಾ ಇದೆ ಅಂತೇಳಿ. ಆ್ಯಕ್ಚುಲಿ ಇದು ನಾರ್ಮಲಾಗಿ ಅಪೋಸಿಟಾಗಿ ನೋಡಿದಾಗ ನಮಗೆ ಬ್ಲ್ಯಾಕ್ ಅನಿಸುತ್ತೆ, ಆದರೆ ಶೇಡ್ ಬರುತ್ತೆ ನೋಡಿ. ನೀವು ಏನಾದರೂ ಫಂಕ್ಷನ್ಸ್ಗೆ ಹೋಗ್ತಾ ಇದ್ರಿ ಹಂಗಿದ್ದಾಗ ಅಥವಾ ಫ್ರೀ ಹೇರ್ಸ್ ಬಿಡ್ತೀರ ಅಂದಾಗ ಅದು ಬಿಸಿಲಿಗೆ ಶೇಡ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಯಾರಿಗಾದರೂ ಬರ್ಗಂಡಿ ಕಲರ್ ಅಥವಾ ಬ್ರೌನ್ ಕಲರಲ್ಲಿ ಬೇಕು ಅಂತ ಅನಿಸಿದ್ರೆ ಇದನ್ನು ಅಪ್ಲೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಇದನ್ನು ರೆಗ್ಯುಲರಾಗಿ ಬೇಡ, ಯಾವಾಗಾದರೂ ಒಂದು ಸಲ ಯೂಸ್ ಮಾಡಿದ್ರೆ ಓಕೆ. ನೋಡಿ ಡೈರೆಕ್ಟಾಗಿ ನೋಡಬೇಕಂದ್ರೆ ಆ ಕಲರ್ ಕಾಣಲ್ಲ, ಈ ರೀತಿಯಾಗಿ ಬ್ಲ್ಯಾಕೆ ಅಂತಲೇ ಅನಿಸುತ್ತೆ. ಆದರೆ ಶೇಡ್ ಬಂದಾಗ ಬಿಸಿಲಿಗೆ ಹೋದರೆ ಆ ಥರ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಅಕೇಶನ್ಲಿ ಆ ಥರ ಇಷ್ಟ ಆಗುತ್ತೆ. ಇಷ್ಟ ಆಗೋರು ಅದನ್ನು ಯೂಸ್ ಮಾಡ್ಕೋಬೋದು. ವೈಟ್ ಹೇರ್ ಇರೋರು ಸಹ, ಈಗ ನಮಗೆ ಬೇರೆ ಕಲರ್ಸ್ ಬೇಡ ಅನ್ನೋರು, ಇಷ್ಟ ಆಗೋರು ಇದನ್ನು ಯೂಸ್ ಮಾಡ್ಬೋದು. ಕೆಲವ್ರಿಗಂತೂ ಇದು ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.